WAICO ಅಂತ ಹೇಳಿದ್ದಿಲ್ಲ, ಎಲ್ಲಿ ಮಾಡ್ತಾರೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್? ಎಲ್ಲಿ? ಚೀನಾ. WAICO ಅಂದ್ರೆ ಇಲ್ಲಾರ ಆರ್ಟಿಫಿಷಿಯಲ್ ಅಥವಾ ಕೃತಕ ಬುದ್ಧಿಮತ್ತೆ ಸಲ್ಬಂದಿ ಯಾವುದೋ ಒಂದು ಅಂತಾರಾಷ್ಟ್ರೀಯ ಆರ್ಗನೈಸೇಷನ್ ಐತಿ. ಎಲ್ಲೈತೆ ಅಂದ್ರೆ ಅದು ಎಲ್ಲಿ ಅಂದ್ರೆ ಚೀನಾದ. ಫಸ್ಟ್ ಟೈಮ್ ನೋಡ್ರಿ ಆರ್ಗನೈಸೇಷನ್ ಅಂತ ಕೇಳಿರ್ತೇನೆ, ಕೃತಕ ಬುದ್ಧಿಮತ್ತೆ ಸಲ್ಬಂದಿ ಎಲ್ಲಿ ಮಾಡ್ರಿ ಅಂದ್ರೆ ಚೀನಾದವ್ರು. ಏನೈತೆ ಅದ್ರ ಹೆಸರು? WAICO ಅಂದ್ರೆ. W ಅಂದ್ರೆ ವರ್ಡ್, ನೆಕ್ಸ್ಟ್ A ಅಂದ್ರೆ AI ಅತ್ತೈತಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, CO ಅಂದ್ರೆ ಕೋಆಪರೇಷನ್ ಆರ್ಗನೈಸೇಷನ್ ಅಂತ ಬರ್ತದೆ. ಬಾಪ್ ಈ ಕಡೆ ಕೋಆಪರೇಷನ್ ಆರ್ಗನೈಸೇಷನ್ ಅಂತ ಬರ್ತದೆ. ನೆನಪಿರ್ತೈತಲ್ಲ ಎಲ್ಲಿ ಮಾಡ್ಯಾರ ಅಂದ್ರೆ ಇದನ್ನ ಚೀನಾದಾಗ. ನೆನಪಿರ್ತೈತಲ್ಲ? ಓಕೆ. ನೆಕ್ಸ್ಟ್ ಟೆಲಿಮನಸ್ಸದ ಹೇಳಿದ್ವಲ್ಲ, ಟೆಲಿಮನಸ್ಸದ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದೆ? ಮಿನಿಸ್ಟ್ರಿ ಬಂದಾಗ ನಿಮಾನ್ಸ್ದವ್ರು ಮೇಂಟೈನ್ ಮಾಡ್ತಾರೆ. ಕರೆಕ್ಟ್ ಐತಿ. ಟೆಲಿಮನಸ್ ಈಗ ರೀಸೆಂಟಾಗಿ ನ್ಯೂಸ್ನಾಗ ಹಾಕೈತಾರೆ ನರೇಂದ್ರ ಮೋದಿನೂ ಅದ್ರ ಬಗ್ಗೆ ಏನಂದ್ರೆ ರೀಸೆಂಟಾಗಿ ಏನಾಗತ್ತವಲ್ಲ ಮಾನಸಿಕ ಆಗಿರ್ತಾರಲ್ಲ ಅಂಥವ್ರಿಗೆ ಇದನ್ನು ಕೊಡು ಸಲ್ಮಾನ್ ಮಾಡತ್ತಾರ. ಟೆಲಿಮನಸ್ ನಂಬರ್ ಏನೈತಿ? 14416. ಟೆಲಿಮನಸ್ದ ಟೋಲ್ ಫ್ರೀ ನಂಬರ್ ಗೊತ್ತಿಲ್ಲ. ಮೇಂಟೈನ್ ಮಾಡೋರು ಯಾರಂದ್ರೆ ನಿಮಾನ್ಸ್ದವ್ರು ಮಾಡ್ತಾರೆ. ಯಾವ ಮಿನಿಸ್ಟ್ರಿ ಅಂತ ಕೇಳ್ರ? ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಹೆಲ್ತ್ ವೆಲ್ಫೇರ್ ಅಂತ ಬರ್ತೈತಲ್ಲ ಅವರ ಬರ್ತಾರೆ. ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ನೆನಪಿಡು. ಯಾಕಂದ್ರೆ ರೀಸೆಂಟಾಗಿ ಆಶಾ ಕಾರ್ಯಕರ್ತರು ಕೇಳಿದ್ರಲ್ಲ, ಆಶಾ ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ದು ಸ್ಟೇಟ್ ಗೌರ್ಮೆಂಟ್ ಪ್ರಾಜೆಕ್ಟ್? ಸೆಂಟ್ರಲ್ ಗೌರ್ಮೆಂಟ್. ಯಾವ ಮಿನಿಸ್ಟ್ರಿ ಅಂಡರ್? ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿ? ಅದು ಅದಕ್ಕೆ ಹೇಳಿ ನಾನು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಮಾಡಿದ್ವಲ್ಲ ಡಿಸ್ಕಷನ್. ಆಶಾ ಅನ್ನೋದು ಆಶಾ ಫುಲ್ ಫಾರ್ಮ್ ASHA, ಅಕ್ರಿಡೇಟೆಡ್ ಸೋಷಿಯಲ್ ಹೆಲ್ತ್ ವರ್ಕರ್ಸ್ ಅಂತ ಕರಿತೀವಲ್ಲ. ಇದು ರೀಸೆಂಟಾಗಿ ಕ್ವಶನ್ ರಿಪೀಟೆಡ್ ಕೇಳತ್ತಾನ. ಒಮ್ಮೆ ಒಂದು ಕ್ವಶನ್ ಕೇಳಿದ್ರೆ ಅದ್ರ ಹಿಂದೆ ಮುಂದೆ ನೆಕ್ಸ್ಟ್ ಇದನ್ನ ಕೇಳ್ಬೇಕತ್ತಿಲ್ಲ. ಅದ್ರ ರಿಲೇಟೆಡ್ ಏನು ಬೇಕಾ ಕೇಳ್ಬೋದು. ಇದು ಯಾವ್ದಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್. ಎಷ್ಟು ಆಶಾ ಕಾರ್ಯಕರ್ತರು ಆಗ್ಬೇಕಾರೆ ಏಜ್ ಲಿಮಿಟ್ ಎಷ್ಟು ಹೇಳಿದ್ದು? 25ರಿಂದ 45. ಇದು ಯಾಕೆ 25ರಿಂದ 45 ನೆನ್ಬಿಟ್ಕೊಂಡ್ರೆ ಆಲ್ಮೋಸ್ಟ್ ಎಲ್ಲಕ್ಕೂ 18ರಿಂದ ಸ್ಟಾರ್ಟ್ ಆಕಾವಲ್ಲ. 18 ಆಪ್ಷನ್ 1 ಎದಕ್ಕೆ ಕೊಟ್ಟಿರ್ತಾನೆ ನಾವು. 18ರಿಂದ 45, 25ರಿಂದ ಅಂತೇಳಿ 25ರಿಂದ 45 ಏಜಲ್ಲಿ ಲಿಮಿಟ್ ಇರಬೇಕು. ಏನಾಗಿರ್ಬೇಕಂದ್ರೆ ಅದ ಗ್ರಾಮದವ್ರಾಗಿರ್ಬೇಕು. ಯಾರು ಬೇಕಂತ ಮಾಡ್ಬೋದು ಆಶಾ ಕಾರ್ಯ. ಅದ ಗ್ರಾಮದವ್ರು ಇರ್ಬೇಕು. ಯಾರ್ದು ಬರ್ತೈತೆ ಅಂದ್ರೆ ಇದು ಹೆಲ್ತ್ ಆ್ಯಂಡ್ ವೆಲ್ಫೇರ್ ಅಂತ ಬರ್ತೈತಿಲ್ಲ, ಫ್ಯಾಮಿಲಿ ಆ್ಯಂಡ್ ಹೆಲ್ತ್ ವೆಲ್ಫೇರ್. ಅದ ಮಿನಿಸ್ಟ್ರಿ ಅಂದ್ರೆ ಬರ್ತದೆ. ಈ ಟೆಲಿಮನಸ್ ಹೇಳಿದ್ದು ಎಲ್ಲಿ ಅಂದ್ರೆ ಯಾವ ಮಿನಿಸ್ಟ್ರಿ ಅಂದ್ರೆ ಅದ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ನೆಕ್ಸ್ಟ್ WAICO ವರ್ಲ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋಆಪರೇಷನ್ ಆರ್ಗನೈಸೇಷನ್ ಎಲ್ಲಿ ಮಾಡ್ರಂದ್ರೆ ಚೀನಾದವ್ರು. ಆರ್ಟಿಫಿಷಿಯಲ್ ಮೂನ್ ಅಂತ ಬಂದ್ರೆ ಚೀನಾದವ್ರು. ನೆನಪದವಲ್ಲ ಚೀನಾದವ್ರದ್ದು ಎಲ್ಲ ಇನಿಷಿಯೇಟಿವ್ ಚೀನಾದವ್ರು ನೆನಪಿಟ್ಕೋರು. ಯಾಕಂದ್ರೆ ಚೀನಾದವ್ರ ಒಂದು ಜಗತ್ನಾಗ ಫಸ್ಟ್ ಒಂದೇ ಸ್ವಂತ ಅದ್ರದ್ದು ಬಾಹ್ಯಾಕಾಶ ನಿಲ್ದಾಣ ಹೊಂದಿದ್ದು ಯಾವ ಕಂಟ್ರಿ ಅಂದ್ರೆ ಚೀನಾದ. ಯಾವ್ದು ಐತೆ ಅಂದ್ರೆ ಟಿಯಾನ್ವೆನ್ ಅಂತ ಐತಲ್ಲ. ನೆಕ್ಸ್ಟ್ ಟಿಯಾನ್ವೆನ್ ಅನ್ನೋದು ಏನಂದ್ರೆ ಚೀನಾ ಸ್ವಂತ ಹೊಂದಿದ್ದು ಯಾವ್ದಂದ್ರೆ ಚೀನಾದವ್ರು. ಹಂಗೆ ಪ್ರೆಸೆಂಟ್ ಇರೋದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಯಾವ್ದು ಕೇಳ್ರ? ಯಾವ್ದೈತಿ? ಅಂತಾರಾಷ್ಟ್ರೀಯ ಅದಕ್ಕೆ ಕನ್ನಡದಾಗ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋದ ಮೊದಲ ಭಾರತೀಯ ಯಾರು? ಬೆಂಕಿ ಹೋಗೋದು ನೋಡಿ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಇದ ಕ್ವಶನ್ ಹಿಂಗ ಕೇಳಿರ್ತಾನ. ಅದಕ್ಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋದ ಮೊದಲ ಭಾರತೀಯ ಯಾರು? ಶುಭಾಂಶು ಶುಕ್ಲಾ. ನಾವು ರಾಕೇಶ್ ಶರ್ಮಾ ತಪ್ಪಲ್ಲ. ಆ್ಯಕ್ಚುಲಿ ಕ್ವಶನ್ ಕೇಳಾಗ ಅದನ್ನ ಕೇಳಿರ್ತಾನೆ. ಒಂದೇದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ಕೊಟ್ಟ ಮೊದಲ ಭಾರತೀಯ ಯಾರಂತೇಳಿ ಒಂದೇ ಆಪ್ಷನ್ ರಾಕೇಶ್ ಶರ್ಮಾ ಹೋಗಿರ್ತಾನೆ. ಬಟ್ ಅದಲ್ಲ. ಯಾರಂದ್ರೆ ಶುಭಾಂಶು ಶುಕ್ಲಾ. ಬಟ್ ಬಾಹ್ಯಾಕಾಶಕ್ಕೆ ಮೊದಲ ಹೋದ ಯಾರಂದ್ರೆ ಈಗ ರಾಕೇಶ್ ಶರ್ಮಾ. ಇವೆರಡು ಗೊತ್ತಾಗಲ್ಲ. ಬಾಹ್ಯಾಕಾಶ ಅಂದ್ರೆ ಅವಾಗ ನಿಲ್ದಾಣ ಇದ್ದಿದ್ದಿಲ್ಲ. ಓನ್ಲಿ ಏನಂದ್ರೆ ಬಾಹ್ಯಾಕಾಶದಾಗ ಆಕಾಶದಾಗ ಹಾರಾಡ್ ಬಂದಾನ ತಿಳ್ಕೊರ ಯಾರಂದ್ರೆ ರಾಕೇಶ್ ಶರ್ಮಾ. ಬಟ್ ಏನು ನಿಲ್ದಾಣ ಐತೈತಿಲ್ಲ ಅಲ್ಲಿ ರಿಸರ್ಚ್ ಮಾಡೋ ಸಲ್ಬಂಧ ಅಥವಾ ಏನರ ಇನಿಷಿಯೇಟಿವ್ ತಗೋ ಸಲ್ಬಂಧ ಎಲ್ಲಿ ಹೋಗಿದ್ದಾನೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ. ಅವು ಎರಡು ಕನ್ಫ್ಯೂಸ್ ಮಾಡ್ತಿರ್ತಾನೆ. ಈಗ ರೀಸೆಂಟಾಗಿ ಯಾಕಂದ್ರೆ ಶುಭಾಂಶು ಶುಕ್ಲಾದ ಹೆಸರಲ್ಲಿ 2 ಬುಕ್ ಬಂದ್ವನ. ಒಂದು ಶುಭಾಂಶು ಶುಕ್ಲಾದ, ಇನ್ನೊಂದು ಏನಂದ್ರೆ ದ ಸ್ಕೈ ಈಸ್ ನೆವರ್ ದ ಲಿಮಿಟ್ ಅಂತ ಐತಿ. ಅದನ್ನ ಯಾರು ಬರೀತಾರೆ? ಸ್ಕೈ ಈಸ್ ನೆವರ್ ದ ಲಿಮಿಟ್. ಆರ್ ನಾರಾಯಣ್. ಕರೆಕ್ಟ್. ಸ್ಕೈ ಈಸ್ ನೆವರ್ ದ ಲಿಮಿಟ್ ಐತಲ್ಲ ಅದನ್ನೇನಂದ್ರೆ ಶುಭಾಂಶು ಶುಕ್ಲನ ಬಯೋಗ್ರಫಿ ಅಂತ ಬರ್ದಾರ ಅಥವಾ ಶುಭಾಂಶು ಶುಕ್ಲನ ಹೆಸರು ಮೇಲೆ ಬರ್ದಾರ. ಇನ್ನೊಂದು ರೀಸೆಂಟಾಗಿ ಬರೀತಾವ ಸೆಕೆಂಡ್ ಆರ್ಬಿಟ್. ಸ್ವಂತ ಬರ್ದಾರ ನೋಡಿ. ಸೆಕೆಂಡ್ ಆರ್ಬಿಟ್ ಬರ್ದವ್ರು ಯಾರಂದ್ರೆ ಶುಭಾಂಶು ಶುಕ್ಲಾ. ಇವೆರಡು ಗೊತ್ತಾಕಾವಲ್ಲ, ಡಿಫ್ರೆನ್ಸ್ ಗೊತ್ತಾಕಾವಲ್ಲ. ಒಂದೇದೇನಂದ್ರೆ ಸ್ಕೈ ವಾಸ್ ದ ನೆವರ್ ದ ಲಿಮಿಟ್ ಅಂತ ಮಾಡ್ತಾರ. ಆ ಬುಕ್ ಅವ್ನು ಬರ್ದಿರಂಗಿಲ್ಲ, ಬೇರೆದವ್ರು ಬರೀತಾರೆ. ಏನಂದ್ರೆ ಶುಭಾಂಶು ಶುಕ್ಲಾಗ್ ಡೆಡಿಕೇಟ್ ಮಾಡ್ತಾರೆ. ಅವ್ನ ಬಗ್ಗೆನೇ ಬರ್ದಿರ್ತಾರೆ. ಯಾರು ಬರೀತಾರೆ ಅಂದ್ರೆ ಆರ್ ನಾರಾಯಣ್. ರೀಸೆಂಟಾಗಿ ಒಂದು ಬುಕ್ ಇನಾಗ್ರೇಟ್ ಮಾಡ್ರಿ ಯಾವ್ದು? ಸೆಕೆಂಡ್ ಆರ್ಬಿಟ್. ಈ ಫಸ್ಟ್ ಆರ್ಬಿಟ್, ಸೆಕೆಂಡ್ ಆರ್ಬಿಟ್, ಥರ್ಡ್ ಆರ್ಬಿಟ್ ಅಂತ ಕೊಟ್ಟಿರ್ತಾನೆ. ಸೆಕೆಂಡ್ ಆರ್ಬಿಟ್ ಅಂತ ಬರೀತಾನೆ. ಅದು ಯಾರು ಬರ್ದಾರಂದ್ರೆ ಶುಭಾಂಶು ಶುಕ್ಲಾ. ಈಗ ಹೇಳಿ ನೋಡು, ಗಗನಯಾನ ಮಿಷನ್ದಾಗ ಶುಭಾಂಶು ಶುಕ್ಲಾನ ಆ್ಯಡ್ ಮಾಡ್ಯಾರೋ ಇಲ್ಲೋ? ಗಗನಯಾನ್ ಮಿಷನ್ದಾಗ ಶುಭಾಂಶು ಶುಕ್ಲಾ ಅದಾನೋ ಇಲ್ಲೋ? ಎಷ್ಟು ಜನ ಹೊಂಟ? ನಮ್ದು ಭಾರತದಿಂದ ಮೊದಲ ಬಾಹ್ಯಾಕಾಶ ನಡಿಗೆ ಅಥವಾ ಬಾಹ್ಯಾಕಾಶದ ಯಾವ್ದಂದ್ರೆ ಗಗನಯಾನನ ಬರ್ತೈತೆ. ನೆನಪಿಟ್ಕೋರಿ. ಭಾರತದಿಂದ ಬಾಹ್ಯಾಕಾಶಕ್ಕೆ ಹೋಗ್ಯಾರ ರಾಕೇಶ್ ಶರ್ಮಾ ಅಂದ್ರೆ ಇಂಡಿಯಾದಿಂದ ಹೋಗಿಲ್ರಿ. ಅವ್ರು ಬೇರೆ ಕಂಟ್ರಿದಿಂದನೇ ಕಳಿಸಿದ್ರಿ. ಯಾವ ಕಂಟ್ರಿದಿಂದ? ರಷ್ಯಾ ಕಂಟ್ರಿದಿಂದ. ರೀಸೆಂಟಾಗಿ ಇವ್ರು ಯಾರ? ಶುಭಾಂಶು ಶುಕ್ಲಾ ಉಳಿದ ಯಾವ್ದು Axiom 4 ಮಿಷನ್ಯಾಗ ಹೋಗಿದ್ರು. ಕರೆಕ್ಟ್. ಇವು ನೆನಪಿರ್ತಾವಲ್ಲ. ಎರಡು ಏನಂದ್ರೆ ಬೇರೆ ಕಂಟ್ರಿದಿಂದ ಹೋಗಿವು. ಭಾರತದ ಮೊದಲ ಬಾಹ್ಯಾಕಾಶ ಯಾವ್ದಾಗತ್ತೈತೆ ಅಂದ್ರೆ ಗಗನಯಾನ ಹೊಂಟಾರ. ಅದ್ರ 4 ಜನ ಹೇಳ್ರಿ. ಈಗ ಶುಭಾಂಶು ಶುಕ್ಲಾನ್ ಬಿಟ್ರೆ ಇನ್ನು 3 ಜನ ಬರ್ತಾರೆ. ಯಾರು? ಅಜಿತ, ಅಂಗದ ಮತ್ತೆ ಇನ್ನೋ ಪ್ರತಾಪನ. ಅಜಿತ, ಅಂಗದ, ಪ್ರತಾಪ 3 ಮಂದಿದ ಹೆಸರು ನೆನಪಿಟ್ಕೋರು. ಅವ್ರು ಟ್ಯಾಗ್ಲೈನ್ ಮೇಲೆ ಕೊಡ್ತಾನೆ. ನೆನಪಿರ್ತಾವಲ್ಲ. ಯಾವ ಮಿಷನ್ ಒಳಗೆ? ಯಾರ? Axiom 4. ಬರ್ರಿ ಒಳಗೆ ಬರ್ರಿ. ನಡೀತೀವಿ. ನೆಕ್ಸ್ಟ್ ಬರ್ರಿ ಒಳಗೆ ಬರ್ರಿ. ನೆಕ್ಸ್ಟ್ ಅಲ್ಲೇ ನಿಂದಿರ್ತೀರಿ ಮಳ್ಯಾಗ. ಈ ಕಡೆ 5 ಜಾಗ ಹಿಂದೆ ಇಲ್ಲನ? ಬಿಡ್ರಿ.
ಐದತ್ ನೋಡೋ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಹೇಳಿದ್ವಲ್ಲ ರೀಸೆಂಟಾಗಿ. ಇವು ಚೆಸ್ ಗ್ರ್ಯಾಂಡ್ ಮಾಸ್ಟರ್ಗಳು ರೀಸೆಂಟಾಗಿ ಯಾರಾಗಿರ್ತಾರ? ಯಾರ? ರತ್ನವೇಲ್ ನೆನಪಿರ್ತೈತಲ್ಲ. 99th ಯಾರಂದ್ರೆ ರತ್ನವೇಲ್, ಅವ್ನು ಇನ್ನು ರಿಪೀಟ್ ಮಾಡಿದ್ದೀವಿ. ನೆಕ್ಸ್ಟ್ ಶಬ್ದ ಲೋಕ ಅಂತ ಮಾಡ್ತಾರೆ ಅಥವಾ ಮ್ಯೂಸಿಯಂ ಆಫ್ ದ ವರ್ಲ್ಡ್ ಅಂತ ಮಾಡ್ತಾರೆ. ಎಲ್ಲಿ? ಕಲ್ಕತ್ತಾ. ನ್ಯಾಷನಲ್ ಇದನ್ನ ಲೈಬ್ರರಿ ಆಫ್ ಇದನ್ನ ಇಂಡಿಯಾ ಎಲ್ಲೈತೆ ಅಂದ್ರೆ, ಅಥವಾ ನ್ಯಾಷನಲ್ ಲೈಬ್ರರಿ ಅಂದ್ರೆ ರಾಷ್ಟ್ರೀಯ ಗ್ರಂಥಾಲಯ ಎಲ್ಲೈತೆ ಅಂದ್ರೆ ಕಲ್ಕತ್ತಾದ. ನೆನಪಿರ್ತೈತಲ್ಲ. ಹಾಂ, ಇಂಡಿಯನ್ ಲೈಬ್ರರಿ ಬಂದಾಗ ನಾವು ಇದನ್ನ ಯಾವ್ದಾದ್ರೆ ನ್ಯೂ ಡೆಲ್ಲಿ ಅಥವಾ ನವದೆಹಲಿ ಅಂತ ಬರ್ತದೆ. ಇದು ನೆನಪಿರ್ತೈತಲ್ಲ. ಇತ್ತೀಚೆಗೆ ಶಬ್ದ ಲೋಕ ಅನ್ನೋದು ಎಲ್ಲಿ ಇನಾಗ್ರೇಟ್ ಮಾಡ್ರ ಅಂದ್ರೆ ಕಲ್ಕತ್ತಾದಾಗ ರೀಸೆಂಟಾಗಿ 3 ನೇವಿ ಹಡಗುಗಳನ್ನ ಇನಾಗ್ರೇಟ್ ಮಾಡ್ತಾರೆ. ಯಾವ 3 ರೀ? ಆಪ್ಷನ್ ಕೊಡ್ಲಿ. ಮಾಲ್ವಾನ, INS ಮಾಲ್ವಾನ, INS ಅಗ್ರಯ, ಯಾವ್ದು ಮಾಡ್ತಾರೆ ಇದ್ರು? ಅಗ್ರಯ. ಅವ್ ನೆನಪದವಲ್ಲಿ 3. ಯಾಕಂದ್ರೆ ಮಾಲ್ವನ್ ರೀಸೆಂಟಾಗಿ ಆಗೈತೆ, ಅದ್ರ ಸಲ್ಬಂದ ಕಲ್ಕತ್ತಾದ. ಇಲ್ಲಾರ ಅವ್ರು ಲೊಕೇಶನ್ ಮೇಲೆ ಕೇಳಿರ್ತಾರೆ ಯಾವ ಲೊಕೇಶನ್ದಾಗ ಇವ್ನು ಇನಾಗ್ರೇಟ್ ಮಾಡ್ತಾರೆ. ಕಲ್ಕತ್ತಾದಾಗ 3 ಅಂತ ಹೇಳಿ ಯಾವ ಹೇಳ್ರಿ? ಸಂಶೋಧಕ ದುನ್ಗಿರಿ, ಯಾವ್ದೋ ಅಗ್ರಯ. ನೆನಪಿರ್ತದಲ್ಲ, ಸಂಶೋಧಕ, ಅಗ್ರಯ ಮತ್ತು ದುನ್ಗಿರಿ. ಸಂಶೋಧಕ ಅನ್ನೋದು ಎಂಥ ವೇಜಲ್ ಅಂದ್ರೆ ಸರ್ವೆ ವೇಜಲ್. ಆಮೇಲೆ ದುನ್ಗಿರಿ ಅಂದ್ರೆ ಯಾವ ಕ್ಲಾಸ್? ಮಾನ್ಯ ಅದ ಮಹೇಂದ್ರಗಿರಿ ಬತ್ಲ ಅದ ಕ್ಲಾಸ್ ಅದ. ನೀಲಗಿರಿ ಕ್ಲಾಸ್ ಬರ್ತದೆ. ಇವೇನಂದ್ರೆ ಸ್ಟೆಲ್ತ್ ಬ್ರಿಗೇಡ್ಸ್ ಅಂತ ಬರ್ತಾವೆ, ಸಮುದ್ರ ಮೇಲೆ ಹೋಗೋದು. ಇನ್ನೊಂದು ಯಾವ್ದಂದ್ರೆ ಅಗ್ರಯ ಯಾವ ಕ್ಲಾಸ್ ರೀ? ಆಂಟಿ ಸಬ್ಮರೀನ್ಸ್, ಆರ್ನಲ್ ಕ್ಲಾಸ್. ಇವ ಆಂಟಿ ಸಬ್ಮರೀನ್ಸ್ ಅಥವಾ ಅಂತರ್ಜಲ ಇದನ್ನ ಏನಂತಾರೆ ಜಲಾಂತರ್ಗಾಮಿ ಅಂತ ಕರೀತಾರಲ್ಲ ಅದ. ಈಗ ರೀಸೆಂಟಾಗಿ ಅಗ್ರಯ ಯಾಕೆ ನೆನಪಿಟ್ರೆ ಅದ್ರ ರಿಲೇಟೆಡ್ ಮಾಲ್ವನ್ ಕೇಳ್ಬೋದು. INS ಮಾಲ್ವನ್ ರೀಸೆಂಟಾಗಿ ಇನಾಗ್ರೇಟ್ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ? ಎಲ್ಲಿ? ಕದಂಬ ನೌಕಾನೆಲೆದಾಗ. ಇದನ್ನ ಈ ಕರ್ನಾಟಕದಾಗ ನೋಡ್ರಿ, ಕದಂಬ ನೌಕಾನೆಲೆದಾಗ ಮಾಲ್ವನ್ ಅಂತ ಬರ್ತದೆ. ಈ INS ಮಾಲ್ವನ್ ಅನ್ನೋದ ಯಾವ ಒಂದು ನೌಕಾ ಸೀರೀಸ್? ಮಾಹೆ ಸೀರೀಸ್. ಮಾಹೆ ಮತ್ತು ಅರ್ನಾಲ್ 2 ಸೀರೀಸ್ ಅದಲ್ಲ. ಇವು ಎದುರ್ಸ್ ಅದ ಆಂಟಿ ಸಬ್ಮರೀನ್ಸ್ ಅಂತ ಕರಿತೀವಿ. ಮತ್ತು ನ್ಯೂಕ್ಲಿಯರ್ ಸಬ್ಮರೀನ್ಸ್ ಬೇರೆ, ಆಂಟಿ ಸಬ್ಮರೀನ್ಸ್ ಬೇರೆ, ಮತ್ತು ಹಂಗ ಸಬ್ಮರೀನ್ಸ್ ಬೇರೆ. ಇವು 3 ಕ್ಲಾಸಸ್ ಮಾಡ್ಯಾರ. ಒಮ್ಮೆ ಹೇಳ್ಬಿಡ್ತೀರಿ ಎಲ್ಲ ರಿವಿಷನ್ ಹಾಕವು. ಈಗ ಯಾಕಾರ ಅಲ್ಲಿ ಬಂದಿದ್ದು ಯಾವ್ದಂದ್ರೆ ಅಗ್ರಯ ಅಂತ ಹೇಳಿಲ್ಲ. ಇವು ಏನಂದ್ರೆ ಆಂಟಿ ಸಬ್ಮರೀನ್ಸ್ ಅಂದ್ರೆ ಆಲ್ರೆಡಿ ಇನ್ಸ್ಟಾಲ್ಡ್ ಇರ್ತಾವೆ. ಆಂಟಿ ಸಬ್ಮರೀನ್ ಅಂದ್ರೆ ಬಡಗ್ನ ಏನಾರ ಬಂದ್ರೆ ಆಟೋಮೆಟಿಕ್ ಅಟೆಂಡ್ ಮಾಡೋ ಸಲ್ಬಂದ ಇರು ಯಾವಂದ್ರೆ ಆಂಟಿ ಸಬ್ಮರೀನ್ಸ್. ನ್ಯೂಕ್ಲಿಯರ್ ಸಬ್ಮರೀನ್ಸ್ ಯಾವಾಗ ಯೂಸ್ ಮಾಡ್ತಾರಂದ್ರೆ ನ್ಯೂಕ್ಲಿಯರ್ ವೆಪನ್ಗಳ ಸಮುದ್ರದಾಗ ಯೂಸ್ ಮಾಡ್ಬೇಕಾದ್ರೆ ನ್ಯೂಕ್ಲಿಯರ್ ಸಬ್ಮರೀನ್ಸ್ಗಳು ಯೂಸ್ ಮಾಡ್ತೀವಿ. ಯಾವ ಕ್ಲಾಸ್ ಅದ? ಅರಿಯಂತ ಕ್ಲಾಸ್. ನೆನಪಿದಾವಲ್ಲ ಅರಿಯಂತ ಕ್ಲಾಸ್ದಾಗ 4 ಯಾವ್ಯಾವ? ಅರಿಯಂತ, ಅರಿಘಾಟ, ಅರಿದಮನ, ಅರಿಸುದನ್. ಇವೇನಂದ್ರೆ ಓನ್ಲಿ ಏನಂದ್ರೆ ನ್ಯೂಕ್ಲಿಯರ್ ಸಬ್ಮರೀನ್ಸ್ ಅಂತ ಬಂದಾಗ. ಇನ್ನು ಇಂಡಿಯಾದಾಗ ಸಬ್ಮರೀನ್ಸ್ ಅಂತ ಬರ್ತಾವೆ. ಇವು ಸಬ್ಮರೀನ್ಸ್ ಅದಕ್ಕೆ ವಾರ್ ಸಬ್ಮರೀನ್ಸ್ ಅಂತ ಬರ್ತಾವೆ. ಯಾವ ಕ್ಲಾಸ್? ಎಸ್, ಕಲ್ವರಿ ಕ್ಲಾಸ್. ಪ್ರಾಜೆಕ್ಟ್ 75 ಯಾವ ಕ್ಲಾಸ್ ಅತ್ತೀವ ಅಂದ್ರೆ ಕಲ್ವರಿ ಕ್ಲಾಸ್. ಕಲ್ವರಿ ಕ್ಲಾಸ್ದಾಗ ಯಾವ 3 ರೀ? K3 V3. K3 ಅಂದ್ರ ಕಲ್ವರಿ, ಕಾರಂಜ, ಕಂಡೇರಿ. V3 ಅಂದ್ರ ವೇಲ, ವಾಗಿರ, ವಾಗ್ಸೀರ. ಇವು ಏನರ ಇಂಥವು ನಾವು ನೇವಿಗಳು ಕೇಳಿರ್ತಾರಲ್ಲ ಅವು ಭಾಳ ಲಿಂಕ್ ಮಾಡಿ ಅಥವಾ ಇಂಥವ್ಯಾಕೆ ಕೇಳ್ಯಾನಕ್ಕಿಂತ ಅವ್ರು ರೀಸೆಂಟಾಗಿ ನ್ಯೂಸ್ನಾಗ ಇರ್ತಾವಲ್ಲ. ಈಗ ಏನು ಕೇಳ್ಬೋದ್ರ? ಕಲ್ವರಿ ಕ್ಲಾಸ್ನಾಗ ರೀಸೆಂಟಾಗಿ ಯಾವ್ದಂದ್ರೆ ವಾಗ್ಸೀರ್ ನ್ಯೂಸ್ನಾಗ ಇತ್ತು. ಎದ್ರ ಸಲ್ವಂದ್ರೆ ಕದಂಬ ನೌಕಾನೆಲೆದಾಗ ಮಾಲ್ವನ್ ಇನಾಗ್ರೇಟ್ ಮಾಡಲ್ಲ. ಅವ್ರು ಡೈರೆಕ್ಟ್ ಕದಂಬ ನೌಕಾನೆಲೆದಾಗ ಮಾಲ್ವನ್ ಇನಾಗ್ರೇಟ್ ಮಾಡ್ರತ್ತ ಎಲ್ಲರಿಗೂ ಗೊತ್ತಿರ್ತದ. ಮಾಲ್ವನ್ ನೌಕಾನೆಲೆಗೆ ಭೇಟಿ ಕೊಟ್ಟ ಮೊದಲ ರಾಷ್ಟ್ರಪತಿ ಯಾರು? ಸಾರಿ, ಮಾಲ್ವನ್ ಅಂತ ನೋಡಿ. ಕದಂಬ ನೌಕಾನೆಲೆಗೆ ಭೇಟಿ ಕೊಟ್ಟ ಮೊದಲ ರಾಷ್ಟ್ರಪತಿ ಯಾರಂದ್ರೆ ದ್ರೌಪದಿ ಮುರ್ಮು. ಅವ್ರು ಎದಕ್ಕೆ ಬಂದಿರು? ಫಸ್ಟ್ ಜಲಾಂತರ್ಗಾಮಿ ಯಾವ್ದು? INS ವಾಗ್ಸೀರ್. ಜಲಾಂತರ್ಗಾಮಿ ಒಳಗೆ ಸಂಚಾರ ಮಾಡಿದ ಮೊದಲ ರಾಷ್ಟ್ರಪತಿ ಅಂದಾಗ APJ ಅಬ್ದುಲ್ ಕಲಾಂ. ಇವ್ರು ಸೆಕೆಂಡ್ ಅಕ್ಕಾರ. ಇದು ಕದಂಬ ನೌಕಾನೆಲೆ ನ್ಯೂಸ್ನಾಗ ಐತೆ ಅಂದ್ರೆ ನೆನಪಿಟ್ಕೊಂಡ್ಬಿಡು. ಮಾಲ್ವನ್ ಕ್ಲಾಸ್ ಇನಾಗ್ರೇಟ್ ಮಾಡಿದ್ದು ಕದಂಬ ನೌಕಾನೆಲೆದಾಗ. ಅದರ ಲಿಂಕ್ ಮಾಡಿ ಅದನ್ನು ಕೇಳ್ಬೋದು. ಯಾಕಂದ್ರೆ ಕದಂಬ ನೌಕಾನೆಲೆದಾಗ ಮಾಲ್ವನ್ ಕ್ಲಾಸ್ ಯಾವ ಕ್ಲಾಸಸ್ ಬರ್ತೈತೆ ಅಂದ್ರೆ ಇದು ಮಾಹೆ ಕ್ಲಾಸ್. ನೆನಪಿರ್ತೈತಲ್ಲ ಕದಂಬ ನೌಕಾನೆಲೆ. ಇದು ಎಲ್ಲಿ ಇದನ್ನ ಮಾಡ್ತಾರೆ? ಹಡಗು ಕಟ್ಟುವ ತಾಣದಾಗ ಇನಾಗ್ರೇಟ್ ಇದನ್ನ ಏನಂತಾರೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರ. ಕೊಚ್ಚಿನ್ ನೆನಪೈತಲ್ಲ, ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಅಂತ ಬರ್ತೈತಲ್ಲ ಅಲ್ಲೇ ಏನು ಮಾಡ್ತಾರೆ ಅಂದ್ರೆ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂದ್ರೆ ಮಾಲ್ವನ್ ಕ್ಲಾಸ್. ರೀಸೆಂಟಾಗಿ ನ್ಯೂಸ್ನಾಗ ಮಹೇಂದ್ರಗಿರಿನೂ ಇತ್ತಲ್ಲ ನ್ಯೂಸ್ನಾಗ. ಮಹೇಂದ್ರಗಿರಿ ಎಲ್ಲಿ ಮಾಡ್ತಾರೆ ಹೇಳ್ರಿ? ಮಹೇಂದ್ರಗಿರಿ ಎಲ್ಲಿ ಹಡಗ್ ಕಟ್ತಾರೆ? ಮಹೇಂದ್ರಗಿರಿ ಹಡಗನ ಎಲ್ಲಿ ಕಟ್ತಾರೆ? ಮಜ್ಗಾವ್ಡಕ್. ನೆನಪದಾವಲ್ಲ ಯಾವ ಸೀರೀಸ್ ಅಂತ ಹೇಳಿದ್ವಿ? ನೀಲಗಿರಿ ಕ್ಲಾಸ್. ನೀಲಗಿರಿ ಕ್ಲಾಸ್ದಾಗ 7 ಅದಾವ. 7ರಾಗ 4 ಮಜ್ಗಾವ್ಡಕ್ದಾಗ 3 ಎಲ್ಲಿ ಅಂದ್ರೆ ಗಾರ್ಡನ್ ರೀಚ್ ಇದಾವೆ. ಗಾರ್ಡನ್ ರೀಚ್ ಅಷ್ಟ ನೆನಪಿಟ್ಕೊಂಡ್ಬಿಡ್ರಿ. ಕಲ್ಕತ್ತಾದ ಯಾವ್ದು? HD V ಅತ್ತ. HD V ಕರೆಕ್ಟ್. HD ಅಂದ್ರೆ ಹಿಮಗಿರಿ, ದುನಗಿರಿ. MV ಅಂದ್ರೆ ವಿಂಧ್ಯಗಿರಿ. ಅವ್ನು ಬಿಟ್ಟು ಏನು ನಾವು ನಟ್ HD VM ಮಾಡಿದ್ವಲ್ಲ ಕೋಡ್ ನಟ್ HD VM. ಯಾಕಂದ್ರೆ ಈಗ ರೀಸೆಂಟಾಗಿ ಮಹೇಂದ್ರಗಿರಿ ಎಷ್ಟನೇ ಕ್ಲಾಸ್ ಅದ ಅಂತ ಹೇಳ್ರಿ? 6ನೇದು ಹೇಳ್ತೀರಿ 6ನೇ ಕ್ಲಾಸ್ ಅಂತ ಹೇಳ್ರಿ. ಯಾಕಂದ್ರೆ 7ನೇ ಕ್ಲಾಸ್ ಬರ್ತದೆ ಸೀರೀಸ್ ಒಳಗೆ ಪ್ರಾಜೆಕ್ಟ್ ಪ್ಲಾನ್ ಪ್ರಕಾರ. ಬಟ್ ಈಗ ಪ್ರೆಸೆಂಟ್ ಇನಾಗ್ರೇಟ್ ಆಗಿದ್ದು ಎಷ್ಟನೇ ಅದ? 6ನೇ ಕ್ಲಾಸ್. ಯಾಕಂದ್ರೆ 6ನೇದು ಇದನ್ನಿತ್ತು ಯಾವ್ದಿತ್ತದ? ನಟ್ HD VM. ವಿಂಧ್ಯಗಿರಿ ಇತ್ತಲ್ಲ ಅದು ಆಗಿಲ್ಲ. ಯಾಕಂದ್ರೆ ವಿಂಧ್ಯಗಿರಿ ಎಲ್ಲಿ ಆಗೋದಿತ್ತಂದ್ರೆ ಕಲ್ಕತ್ತಾದಾಗ. ಇನ್ನೊಂದು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಿಸಿರಲ್ಲ ಕಲ್ಕತ್ತಾದಾಗ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ? ಕಲ್ಕತ್ತಾದಾಗ ಏನಿತ್ರಿ ಥೀಮ? ಯೋಗ ಫಾರ್ ಹೆಲ್ದಿ ಏಜಿಂಗ್. ಇವು ಯೋಗಾನು ಯಾಕಂದ್ರೆ ಜೂನ್ 21ಕ್ಕೆ ಯೋಗ ದಿನ ಆಚರಿಸ್ತಿಲ್ಲ. ನೆನಪೈತಲ್ಲ ಯೋಗ ಇರುವುದ ಅಮೃತ ಪಟ್ಟಿ ಒಳಗೆ ಐತಿ. ಯುನೆಸ್ಕೋದ ಅಮೃತ ಪಟ್ಟಿ ಒಳಗೆ ಯೋಗ ಆ್ಯಡ್ ಮಾಡ್ಯಾರ. ಎಷ್ಟು ಅದಾವ ಅಮೃತ ಪಟ್ಟಿ ಒಳಗೆ? 16 ಅದಾವ. ರೀಸೆಂಟಾಗಿ 16ನೇದು ಯಾವ್ದು ಮಾಡ್ತಾರೆ? ದೀಪಾವಳಿ. ಆ ದೀಪಾವಳಿ ಮೇಲೆ ಕ್ವಶನ್ ಕೇಳಿದ್ರು ನೋಡಿ. ದೀಪಾವಳಿ ಸಲ್ಬಂದ್ ಇಂಡಿಯಾದಾಗಂತರೂ
ಪಬ್ಲಿಕ್ ಹಾಲಿಡೇ ಐತಿ, ಗೌರ್ಮೆಂಟ್ ಹಾಲಿಡೇ ಸೆಂಟ್ರಲ್ ಲೆವೆಲ್ದಿಂದ ಸ್ಟೇಟ್ ಲೆವೆಲ್ ತನ. USA ದಾಗ ಪಬ್ಲಿಕ್ ಹಾಲಿಡೇ ಡಿಕ್ಲೇರ್ ಮಾಡ್ರಿ ಯಾವ ಸಿಟಿ ಒಳಗೆ ಅಂತ ಕೇಳ್ಯಾರ. ಯಾವ್ದ? ನ್ಯೂಯಾರ್ಕ್ ಸಿಟಿ ಒಳಗೆ. ನೆನಪೈತಲ್ಲ ಅದು ಕ್ವಶನ್ ಡೈರೆಕ್ಟ್ ಕೇಳ್ಯಾರ. ನ್ಯೂಯಾರ್ಕ್ ಸಿಟಿದ ಯಾರ್ದಾರ ಪ್ರೆಸೆಂಟ್ ಮೇಯರ್? ಯಾರ? ಜೋರಾನ್ ಮಮ್ದಾನಿ. ನೆನಪಿರ್ತೈತಲ್ಲ ನ್ಯೂಯಾರ್ಕ್ ಸಿಟಿ ಅಂತ ಬರ್ತೇಳಿ. ಅದರದೊಳಗೆ ಫಸ್ಟ್ ಟೈಮ್ ದೀಪಾವಳಿ ಸಲ್ಮಂದ್. ಯಾಕಂದ್ರೆ ದೀಪಾವಳಿ ಅನ್ನೋದು ನಮ್ದು ಯುನೆಸ್ಕೋ ಅಮೃತ ಪಟ್ಟಿ ಒಳಗೆ ಸೇರಿದ್ದು ಎಲ್ಲ ಇಂಡಿಯನ್ ಒರಿಜಿನ್ ಅದಾವ. ನೆನಪಿಟ್ಕೋರಿ, ಇಂಡಿಯನ್ ಒರಿಜಿನ್ ಇದ್ದಿದ್ದು ಅಟ್ಟ ಯುನೆಸ್ಕೋ ಅಮೃತ ಪಟ್ಟಿ ಒಳಗೆ ಇಂಡಿಯಾದಿಂದ ಸೇರ್ಸಾರ. ಅವು ಎಷ್ಟದಾವ ಅಂದ್ರೆ 16ನೇದು ಯಾವ್ದಂದ್ರೆ ರೀ ದೀಪಾವಳಿ ಸೇರ್ತೈತೆ. ನೆನಪಿರ್ತೈತಲ್ಲ ಅಮೃತ ಪಟ್ಟಿ ಒಳಗೆ ಬಂದಾಗ ದೀಪಾವಳಿ ಅತ್ತ. ನೆಕ್ಸ್ಟ್ ಇದು ಹೇಳ್ರಿ, ಇದು ಹೇಳ್ರಲ್ಲ ಶಬ್ದಲೋಕ ಅಥವಾ ಇತ್ತೀಚೆಗೆ ವರ್ಲ್ಡ್ ಮ್ಯೂಸಿಯಂ ಆಫ್ ದ ವರ್ಲ್ಡ್ ಎಲ್ಲಿ ಮಾಡ್ತಾರಂದ್ರೆ ಕಲ್ಕತ್ತಾದ. ಯೋಗ ಸಲ್ಮಂದ್ ಬಂದ್ರೆ ಇನ್ನೊಂದು ಹೇಳ್ಬೇಕು, ಯೋಗ ಚಾಂಪಿಯನ್ಶಿಪ್ ಎಲ್ಲಿ ನಡೀತೈತ್ರಿ? ಅದು ಕಲ್ಕತ್ತಾದನೋ ಅಥವಾ ಅಹಮದಾಬಾದ್ದಾಗ ಯೋಗ ಚಾಂಪಿಯನ್ಶಿಪ್ ಎಷ್ಟನೇ ಆವೃತ್ತಿ ಇದೆ? 1ನೇ ಆವೃತ್ತಿ. ವೆರಿ ಗುಡ್. ಯೋಗ ಚಾಂಪಿಯನ್ಶಿಪ್ 1ನೇ ಆವೃತ್ತಿ ಆಕತಿ. ಯೋಗ ರಿಲೇಟೆಡ್ ಸ್ಪೋರ್ಟ್ಸ್ ಇರ್ತಾವ. ಅದು ಯೋಗದು ಏನು ಪೋಸ್ಟರ್ಸ್ ಇರ್ತಲ್ಲ ಅವ್ರ ಮೇಲೆ 3 ಟಾಪ್ ಕಂಟ್ರಿ ಹೇಳ್ಬಿಡ್ರಿ. ಇಂಡಿಯಾ, ಜಪಾನ, ಅರ್ಜೆಂಟೀನಾ. 3 ನೆನಪಿಟ್ರು ಸಿರೀಸ್ ಆಗಿ ಬರ್ತಾವ. 5 ಕೊಟ್ಟರು ನಾವು ಹಿಂದ ಮುಂದೆ ಕೊಟ್ಟೇ ಇರ್ತಾನ. ಒಟ್ಟ 3 ನೆನಪಿಟ್ಕೊಂಡ್ಬಿಡ್ರಿ. ಯಾವ ಅಂದ್ರೆ 1ನೇದು ಯಾವ್ದಂದ್ರೆ ಇಂಡಿಯಾದ ಒರಿಜಿನ್ ಯೋಗ ಬರುದ ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡಿದವ್ರ ಇಂಡಿಯನ್ ಒರಿಜಿನ್ 1ನೇದು ಯೋಗ. ಅದಾದ್ಮೇಲೆ 2ನೇದು ಯಾವ್ದಂದ್ರೆ ಜಪಾನ, 3ನೇದು ಯಾವ್ದಂದ್ರೆ ಅರ್ಜೆಂಟೀನಾ. ನೆನಪಿರ್ತಾವಲ್ಲ? ಸಿಂಗಾಪುರ ಬ್ಯಾಂಕ್. ನೆಕ್ಸ್ಟ್ ಲೊಕೊಡಾಂಗ್ ಟರ್ಮರಿಕ್ ಮಿಷನ್ ಅಂತ ಬರ್ತದೆ. ಎಲ್ಲಿ ಮಾಡ್ತಾರೆ ಇದ ಲೊಕೊಡಾಂಗ್ ಟರ್ಮರಿಕ್ ಮಿಷನ್? ಇಲ್ಲಿ ಮೇಘಾಲಯದಾಗ. ಅದಕ್ಕೆ ಇನ್ನೊಂದು ಏನಂತ ಕರಿತೀವಿ? ಯಾವ ಪ್ರಾಜೆಕ್ಟ್ ಗೋಲ್ಡನ್ ಸ್ಪೈಸ್. ಅವ್ ಡೈರೆಕ್ಟ್ ಟರ್ಮರಿಕ್ ಮೆನ್ಷನ್ ಮಾಡಿಲ್ಲ. ಗೋಲ್ಡನ್ ಸ್ಪೈಸ್ ಎದಕ್ಕೆ ರಿಲೇಟೆಡ್ ಐತೆ ಅಂತ ಕೇಳ್ತಿರ್ತ. ಅದು ನಡು ಕೇಳ್ತಿದ್ದಲ್ಲ, ಇದನ್ನ ಇಂಟರ್ನ್ಯಾಷನಲ್ ಬಾರ್ಡರ್ ಒಳಗೆ ಹಳದಿ ಚಿನ್ನ ಅಂತ ಯಾವ್ದು ಯೂಸ್ ಮಾಡ್ತಿರ್ತಾರ ಅಥವಾ ಹೇಳ್ತಿದ್ರಲ್ಲ, ಸೇಮ್ ಯೆಲ್ಲೋ ಕೇಕ್ ಅಂತ ಕರಿತಿದ್ವು. ಹಂಗೆ ಇಂಥವು ಏನಾರ ಕ್ವಶನ್ ಬಂದಾಗ ಗೋಲ್ಡನ್ ಸ್ಪೈಸ್ ಅಂತ ಯಾವ್ದಕ್ಕೆ ಕರಿತಾರ ಅಂತ ಕೇಳಿರ್ತಾನೆ. 1ನೇದ ಯಾವ್ದಾರ ಮೆಣಸಿನ್ಕಾಯಿ ಹಿಂಗೆ ಹೆಸರು ಕೊಟ್ಬಿಟ್ಟಿರ್ತಾನೆ. ಯಾವ್ದಕ್ಕೆ ಗೋಲ್ಡನ್ ಸ್ಪೈಸ್ ಅಂತ ಕರಿತೀವಿ ಅಂದ್ರೆ ಟರ್ಮರಿಕ್ಗೆ. ಅದಕ್ಕೆ ಲೊಕೊಡಾಂಗ್ ಟರ್ಮರಿಕ್ ಅಂತಾರ. ಅದು GI ಟ್ಯಾಗ್ ಪಡೆದೈತಿ. ಯಾವ ಸ್ಟೇಟ್ದಿಂದ ಅಂದ್ರೆ ಮೇಘಾಲಯದಿಂದ. ನೆನಪಿರ್ತೈತಲ್ಲ ಮೇಘಾಲಯದಾಗ ಇನ್ನೊಂದು 2 ಫಾಲ್ಸ್ ಹೇಳಿದ್ನು ಹೇಳ್ರಿ ನೋಡು. 2 ಫಾಲ್ಸ್ ಮೇಲೆ ರಿಪೀಟೆಡ್ ಕ್ವಶನ್ ಅದಾವ. 7 ಸಿಸ್ಟರ್ ಫಾಲ್ಸ್ ಮತ್ತು ಎಲಿಫೆಂಟಾ ಫಾಲ್ಸ್. ಮೇಘಾಲಯದಾಗ ಬಯೋಸ್ಪಿಯರ್ ರಿಸರ್ವ್ ಐತೋ ಇಲ್ಲೋ? ಐತಿ. ಯಾವ್ದೈತಿ? ನೋಕ್ರೇಕ್ ಬಯೋಸ್ಪಿಯರ್ ರಿಸರ್ವ್. ಅವು ಯಾವ್ದಾರ ಸ್ಟೇಟ್ ನ್ಯೂಸ್ನೇ ಬಂದಾಗ ಟೋಟಲ್ ಬಯೋಸ್ಪಿಯರ್ ರಿಸರ್ವ್ ಎಷ್ಟದ ಅಂದ್ರೆ 18 ಬಯೋಸ್ಪಿಯರ್ ರಿಸರ್ವ್. ಅವ್ರ ಮೇಲಂತೂ ರಿಪೀಟೆಡ್ ಕೇಳ್ಯಾನ. ಈ ಸಿಮ್ಲಿಪಾಲ್ ಬಯೋಸ್ಪಿಯರ್ ರಿಸರ್ವ್ ಎಲ್ಲಿ ಬರ್ತೈತಿ ಹಿಂಗೆ ಕ್ವಶನ್ ಕೇಳಿ. ನೆನಪದಾವಲ್ಲ ಮೇಲೆ ನೀವು ಹೇಳ್ತೀರಿ? ಹೇಳ್ರಿ. 1ನೇ ಹಿಡಿದ ಮ್ಯಾಲಿಂದ ಬಂದ್ಬಿಡ್ನ. ಎಲ್ಲಿ ಅಂದ್ರೆ ಮೊನ್ನೆದ ಉತ್ತರಾಖಂಡದಿಂದ, ಹಿಮಾಚಲ್ ಪ್ರದೇಶದಿಂದ ಬರ್ನು. ಹಿಮಾಚಲ್ ಪ್ರದೇಶದಿಂದ ಯಾವ್ದ್ರಿ? ಯಾವ್ದ? ಕೋಲ್ಡ್ ಡೆಸರ್ಟ್ ಅಂತ ಕರಿತೀವಿ. ಯಾವ್ದಂದ್ರೆ ಹಿಮಾಚಲ್ ಪ್ರದೇಶ. ಅದ್ರ ಕೆಳಗೆ ಉತ್ತರಾಖಂಡದಿಂದ ಯಾವ್ದು ಬರ್ತೈತಿ? ನಂದಾದೇವಿ ಅಂತ ಬರ್ತೈತಿ. ನೆನಪೈತಲ್ಲ ನಂದಾದೇವಿ ಅಂತ ಕರ್ತೈತಿ. ಯಾವ್ದಂದ್ರೆ ವ್ಯಾಲಿ ಆಫ್ ಫ್ಲವರ್ಸ್. ಯಾವ್ದು ರೀ? ವ್ಯಾಲಿ ಆಫ್ ಫ್ಲವರ್ಸ್ ಹಿಮಾಚಲ್ ಪ್ರದೇಶದಲ್ಲಿ. ಅದು ಕೋಲ್ಡ್ ಉತ್ತರಾಖಂಡದಾಗ. ಕರೆಕ್ಟ್. ಅದ ನಂದಾದೇವಿ ಅಂತ ಕರಿತೀವಿ. ಅವು 3 ಅಕೌಣಲ್ಲಿ ಉತ್ತರಾಖಂಡದಾಗ 2 ಅದಾವಲ್ಲ. ಉತ್ತರಾಖಂಡದಾಗ 1. ಅದಕ್ಕೆ ವ್ಯಾಲಿ ಆಫ್ ಫ್ಲವರ್ಸ್ ತರ ನೋಡು. ಮತ್ತೆ ವ್ಯಾಲಿ ಆಫ್ ಫ್ಲವರ್ ಇಲ್ಲ ಉತ್ತರಾಖಂಡದಾಗ 1 ಐತಿ. ಅದಕ್ಕೆ ಹೇಳತ್ನ. ನಂದಾದೇವಿ 1 ಐತಿ. ಹೌದಲ್ಲ? ಮತ್ತೆ ವ್ಯಾಲಿ ಆಫ್ ಫ್ಲವರ್ಸ್ ಯಾವ ಕತ್ತೀವಿ? ಹಿಮಾಚಲ್ ಪ್ರದೇಶದ ಗತ್ತೀವನ್ನ ಯಾವ್ದಕ್ಕೋ ವ್ಯಾಲಿ ಆಫ್ ಫ್ಲವರ್ಸ್ ಅತ್ತಾರ. ಅದು 2ನೇ ಹೆಸರು ಅದು. ಅದಕ್ಕೆ ಹೇಳತ್ನ. ಹಿಮಾಚಲ್ ಪ್ರದೇಶದಿಂದ 1 ಯಾವ್ದತ್ತಂದ್ರೆ ಕೋಲ್ಡ್ ಡೆಸರ್ಟ್ ಅಂತ ಕರಿತೀವಿ. ಆಮೇಲೆ ಉತ್ತರಾಖಂಡದಿಂದ ಬಂದಾಗ ನಂದಾದೇವಿ. ಸ್ಟೇಟ್ಗಳು ಹೇಳ್ಕೋತಕ್ಕನ ಅದ್ರ ಮೇಲೆ ನೆನ್ಬಿಟ್ಟು ಅವು ಕ್ವಶನ್ ರಿಪೀಟೆಡ್ ಕೇಳಿ. ನಂದಾದೇವಿ ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿನಲ್ಲ. 2 ಅದು 18 ಅದಾವಲ್ಲ. 2 ಆದ್ಮೇಲೆ ಇಲ್ಲಿ ಮತ್ತೆ ಉಳ್ಕಿದ್ದು ಎಲ್ಲಿ ಇಲ್ಲ. ಡೈರೆಕ್ಟ್ ಎಲ್ಲಿ ಬರ್ತೈತೆ ಅಂದ್ರೆ ಸಿಕ್ಕಿಂದಾಗ ಬರ್ತದೆ. ಸಿಕ್ಕಿಂದಾಗ ಯಾವ್ದ್ರಿ? ಕಾಂಚನಜುಂಗ. ನೆನಪಿರ್ತೈತಲ್ಲ ಸಿಕ್ಕಿಂದಾಗ ಕೇಳಿರ್ತಾರೆ. ಕಾಂಚನಜುಂಗ ಅತಿ ಏನಂದ್ರೆ ಬಯೋಸ್ಪಿಯರ್ ರಿಸರ್ವ್ ಐತಿ. ಅತಿ ಬೆಟ್ಟನೂ ಐತಿ. ಅದು ಅದ ಗುಡ್ದಾಗ ಇರೋದು ಬಯೋಸ್ಪಿಯರ್ ರಿಸರ್ವ್. ಕಾಂಚನಜುಂಗ 3 ಅದು ಅಲ್ಲ. ಅದಾದ್ಮೇಲೆ ಡೈರೆಕ್ಟ್ ಅರುಣಾಚಲ್ ಪ್ರದೇಶದಾಗ ಬರ್ತೈತಿ. ಅರುಣಾಚಲ್ ಪ್ರದೇಶ ಯಾವ್ದು? ದಿಯಾಂಗ್ ದಬಂಗ್. ಯಾಕಾರ ಕಣಿವೆ ಮಾರ್ಗದ ಮೂಲಕ ಬ್ರಹ್ಮಪುತ್ರ ನದಿ ಬರ್ತೈತೆ ಅಂತ ಕೇಳಿರ್ತಾರಲ್ಲ. ಎಷ್ಟದು ಈಗ? 4 ಅದು. 18 ಅದಾವಲ್ಲ. 4 ಅದು. 4 ಆದ್ಮೇಲೆ ಅದು ಆಸಾಮ್. ಈಗ ಯಾವ್ದಂದ್ರೆ ಅರುಣಾಚಲ್ ಪ್ರದೇಶ ಆಯ್ತು. ಆಸಾಮ್ ಡೈರೆಕ್ಟ್. ನಾಗಾಲ್ಯಾಂಡ್ದಾಗಿಲ್ಲ. ಆಮೇಲೆ ಇದರೊಳಗೆ ಹಿಡಿದಿರತ್ತೇಳಿ ಮಯನ್ಮಾರ್ ಬಾರ್ಡರ್ ಮ್ಯಾಪ್ ಪ್ರಕಾರ ಹೊಂಟಿದ್ರಿ ಅಂತೇಳಿ ನೀವು ಡೈರೆಕ್ಟ್ ಏನಂದ್ರೆ ಆಸಾಮ್ಗೆ ಆಮೇಲೆ ಬರ್ಬೋದು. ಯಾವ್ದಾರ ಮೇಘಾಲಯ ಆದ್ಮೇಲೆ ಡೈರೆಕ್ಟ್ ಎಲ್ಲಿ ಅಂದ್ರೆ ಇದ್ರೋಗಿ ಬರ್ತೈತೆ. ಯಾವ್ದಂದ್ರೆ ಯಾವ್ದಕ್ಕೆ ತಡಿ ಯಾವ್ದು ಅರುಣಾಚಲ ಆತ. ನಾಗಾಲ್ಯಾಂಡ್ ಇಲ್ಲ, ಮಣಿಪುರ್ ಇಲ್ಲ, ಮಿಜೋರಾಮ್ ಇಲ್ಲ. ಡೈರೆಕ್ಟ್ ಮೇಘಾಲಯ ಬಿಟ್ರೆ ಆಸಾಮ್. ಕರೆಕ್ಟ್. ಹಿಂಗೆ ಮ್ಯಾಪ್ ಪ್ರಕಾರ ಹೋಗುನಲ್ಲ. ನಾವು ಹೊಂಟಿದ್ವಿ ಎಲ್ಲಿ ಅಂದ್ರೆ ಹಿಮಾಚಲ್ ಪ್ರದೇಶದಿಂದ ಯಾವ್ದು ಹೇಳ್ರಿ? ರಿಪೀಟ್ ಮಾಡಿ ನೆನಪಿಟ್ಕೋರು. ಕ್ವಶನ್ ಕೇಳಿರ್ತಾನೆ. ಹಿಮಾಚಲ್ ಪ್ರದೇಶದಿಂದ ಕೋಲ್ಡ್ ಡೆಸರ್ಟ್, ಉತ್ತರಾಖಂಡದಿಂದ ನಂದಾದೇವಿ, ಸಿಕ್ಕಿಂದಿಂದ ಕಾಂಚನಜುಂಗ, ಅರುಣಾಚಲ್ ಪ್ರದೇಶದಿಂದ ದಿಯಾಂಗ್ ದಬಂಗ್. ಹಿಂಗ ಮ್ಯಾಪ್ ಪ್ರಕಾರ ದಂಡಿಗೆ ಬಂದ್ರೆ ಯಾವ ಸ್ಟೇಟ್ ಇಲ್ಲ ಮಯನ್ಮಾರ್ದು. ಅದಾದ್ಮೇಲೆ ಡೈರೆಕ್ಟ್ ಮೇಘಾಲಯಕ್ಕೆ ಬರ್ತೀವಿ. ಮೇಘಾಲಯದಿಂದ ಯಾವ್ದಂದ್ರೆ ನೋಕ್ರೇಕ್. ಅದಾದ್ಮೇಲೆ ಅಸ್ಸಾಂದಿಂದ 2 ಬರ್ತವೆ. ಎನ್ಸೋತು ರೇಟ್ 5 ಅದು ಅಲ್ಲ. 5 ಆದ್ಮೇಲೆ ಅಸ್ಸಾಂದಿಂದ 2. ಮಾನಸ 1, ಇನ್ನೊಂದು ಯಾವ್ದ? ಕಾಂಚನಜುಂಗ ಅಂತ ಬರ್ತೈತಿ. ಸಾರಿ ಕಾಂಚನ ದಿಬ್ರು ಸೈಕೋವಾ 1, ಮಾನಸ. ದಿಬ್ರು ಸೈಕೋವಾ ಅಂದ ಮಾನಸ ಅಂತ ಬರ್ತದೆ. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಬರ್ತದೆ. ಅದ ಕರೆಕ್ಟ್. ಯಾವ್ದಾದ್ರು ಈಗ ಎಷ್ಟದು 5, 6, 7 ಅದು ಅಲ್ಲ. 7 ಅದು ಅಲ್ಲ. ಅಸ್ಸಾಂದಾಗ 2 ಗೊತ್ತದು ಅಲ್ಲ. 1 ಮಾನಸ, ಇನ್ನೊಂದು ದಿಬ್ರು ಸೈಕೋವಾ ಅಂತ ಬರ್ತದೆ. ಮೇಘಾಲಯದ ಬಂದಾಗ ನೌಕ್ರೇಕ್. ಅದಾದ್ಮೇಲೆ ಡೈರೆಕ್ಟ್ ಪಶ್ಚಿಮ ಬಂಗಾಳದಿಂದ ಯಾವ್ದು?
ಫೇಮಸ್ ಐತಿ. ಯಾಕಂದ್ರೆ ಭಾರತದಾಗ ಅತಿ ದೊಡ್ಡ ರಾಮ್ಸರ್ ಸೈಟ್ ಅಂತ ಕೇಳ್ತೀವಿ, ಯಾವ್ದಂದ್ರೆ ಸುಂದರ್ಬನ್. ಅದ ಏನಂದ್ರೆ ಬಯೋಸ್ಪಿಯರ್ ರಿಸರ್ವ್ ಐತೆ. ಪಶ್ಚಿಮ ಬಂಗಾಳ ಆದ ಕೂಡಲೇ ಕೆಳಗೆ ಬರೋದು ಒಡಿಸ್ಸಾ. ಒಡಿಸ್ಸಾದಿಂದ ಯಾವ್ದ ಸಿಮ್ಲಿಪಾಲ್. ಒಡಿಸ್ಸಾದಿಂದ ಸಿಮ್ಲಿಪಾಲ್. ಒಡಿಸ್ಸಾ ಕೆಳಗೆ ಬಂದ ಕೂಡಲೇ ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶದಿಂದ ಯಾವ್ದ ಶೇಷಾಚಲಂ ಅಂತ ಬರ್ತೈತಿ. ಆಂಧ್ರ ಪ್ರದೇಶ. ಇವೆಲ್ಲ ರಿಪೀಟೆಡ್ ಕ್ವಶನ್ ಆಗ್ಯಾವ. ಶೇಷಾಚಲಂ ಎಲ್ಲಿ ಅಂದ್ರೆ ಆಂಧ್ರ ಪ್ರದೇಶ. ಅದಾದ್ಮೇಲೆ ತಮಿಳ್ನಾಡಕ್ಕೆ ಬರೋದು. ತಮಿಳ್ನಾಡದಿಂದ ಯಾವ್ದ್ರಿ ಎನ್ಸೋತೊಂಟ್ರಿ ಇಲ್ಲ ಎನ್ಸಲಿಲ್ಲ ಹೋದ ಮೇಲೆ. ಹಾಂ ಹೇಳ್ರಿ ನೀವು. ಎರಡು ಬರ್ತಾವ ತಮಿಳ್ನಾಡ್ನಾಗ ಎರಡು ಯಾವ ಹೇಳ್ರಿ. ಹಾಂ ಅದನ್ನು ನಡು ಹಿಡಿಬೋದು. ನೀಲಗಿರಿನೂ ಹಿಡಿಬೋದು. ನೀಲಗಿರಿನೂ ಕರೆಕ್ಟ್. ನೀಲಗಿರಿ ಒಂದು ಬರ್ತೈತಿ. ಅಗಸ್ತ್ಯ ಮಲೆ ಅಲ್ಲಿ ಬರಂಗಿಲ್ಲ. ಅಗಸ್ತ್ಯ ಮಲೆ ಕೇರಳಕ್ಕೆ ಬರ್ತೈತಿ. ಅದು ಬಾರ್ಡರ್ದಾಗ ಬರ್ತದೆ. ಈ ತಮಿಳ್ನಾಡು ಕೊಂಡಿದ್ವಲ್ಲ, ತಮಿಳ್ನಾಡ್ದಾಗ ಮಣ್ಣಾರ್ ಅಖಾತ್ ಬರ್ತದೆ. ನೆನಪೈತಲ್ಲ, ಮಣ್ಣಾರ್ ಅಖಾತ್ ಕರಿತೀವಿ ಎಲ್ಲಿ ಅಂದ್ರೆ ತಮಿಳ್ನಾಡು. ಅದಾದ್ಮೇಲೆ ಇಲ್ಲಿ ಕೇರಳಕ್ಕೆ ಹೋದ್ರೆ ಅಗಸ್ತ್ಯ ಮಲೆ. ಅದಾದ್ಮೇಲೆ ಎರಡು ತುರು ನಡು ಬರ್ತೈತೆ. ಅದು ನೀಲಗಿರಿ ಅಂತ. ಅದು ಇಲ್ಲಾರ ಭಾರತದ ಮೊದಲ ಬಯೋಸ್ಪಿಯರ್ ರಿಸರ್ವ್ ಅಂತ ಯಾವ್ದತ್ತು ಕೇಳಿರ್ತಾರೆ. ಯಾವ್ದಂದ್ರೆ ನೀಲಗಿರಿ. ಅದು ಎನಸಲಿಲ್ಲ ನೀವು ಪಕ್ಕ. ಬೆನ್ಷನ್ ಬೆಂಕಿ 13 ಅದು. ಅದಾದ್ಮೇಲೆ ಡೈರೆಕ್ಟ್ ಗುಜರಾತ್. ಗುಜರಾತ್ದಿಂದ ಹೇಳ್ರಿ. ಗುಜರಾತ್ದಾಗ ಕಚ್ ಅಂತ ಬರೋದು. ಗುಜರಾತ್ದಾಗ ಬರೋದು ಒಂದು ಕಚ್. 18 ಅದು. ಎಟ್ಟದು 14 ಅದು. ಕಚ್ ಆದ್ಮೇಲೆ ಮಧ್ಯಪ್ರದೇಶಕ್ಕೆ ಹೋಗೋದು. ಮಧ್ಯಪ್ರದೇಶದಾಗ 3 ಬರ್ತಾವ. ಯಾಕಂದ್ರೆ ಮಧ್ಯಪ್ರದೇಶ ಛತ್ತೀಸ್ಗಢ ನಡು ಒಂದು ಬರ್ತೈತಿ. ಅದ್ರ ಸಲ್ಮಂದ ಮಧ್ಯಪ್ರದೇಶದಾಗ ಹೇಳ್ರಿ. ಒಂದೇದು ಯಾವ್ದದ ಪಣ್ಣ. ಪಣ್ಣ ಒಂದು ಬರ್ತೈತಿ. ಇನ್ನೊಂದ ಪಾಚುಮರಿ ಅಂತ ಬರ್ತೈತಿ. ಇವು ಎರಡು ಓಣ್ ಆಗಿ ಏನಂದ್ರೆ ಮಧ್ಯಪ್ರದೇಶ. ಇನ್ನೊಂದು ಬರ್ತೈತಿ ಅಮರಕಂಟಕಾತ್. ನರ್ಮದಾ ನದಿ ಹುಟ್ಟುದಲ್ಲಿ ಅಲ್ಲ ಅಮರಕಂಟಕಾತ್ ಬರ್ತೈತಿ. ಇದೇನಂದ್ರೆ ಛತ್ತೀಸ್ಗಢ ಮಧ್ಯಪ್ರದೇಶ ಬಾರ್ಡರ್ ನಡು ಐತದ. ಅದರ ಸಲ್ಮಂದ ಓನ್ಲಿ ಮಧ್ಯಪ್ರದೇಶ ಬರ್ತೇಳಿ ಪಣ್ಣ ಮತ್ತು ಪಾಚುಮರಿ ಬರ್ತೈತಿ. ಆಮೇಲೆ ಅಮರಕಂಟಕ ಬಂದ್ರೆ ಇಲ್ಲಂದ್ರೆ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ. ಎಟ್ಟದು ಈಗ 17 ಅದು. ಇದಾದ್ಮೇಲೆ ಎಲ್ಲಿ ಅಂದ್ರೆ 17 ಅದುವನ ಅಂಡಮಾನ್ ನಿಕೋಬಾರ್ದ. ಎಟ್ಟದು ಕರೆಕ್ಟ್ ಹೇಳ. 17 ಅದು. 17 ಆದ್ರೆ ಇನ್ನೊಂದು ಉಳಿತೈತಿ. ಯಾವ್ದು ಬರ್ತೈತಿ? ಅಂಡಮಾನ್ ನಿಕೋಬಾರ್ದಾಗ ಏನಂತ ಕರಿತೀವಿ? ಗ್ರೇಟ್ ನಿಕೋಬಾರ್. ಗೊತ್ತಾದ್ವಲ್ಲ. ಬಯೋಸ್ಪಿಯರ್ ರಿಸರ್ವ್ ಅಂತ ಬಂದು ಅಂತೇಳಿ ಇವು ಏನಂದ್ರೆ ವನ್ಯಜೀವಿ ಧಾಮ ಆಗಲಿ ನ್ಯಾಷನಲ್ ಪಾರ್ಕ್ ಆಗಲಿ ಇವು ಎಲ್ಲದಕ್ಕಿಂತ ದೊಡ್ಡದ ಯಾವ್ದಂದ್ರೆ ಬಯೋಸ್ಪಿಯರ್ ರಿಸರ್ವ್. ನೆನಪಿರ್ತೈತಲ್ಲ, ಬಯೋಸ್ಪಿಯರ್ ರಿಸರ್ವ್ ಅಂದ್ರೆ ಎಲ್ಲದಕ್ಕಿಂತ ದೊಡ್ಡದಿರ್ತಾವ. ಟೋಟಲ್ ಇಂಡಿಯಾದಾಗ ಬಯೋಸ್ಪಿಯರ್ ರಿಸರ್ವ್ ಎಷ್ಟು ಅದಾವ ಅಂದ್ರೆ 18 ಅದಾವ. ಭಾರತದ ಮೊದಲ ಬಯೋಸ್ಪಿಯರ್ ರಿಸರ್ವ್ ಅಂತ ಕೇಳಿದ್ರೆ ಅದು 3 ಸ್ಟೇಟ್ ನಡು ಬರ್ತೈತೆ. ಕೇರಳ, ತಮಿಳ್ನಾಡು ಮತ್ತು ಕರ್ನಾಟಕ 3 ಸ್ಟೇಟ್. ಅದು ಒಂದು ಕೇಳನ್ ಕ್ವಶನ್. ಅದಕ್ಕೆ ಭಾರತದ ಮೊದಲ ಬಯೋಸ್ಪಿಯರ್ ರಿಸರ್ವ್. ವೆರಿ ಗುಡ್. ಯಾವ್ದು? ಅದ ಇದನ್ ಛತ್ತೀಸ್ಗಢ ಮಧ್ಯಪ್ರದೇಶ ನಡು ಬರ್ತದಲ್ಲ. ಅದ ಯಾವ್ದು ಅಮರಕಂಟಕ ಅಂತ ಹೇಳಿದಿಲ್ಲ. ಅದಕ್ಕೆ ಏನೋ ತರ ಅದ ಅಚಾರ್ ಕಮರ್ ಅಂತ ಕರೀತಾರಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದ ಯಾವ್ದಂದ್ರ ಅದ ಎರಡು ಸೇರಿ ಒಂದ ಯಾವ್ದ ಅಚಾರ್ಕ ಏನತ್ತ ಹೆಸರ. ಎರಡೂ ಕೊಟ್ಟಿರ್ತಾನೆ ಹೆಸರ. ಬಟ್ ಅದು ಒಂದ ಬಯೋಸ್ಪಿಯರ್. ಮತ್ತೆ ಎರಡು ಅದ ಒಂದಿರಿ. ಮತ್ತೆ 19 ಮಾಡ್ರಿ. ಛತ್ತೀಸ್ಗಢ ಮಧ್ಯಪ್ರದೇಶ ನಡು ಬರೋದು ಅದ ಒಂದ. ಅದಕ್ಕೆ ಅಮರಕಂಟಕ ಅಂತ ಕರಿತೀವಿ. ಅದ್ರದ್ದು ಇನ್ನೊಂದು ಏನಂತಾರ ಅಚಾರ್ ಕಮರ್ ಅಂತ ಕರಿತಾರ. ಅವು ಎರಡು ಕೂಡೆ ಮಾಡ್ತಾರ. ಅವು ಎರಡು ಬಾರ್ಡರ್ನಾಗ ಅದಾವತ್. ಅದಕ್ಕೆ ನರ್ಮದಾ ನದಿ ಹುಟ್ಟಿ ಅದು ಕಣಿವೆಯಲ್ಲಿ ಹುಟ್ಟಿ ಕಣಿವೆಯಲ್ಲಿ ಇದಾನದ. ಇದೆ ಪೂರ್ತಿ ವ್ಯಾಲಿಲಿ ಹರಿತೈತಿಲ್ಲ. ಅದು ಅಮರಕಂಟಕದಾಗ ಹುಟ್ಟತೈತಿ. ನೆಕ್ಸ್ಟ್ ಲೋಕಡಾಂಗ್ ಟರ್ಮರಿಕ್ ಮಿಷನ್ ಹೇಳ್ರಿ ಎಲ್ಲಿ ಬರ್ತೈತಿ ಅಂದ್ರೆ ಮೇಘಾಲಯದಾಗ. ವೆರಿ ಗುಡ್. ನೆಕ್ಸ್ಟ್ ಈಗ ರೀಸೆಂಟ್ ಆಗಿ ಒಂದು ಮನ್ CAPF ಕ್ವಶನ್ದಾಗ ಡೈರೆಕ್ಟ್ ಕೇಳ ಬೇಸಲ್ ಅಂತ ಬರ್ತೈತ್ರಿ. ಈ ಬೇಸಲ್ ಕನ್ವೆನ್ಷನ್ ಅಂತ ಬರ್ತೈತಿ. ಕರೆಕ್ಟ್ ಹೇಳ್ತ. ಸರಿ. ಬಾಸೆಲ್ ಕನ್ವೆನ್ಷನ್ ಅಂತ ಒಂದು ಬರ್ತೈತಿ. ಆಮೇಲೆ ಭಾಷನ್ ಪ್ರಾಜೆಕ್ಟ್ ಅಂತ ಬರ್ತೈತಿ. ಈ ಬಾಸಲ್ ಪ್ರಾಜೆಕ್ಟ್ ಎದಕ್ಕೆ ಸಂಬಂಧಿಸೈತೆ ಅಂತ ಕೇಳ. ಬಾಸಲ್ 4 ಅಂತ ಹೇಳಿ ಯಾವ್ದ ಬ್ಯಾಂಕಿಂಗ್ ಒಲೆ. ಯಾಕೆ ಇವು ಎರಡು ಕನ್ಫ್ಯೂಸ್ ಆಕಾವ? ಫಸ್ಟ್ನೇದಾವ್ ಎಲ್ಲರ ಹೆಸರನ್ನ ಕೊಟ್ರೆ ಬಾಸಲ್ ಕನ್ವೆನ್ಷನ್ ಅಂತ ಕರಿತೀವಿ. ಬಾಸಲ್ ಅನ್ನೋದು ಎಲ್ಲಿ ಬರ್ತೈತಿ ಪ್ಲೇಸ್? ಇದೊಂದು ಸಿಟಿನ ಐತಿ ಬಾಸಲ್ ಅನ್ನೋದು. ಎಲ್ಲೈತಿ? ಸ್ವಿಟ್ಜರ್ಲ್ಯಾಂಡ್. ವೆರಿ ಗುಡ್. ಸ್ವಿಟ್ಜರ್ಲ್ಯಾಂಡ್ನಾಗ ಬಾಸಲ್ ಅನ್ನೋದು ಒಂದು ಸಿಟಿ. ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಕನ್ವೆನ್ಷನ್ ಅಂದ್ರೆ ಒಂದು ಮೀಟಿಂಗ್ ಮಾಡಿರ್ತಾರೆ ಎಲ್ಲರೂ ಕೂಡಿ. ಬಾಸಲ್ ಕನ್ವೆನ್ಷನ್ ಎದಕ್ಕೆ ಸಂಬಂಧಿಸಿದೆ? ಅದು ರಿಪೀಟೆಡ್ ಕ್ವಶನ್ ಕೇಳೇನೆ. ಎದ್ರ ಸಂಬಂಧ ಹೇಳ್ರಿ? ಹಜಾರ್ಡಸ್. ಎಲ್ಲಿ ಅಂತಾರಾಷ್ಟ್ರೀಯ ಬಾರ್ಡರ್ ಒಳಗೆ ಕರಿತೀವಲ್ಲ, ಇಂಟರ್ನ್ಯಾಷನಲ್ ಬಾರ್ಡರ್ ಒಳಗೆ ಹಜಾರ್ಡಸ್. ಅದು ಇದ್ರೊಳಗೆ ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಕೇಳಿರಲ್ಲ. ಅವ್ರು ಬಲೂನ್ಯಾಗೆಲ್ಲ ಹಜಾರ್ಡಸ್ಗಳನ್ನ ಕಳಿಸ್ತಿದ್ರು ನೋಡಿಲ್ಲಾರ. ಅವರಲ್ಲಿ ಗಾರ್ಬೇಜ್ಗಳನ್ನೆಲ್ಲ ಬಲೂನ್ಯಾಗ ಹಾಕಿ ನಾವು ಸೌತ್ ಕೊರಿಯಾ ಕಳಿಸ್ತಿರೋ. ಸೌತ್ ಕೊರಿಯಾದವ್ರು ಅವರಲ್ಲಿ ಇದ್ದಿದ್ದು ಗಾರ್ಬೇಜ್ ಅಲ್ಲಿ ಹೋಗಿತ್ತಿರೋ. ಇಂಥವು ಇಂಟರ್ನ್ಯಾಷನಲ್ ಅಥವಾ ಬೇರೆ ಕಂಟ್ರಿ ಬಾರ್ಡರ್ ಒಳಗೆ ಇದ್ದು. ಈಗ ನಾವು ಬಾಂಗ್ಲಾದೇಶ ಬೇಡಾಗೈತೆ ಅಂತೇಳಿ ಪಶ್ಚಿಮ ಬಂಗಾಳ ದಂಡಿಗೆ ಹೋಗಿ ಬಾರ್ಡರ್ ಒಳಗೆಲ್ಲ ಗಾರ್ಬೇಜ್ಗಳನ್ನ ಡಂಪ್ ಮಾಡಿರ್ತೀನಿ. ಆ ಕಂಟ್ರಿದವ್ರು ಎಫೆಕ್ಟ್ ಹಾಕಿರ್ತಾರಲ್ಲ, ಇಂಥದನ್ನ ಡ್ರಾಪ್ ಮಾಡಬಾರ್ದು. ಅಥವಾ ಹಜಾರ್ಡಸ್ ವೇಸ್ಟ್ಗಳನ್ನ ಅಥವಾ ನಾವು ಏನು ಮಾಡ್ಬೋದು ಅಂದ್ರೆ ಇಂಜೆಕ್ಷನ್ ಮೆಡಿಸಿನ್ ಎಲ್ಲ ಹಜಾರ್ಡಸ್ ವೇಸ್ಟ್ಗಳನ್ನ ಇಂಟರ್ನ್ಯಾಷನಲ್ ಬಾರ್ಡರ್ಗೆ ಹಾಕ್ಬೋದಲ್ಲ. ಇಂಥದ್ದು ಹಾಕಬಾರ್ದು ಅಂತ ಕನ್ವೆನ್ಷನ್ ಯಾವ್ದೈತೆ ಅಂದ್ರೆ ಬಾಸಲ್ ಕನ್ವೆನ್ಷನ್ ಅಂತ ಕರಿತೀವಿ. ಬಟ್ ಬಾಸಲ್ ಪ್ರಾಜೆಕ್ಟ್ ಅನ್ನೋದು ಐತ್ರಿ. ಅಥವಾ ಬಾಸಲ್ ಅಗ್ರಿಮೆಂಟ್ ಅಂತ ಕರೀತಾರೆ. ಇದು ಬಾಸಲ್ ಅಗ್ರಿಮೆಂಟ್ನು ಎಲ್ಲಿ ಬರ್ತೈತೆ ಅಂದ್ರೆ ಸೇಮ್ ಅದ ಬಾಸಲ್ ಸಿಟಿ ಒಳಗಾಗಿರ್ತೈತಿ. ಇದು ಯಾವ ಸೆಕ್ಟರ್ಗೆ ಸಂಬಂಧಿಸಿರ್ತೈತೆ ಇವು ಎರಡು ಕೊಂಡು ಕನ್ಫ್ಯೂಸ್ ಮಾಡಕ್ಕೆ ಏನು ಕೊಟ್ಟಿರ್ತಾನೆ ಗೊತ್ತಾನೆ? ಒಂದೇದು ಕೇಳಿರ್ತಾನೆ. ಒಂದ ಹಜಾರ್ಡಸ್ ವೇಸ್ಟ್ ಸಲ್ಮಂದ ಅಥವಾ ಅಗ್ರಿಕಲ್ಚರ್ ಸಲ್ಮಂದ. ಆಮೇಲೆ ಏನಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಸಲ್ಮಂದ್. ಇದು ಯಾವ್ದಕ್ಕೆ ಬರ್ತದೆ ಅಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಸಲ್ಮಂದ್. ಇದು ಎದ್ರ ಸಲ್ಮಂದ ಅಂತ ಹೇಳ್ತೇನೆ ರೀ? ಬಾಸಲ್ ಅಂದ್ರೆ ನಮ್ಮಲ್ಲಿ ಇಂಡಿಯಾದಾಗ ಅತಿ ದೊಡ್ಡದ ಗವರ್ನಿಂಗ್ ಬಾಡಿ ಯಾವ್ದು ಹೇಳ್ರಿ? ರೊಕ್ಕ ಅದು ಮ್ಯಾನೇಜ್ ಮಾಡ್ಬೇಕಾರ RBI. ರೊಕ್ಕ ಗಿಕ್ ಬತ್ತೇಳಿ ಎಲ್ಲ ಯಾವ್ದಂದ್ರೆ RBI. ಈಗ RBI ಏನ್ ಮಾಡ್ತಿರ್ತೈತಿಲ್ಲ, ದೇಶದಾಗ ನಮಗೆ ಸ್ವತಂತ್ರ ಐತೆ ಅಂತೇಳಿ ಬೇಕಾದ್ರೆ ರೊಕ್ಕ ಪ್ರಿಂಟ್ ಮಾಡಬಾರ್ದಲ್ಲ. ಇಂಟರ್ನ್ಯಾಷನಲ್ ಒಂದು ಏನ್ ಇರ್ತೈತೆ ಅಂದ್ರೆ ಸ್ಟ್ಯಾಂಡರ್ಡ್ಸ್ ಹತ್ತಿರ್ತೈತಿ. ಆ ಸ್ಟ್ಯಾಂಡರ್ಡ್ಸ್ ಒಳಗೆ ಮಾಡ್ಬೇಕು. ಈಗ RBI ಕಡೆ ರೊಕ್ಕ ಐತೆ ಅಂದಾಗ ನಾವು ಭಾಳ ರೊಕ್ಕ ಎಲ್ಲ ಪಬ್ಲಿಷ್ ಮಾಡಿ ದೇಶದಾಗ ಹಂಚ್ಬಿಟ್ಟು ಏನ್ ಬೇಕಾದ್ ಮಾಡ್ಬೋದಲ್ಲ. ಇಂಥದ್ದು ಮಾಡಬಾರ್ದತ್ ಏನಿರ್ತೈತೆ ಅಂದ್ರೆ ಒಂದು ಇಂಟರ್ನ್ಯಾಷನಲ್ ಏನೈತೆ ಅಂದ್ರೆ ಆರ್ಗನೈಸೇಷನ್ ಐತಿ. ಅದ ಎಲ್ಲಿ ಬರ್ತೈತೆ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ಜಿನೇವಾದಾಗಿಲ್ಲ. ಇದೆ ಬಸಲ್ದಾಗ ಆಕತಿದ ಯಾವ್ದ ISO
ಅದ್ರದಲ್ಲೋ ನಾ ಹೇಳೋದ ಅದು ಬೇರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್. ಬ್ಯಾಂಕಿಂಗ್ ರಿಲೇಟೆಡ್ ಬಂದಾಗ ಇದು ಹೆಡ್ ಯಾವ್ದಂದ್ರೆ ಸ್ವಿಟ್ಜರ್ಲ್ಯಾಂಡ್ ಬಾಸಲ್ದಾಗ ಬರ್ತದೆ. ಬಾಸಲ್ ಅನ್ನೋದ ಬಾಸಲ್ 1 ಬಾಸಲ್ 2 ಬಾಸಲ್ 3 ಬಾಸಲ್ 4 ಅಂತ ಮಾಡ್ತಾರೆ. ಇದು ಬರೋದು ಎಲ್ಲಂದ್ರೆ ಸ್ವಿಟ್ಜರ್ಲ್ಯಾಂಡ್ನಾಗ ಪ್ಲೇಸ್. ಬಟ್ ಇದು ಅಗ್ರಿಮೆಂಟ್ ಓನ್ಲಿ ಏನಕ್ಕಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಸ್ಟ್ಯಾಂಡರ್ಡ್ ಸಲ್ಮನ್ ಇವ್ರು ಏನು ಕೊಡ್ತಾರಂದ್ರೆ ನಾಳೆ ಕೇಳಿರ್ತಾರೆ ಈ ಬಾಸಲ್ ಸ್ಟ್ಯಾಂಡರ್ಡ್ಸ್ ಅಂತ ಬರ್ತೈತಿ ಇದು ಬ್ಯಾಂಕಿಂಗ್ ಸೆಕ್ಟರ್ ಮೇಲೆ ಬೈಂಡಿಂಗ್ ಐತೋ ನಾನ್ ಬೈಂಡಿಂಗ್ ಐತೆ ಅಂದ್ರೆ ಬೈಂಡಿಂಗ್ ಇಲ್ಲ ನಾನ್ ಬೈಂಡಿಂಗ್ ಇದು ಕಂಪಲ್ಸರಿ ಇರಂಗಿಲ್ಲ. ಅವ್ರು ಏನು ಹೇಳ್ತಾರಂದ್ರೆ ಸ್ಟ್ಯಾಂಡರ್ಡ್ ನೀವು ಇಟ್ಟ ರೊಕ್ಕ ಪ್ರಿಂಟ್ ಮಾಡ್ರಿ ಇಟ್ಟ ಇಂಟರ್ನ್ಯಾಷನಲ್ ಯಾಕಂದ್ರೆ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಮಾಡ್ಬೇಕಾರೆ ಒಂದು ಕರೆನ್ಸಿ ನ್ಯೂಸ್ನಾಗ ನೆನಪೈತಿ ನಾವು ಇಂಟರ್ನ್ಯಾಷನಲ್ ರೊಕ್ಕ ಬರ್ಬೇಕಾರೆ ಯಾವ ಕರೆನ್ಸಿ ಐತಿ ಡೈರೆಕ್ಟ್ FDI ಇಲ್ಲ ಯಾವ್ದಾರ ಬ್ಯಾಂಕಿಗೆ ಬರ್ಬೇಕಾರೆ ಸ್ವಿಫ್ಟ್ ಕೋಡ್ ಹತ್ತಾರ ನ್ಯೂಸ್ನಾಗ ನೆನಪಿರ್ತೈತೇನ್ರಿ. ಇದು ಯಾವ್ದೋ ಬ್ಯಾಂಕ್ದಿಂದ ಟ್ರಾನ್ಸಾಕ್ಷನ್ ಮಾಡ್ಬೇಕಾರೆ ಕಂಪಲ್ಸರಿ ಸ್ವಿಫ್ಟ್ ಕೋಡ್ ಹತ್ತಿರ್ಬೇಕು. ಆ ಸ್ವಿಫ್ಟ್ ಕೋಡ್ ಎದಕ್ಕೆ ಇರ್ತೈತೆ ಅಂದ್ರೆ ಏನು ಸ್ವಿಫ್ಟ್ ಫುಲ್ ಫಾರ್ಮ್ ಏನೋ ಐತೆ ಹೊಡಿಯೋದ ವರ್ಡ್ ಸೋಷಿಯಲ್ ಏನೋ ಐ ಸಮಥಿಂಗ್ ಸ್ವಿಫ್ಟ್ ಐತೆ ಸ್ವಿಫ್ಟ್ ಫುಲ್ ಫಾರ್ ಅದೇ ಸ್ವಿಫ್ಟ್ ಏನಂದ್ರೆ ಯಾವುದೋ ಬ್ಯಾಂಕ್ ಆಗಲ್ರಿ ನಮ್ಮ ಕಂಟ್ರಿ ಔಟ್ ಇಂಡಿಯಾ ಕಂಟ್ರಿದಾಗ ಇಂಡಿಯಾ ನಿಮ್ಮ ಸ್ವಂತ ಬ್ಯಾಂಕ್ ಇತ್ತೇಳಿ ಆ ಸ್ವಂತ ಬ್ಯಾಂಕ್ದಾಗೂ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಡಾಲರ್ದಾಗ ಬರ್ಬೇಕಾದ್ರೆ ಸ್ವಿಫ್ಟ್ ಕೋಡ್ ಕಂಪಲ್ಸರಿ ಇರ್ಬೇಕು. ಆ ಸ್ವಿಫ್ಟ್ ಕೋಡ್ ಹತ್ತಾರಲ್ಲ ಸ್ವಿಫ್ಟ್ ಟ್ರಾನ್ಸಾಕ್ಷನ್ ಮಾಡ್ತಿರ್ತೀವಿ ಹಿಂಗೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರಲ್ಲ ಕೋಡ್ ಮೇಂಟೈನ್ ಮಾಡಕ್ಕೆ ಹಂಗೆ ಬಾಸಲ್ ಏನಂತದ ಸೊಸೈಟಿ ಫಾರ್ ವರ್ಲ್ಡ್ ವೈಡ್ ಒಂದು ಹೇಳ್ಕಾರ ಸಾವಕಾಶ ಸೊಸೈಟಿ ಫಾರ್ ಸೊಸೈಟಿ ಫಾರ್ ವರ್ಲ್ಡ್ ವೈಡ್ ಇಂಟರ್ ಬ್ಯಾಂಕ್ ಫೈನಾನ್ಷಿಯಲ್ ಟೆಲಿಕಮ್ಯುನಿಕೇಶನ್ ಅಂತ ಕರಿತೀವಿ. ಸೊಸೈಟಿ ಫಾರ್ ವರ್ಲ್ಡ್ ವೈಡ್ ಇಂಟರ್ ಬ್ಯಾಂಕ್ ಟೆಲಿಕಮ್ಯುನಿಕೇಶನ್ ಇದು ಎದ್ರ ಸಲ್ಮಂದ್ ಅಂದ್ರೆ ನೆನಪಿಟ್ಕೋರಿ ಇದು ಯಾವಾಗ ನ್ಯೂಸ್ನಾಗ ಬಂದಿತ್ತು ಅದು ಗೊತ್ತಾ ನಡು ರಷ್ಯಾದು ಏನೋ ವಾರ ಆಗಿತ್ತಲ್ಲ ಆ ಟೈಮ್ನಾಗ ಔಟ್ ಆಫ್ ಕಂಟ್ರಿ ನಾವು ಟ್ರಾನ್ಸಾಕ್ಷನ್ ಮಾಡೋ ಸಲ್ಮಂದ್ ದಿಗ್ಬಂಧನ ಹಾಕ್ನತ್ತಿರಲ್ಲ ಈ ಸ್ವಿಫ್ಟ್ ಕರೆನ್ಸಿ ಅನ್ನೋದು ಕಂಪಲ್ಸರಿ ಇರ್ತದೆ. ಈ ಸ್ವಿಫ್ಟ್ ಏನು ಮಾಡ್ತದೆ ಅಂದರೆ ಯಾವ್ದಾರ ದೇಶ ಈಗ ಪ್ರೆಸೆಂಟ್ ನೀವು ಹೋಗಿ ಔಟ್ ಆಫ್ ಕಂಟ್ರಿದಾಗ ಯಾರು ನಮ್ಮ ಪೇರೆಂಟ್ಸ್ ಹೋಗ್ಯಾರು ಅಥವಾ ಅಲ್ಲಿಂದ ರೊಕ್ಕ ಟ್ರಾನ್ಸಾಕ್ಷನ್ ಮಾಡ್ಬೇಕಲ್ಲ ಬ್ಯಾಂಕ್ನವರು ಡೈರೆಕ್ಟ್ IFSC ಕೋಡ್ ಮೇಲೆ ಮಾಡಂಗಿಲ್ಲ ಕಂಪಲ್ಸರಿ ಸ್ವಿಫ್ಟ್ ಕೋಡ್ ಕೇಳ್ತಾರೆ. ಯಾಕೆ ಸ್ವಿಫ್ಟ್ ಕೋಡ್ ಅಂದ್ರೆ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಸಲ್ಮನ್ ಹಂಗೆ ಇಂಟರ್ನ್ಯಾಷನಲ್ ಇದು ಏನಂದ್ರೆ ನಾನ್ ಬೈಂಡಿಂಗ್ ಒಂದು ಆರ್ಗನೈಸೇಷನ್ ಐತಿ ಸ್ಟ್ಯಾಂಡರ್ಡ್ಸ್ಗಳು ಮೇಂಟೈನ್ ಮಾಡಕ್ಕೆ ಅದ ಯಾವ್ದು ಕರಿತೀವಿ ಅಂದ್ರೆ ಬೇಸಲ್ ಗೊತ್ತಾತಲ್ಲ. ಬೇಸಲ್ ಎಲ್ಲಿ ಬರ್ತೈತೆ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್. ಇದು ನೆನಪಿರ್ತೈತಲ್ಲ ಇದನ್ನ ನಾಳೆ ಎಲ್ಲರ ಕೇಳಿದಾಗ ಇದು ಬೇಸಲ್ ಅನ್ನೋದ ಇಂಡಿಯನ್ ಗೌರ್ಮೆಂಟ್ ಅಥವಾ ಏನೋ RBI ಮೇಂಟೈನ್ ಮಾಡ್ತೈತೆ ಅಂದ್ರೆ RBI ಓನ್ಲಿ ಏನಂದ್ರೆ ಇಲ್ಲಿ ಇಂಡಿಯಾದಾಗ ಬಂದಾಗ RBI ಏನಂದ್ರೆ ಗೈಡೆನ್ಸ್ ಕೊಡ್ತದೆ ಸ್ಟ್ಯಾಂಡರ್ಡ್. ಬಟ್ RBI ರೆಗ್ಯುಲೇಟ್ ಮಾಡಂಗಿಲ್ಲ ಯಾಕಂದ್ರೆ RBI ಅದ್ರ ಮ್ಯಾಲಲ್ಲ RBI ಅದ್ರ ಕೆಳಗಿದ್ದಂಗೆ ಅದಕ್ಕೆ ಹೇಳಿನ ಬಾಸಲ್ ಅನ್ನೋದು ಎಲ್ಲರ ಕೇಳಿ ನಾಳೆ RBI ಇದ್ರ ಮ್ಯಾಲೆ ಇರ್ತೈತೆ ಅಂದ್ರೆ ಅಲ್ಲ ಬಾಸಲ್ ಅನ್ನೋದು ಏನಂದ್ರೆ ಅಂತಾರಾಷ್ಟ್ರೀಯ ಎಲ್ಲ ಕಂಟ್ರಿಗಳಿಗೆ ಒಂದು ಸ್ಟ್ಯಾಂಡರ್ಡ್ಸ್ ಇದ್ದಂಗೆ ಏನಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಸಲ್ಮನ್. ಬಟ್ ಇದನ್ನ ಏನಂದ್ರೆ ಯಾವ ಕಂಟ್ರಿ ಬೇಕಾದ್ರೆ ಮಾಡ್ಕೋಬಹುದು ಬೇಡಾದ್ರೆ ಬಿಡ್ಬೋದು ನಾನ್ ಬೈಂಡಿಂಗ್ ಇರ್ತದೆ. ಅದ್ರ ಮೇಲೆ ಮಣ್ಣಿ CAPF ಡೈರೆಕ್ಟ್ ಕ್ವಶನ್ ಕೇಳೋಣ ಅದ್ರ ಸಲ್ಮಂದ್ ಹೇಳತ್ ಗೊತ್ತಾತಲ್ಲ. ಬಾಸಲ್ ಕನ್ವೆನ್ಷನ್ ಮತ್ತು ಬಾಸಲ್ ಇದಕ್ಕೆ ಬಾಸಲ್ ಪ್ರಾಜೆಕ್ಟ್ ಅತ್ತಾರತ್ತ ಬಾಸಲ್ ಅನ್ನೋದು ಬಾಸಲ್ 4 ಎದಕ್ಕೆ ಸಂಬಂಧಿಸಿ ಐತಿ ಹಿಂಗೆ ಕೇಳ್ಬಿಡ್ತಾನೆ. ಆ 4 ಅಂತ ಯಾಕೆ ಬರ್ತಾವೆ 1 2 3 ಒಂದೇದ್ರಾಗ ಒಂದು ಸ್ಟ್ಯಾಂಡರ್ಡ್ಸ್ ಕೊಟ್ಟಿರ್ತಾರೆ ಹೆಂಗೆ ಫೈನಾನ್ಸ್ ಮೇಂಟೈನ್ ಮಾಡ್ಬೇಕಂತೇಳಿ. ಎರಡನೇದ್ರಾಗ ಮತ್ತೆ ಫೈನಾನ್ಷಿಯಲ್ ಸೆಕ್ಟರ್ದು ಏನಿರ್ತಲ್ಲ ಅದನ್ನ ಸ್ಟ್ಯಾಂಡರ್ಡ್ ಕೊಡಕ್ಕೆ ಯಾವ್ದಾ ಬಾಸಲ್ ಗೊತ್ತಾದಲ್ಲ. ಎರಡು ಬಾಸಲ್ ಅಂತ ಬರ್ತೈತಿ ಎರಡು ಎಲ್ಲಿ ಬರ್ತಾವ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ನಾಗ ಅದು ಸಿಟಿ ಐತಿ. ಇದ್ರದ್ದು ಹೆಡ್ ಕ್ವಾರ್ಟರ್ ಎಲ್ಲಿ ಐತಿ ಅಂದ್ರೆ ಬಾಸಲ್ದ ಸ್ವಿಟ್ಜರ್ಲ್ಯಾಂಡ್ ಅದ ಬೇಸಲ್ ಐತೆ ಅಲ್ಲೇ ಐತಿ ಎಲ್ಲಿ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್. ಆ ಬಾಸಲ್ ಕನ್ವೆನ್ಷನ್ ಇದಕ್ಕೆ ಸಂಬಂಧಿಸಿ ಐತೆ ಅಂತ ಕೇಳ್ರ ಕನ್ವೆನ್ಷನ್ ಅಂದ್ರೆ ಗೊತ್ತಾಗ್ಬಿಡ್ತದೆ ಡೈರೆಕ್ಟ್. ಕನ್ವೆನ್ಷನ್ ಅಂತ ಬತ್ರ ಏನಂದ್ರೆ ಅಗ್ರಿಮೆಂಟ್. ಬಾಸಲ್ ಅಗ್ರಿಮೆಂಟ್ ಎದಕ್ಕೆ ಸಂಬಂಧಿಸಿ ಐತೆ ಅಂದ್ರೆ ಡೈರೆಕ್ಟ್ ಹಜಾರ್ಡಸ್ ಹೋಗೋದು. ನಾಳೆ ಎಲ್ಲರ ಬಾಸಲ್ 4 ಅಂತ ಕೇಳಿ ಇದನ್ನ ಎದಕ್ಕೆ ಒಂದೇದ ಕೊಟ್ಟಿರ್ತಾನೆ ಹಜಾರ್ಡಸ್ ಅಂತ ಅದಕ್ಕೆ ಹಾಕಿ ಬಂದಿರಿ ಮತ್ತೆ ಅದ್ರ ಸಲ್ಮಂದ್ ಹೇಳತ್ನ ಬ್ಯಾಂಕಿಂಗ್ ಸೆಕ್ಟರ್ಗೆ ಬರ್ತೈತಿ. ಯಾರ್ದಾರ ಹೇಳ್ರಿ RBI ಗವರ್ನರ್ ಈಗ ಯಾರ ಸಂಜಯ್ ಮಲ್ಹೋತ್ರಾ ಅದಾರಲ್ಲ ಈ RBI ಮೇಲೆ ರಿಪೀಟೆಡ್ ಅವ್ರು ಎಲ್ಲಿ ಕ್ವಶನ್ ಕೇಳಿರ್ತಾರಲ್ಲ ಅವ್ರ ಮೇಲೆ ಕೇಳ್ತಾರೆ. ಮಾನಿಟರಿ ಪಾಲಿಸಿ ಮೇಲೆ ಕೇಳತ್ತಿದ್ರೆ ನೆನಪೈತಲ್ಲ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಬರ್ತದೆ. ಎಷ್ಟು ಜನ ಇರ್ತಾರೆ ಅದ್ರೊಳಗೆ MPC ಅಂತ ಕರಿತೀವಲ್ಲ 2 ಜನ ಇರ್ತಾರ 6 ಜನ ಇದ್ರೊಳಗೆ ಗೌರ್ಮೆಂಟ್ದಿಂದ ಎಷ್ಟು ಜನ ಇರ್ತಾರೆ 3 ಜನ RBI ದಿಂದ 2 ಜನ ಇರ್ತಾರೆ 3 ಜನ ವೆರಿ ಗುಡ್. ಇದು ಇರ್ತೈತಲ್ಲ ಮಾನಿಟರಿ ಪಾಲಿಸಿ ಕಮಿಟಿ ಮಿನಿಮಮ್ 1 ವರ್ಷದಾಗ 2 ಸರಿ ಆಗ್ಬೇಕು 4 ಸರಿ ನೆನಪು ಮಿನಿಮಮ್ ಇದ ಮತ್ತೆ ನಾಳೆ 6 ಸರಿ ಮಾಡಿರತ್ತಲ್ಲ ಮಿನಿಮಮ್ ಎಟ್ ಅಂದ್ರೆ 4 ಸರಿ ಆಗ್ಬೇಕು. ಈಗ ಅಧಿವೇಶನ ವರ್ಷದಾಗ 2 ಸರಿ ಆಗ್ಬೇಕು ಮಿನಿಮಮ್. ಇದು ಹೆಚ್ಚು ಎಟ್ ಬೇಕಾ ಮಾಡ್ಬೋದು ಅವ್ರು. ಬಟ್ ಏನಂದ್ರೆ ಮಿನಿಮಮ್ ಸ್ಟ್ಯಾಂಡರ್ಡ್ಸ್ ಹೇಳತ್ನ 4 ಸರಿ ಅಥವಾ 4 ಹಿಂಗ ಕೇಳಿರಲ್ಲ ನಾವು ಮಿನಿಮಮ್ ಎಟ್ ಮಾಡ್ಬೇಕಂತೇಳಿ 8 ತಿಂಗಳಿಗೆ ಒಂದು ಕಂಪಲ್ಸರಿ ಆಗ್ಬೇಕಂತ ಕೇಳಿದ್ರು ಅದ ಯಾಕಂದ್ರೆ 4 3 12 ಆಕತ್ತೆ 3 ತಿಂಗಳಿಗೆ ಒಂದು ಆಕತ್ತೆ 3 ತಿಂಗಳಿಗೆ ಒಂದು ಕಂಪಲ್ಸರಿ ಮಾನಿಟರಿ ಪಾಲಿಸಿ ಮಾಡ್ಬೇಕು ಗೊತ್ತಾತಲ್ಲ. ರೆಗ್ಯುಲೇಟ್ ಯಾರು ಮಾಡ್ತಾರೆ ಅಂದ್ರೆ RBI ದೇರು ಇನ್ನೇನು ಫೈನಾನ್ಷಿಯಲ್ ಸೆಕ್ಟರ್ ಒಳಗೆ ಏನಾರ ಕ್ರೈಸಿಸ್ ಅಕ್ಕವು ಏನಾರ ಹಾಕಿರ್ತಲ್ಲ ಅದನ್ನ ಮಾನಿಟರ್ ಮಾಡಕ ಬ್ಯಾಂಕ್ ರೇಟ್ ಹೆಚ್ಚು ಮಾಡಕ ಕಡಿಮೆ ಮಾಡಕ ಅಧಿಕಾರ ಇರ್ತೈತಿ. ಇದ್ರ ಚೇರ್ಮನ್ ಯಾರು ಇರ್ತಾರೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಥವಾ RBI ಗವರ್ನರ್. ಇದು ಕನ್ಫ್ಯೂಸ್ ಆಗಿರ್ತವೆ ಯಾವಾಗ RBI ಗವರ್ನರ್ ಮಾನಿಟರಿ ಪಾಲಿಸಿ ಕಮಿಟಿ ಚೇರ್ಮನ್ ಯಾರು ಇರ್ತಾರೆ ಅಂದ್ರೆ RBI ಗವರ್ನರ್. GST ಕೌನ್ಸಿಲ್ ಕಮಿಟಿ ಇದಕ್ಕೆ ಚೇರ್ಮನ್ ಯಾರು ಇರ್ತಾರೆ ಅಂದ್ರೆ ಹಣಕಾಸು ಸಚಿವರು. ಇವು ಎರಡು ಗೊತ್ತಾಗತ್ತಲ್ಲ GST ಒಳಗೆ ಮತ್ತು ಇದ್ರೊಳಗೆ ಬರ್ತೇಳಿ ಮಾನಿಟರಿ ಪಾಲಿಸಿ ಬಂದಾಗ RBI ಗವರ್ನರ್ ಇರ್ತಾರೆ. ಬಟ್ ಗೌರ್ಮೆಂಟ್ ದಿಂದ ಇರ್ತಾರೋ ಇಲ್ಲ ಅಂದ್ರೆ ಗೌರ್ಮೆಂಟ್ ದಿಂದ ಎಷ್ಟು ಜನ ಇರ್ತಾರೆ ಅಂದ್ರೆ 3 ಜನ. ಉಳ್ಕಿದವ್ರು ಇಲ್ಲಿಂದ ಬರ್ತಾರೆ RBI ದಿಂದ. ನೆಕ್ಸ್ಟ್ ಈ ಕಾಮನ್ವೆಲ್ತ್ ಕ್ರೀಡಾಕೂಟ ನಡೆಯತ್ತಲ್ಲ ಜುಲೈ 23 ಚಾಲು ಆತ. ಕಾಮನ್ವೆಲ್ತ್ ಕ್ರೀಡಾಕೂಟ ಅಂತ ಬರ್ತೈತಲ್ಲ ಕಾಮನ್ವೆಲ್ತ್ ನೇಷನ್ಸ್ ಅಂದ್ರೆ ಯಾವ ಕರಿತೀವಿ ನಾವು? ಒಂದೇದು ಕಾಮನ್ವೆಲ್ತ್
ಬ್ರಿಟನ್ ಆಳ್ವಿಕೆ ಮಾಡಿದ ಕಂಟ್ರಿಗಳು ಏನಿರ್ತಾವಲ್ಲ, ಬ್ರಿಟನ್ ಆಳ್ವಿಕೆ ಮಾಡಿದ ಕಂಟ್ರಿಗಳಿಗೆ ಕಾಮನ್ವೆಲ್ತ್ ನೇಷನ್ಸ್ ಅಂತ ಕರಿತೀವಿ. ಎಷ್ಟು ಅದಾವ ಕಾಮನ್ವೆಲ್ತ್ ನೇಷನ್ಸ್ ಒಳಗೆ? 56 ಕಂಟ್ರೀಸ್ ಅದಾವ. ಇದು ಏನು ಹೇಳ್ತಾ ನೋಡ್ರಿ, ಕಾಮನ್ವೆಲ್ತ್ ಅಂತ ಬರ್ತೇಳಿ ಬ್ರಿಟನ್ ಎಲ್ಲೆಲ್ಲಿ ಬ್ರಿಟಿಷರ್ ನಮ್ಮ ಭಾರತದಾಗ ಆಳಾಡ್ರಂದ್ರೆ ನಾವು ಕಾಮನ್ವೆಲ್ತ್ ನೇಷನ್ಸ್. ಕಾಮನ್ವೆಲ್ತ್ ಅಂತ ಹೆಸರು ಕೊಟ್ರಲ್ಲ, ಕಾಮನ್ವೆಲ್ತ್ ಅಂದ್ರೆ ಅವ್ರು ಆಳ್ವಿಕೆ ಮಾಡ್ರಂದ್ರೆ ಆ ವೆಲ್ತ್ ಮೇಂಟೈನ್ ಮಾಡಿ ಅಥವಾ ಅವ್ರ ನಮ್ಮಟ್ಟ ಆಸ್ತಿ ಐತಿ ಅಂದಂಗೆ ಹಿಂಗೆ ವೆಲ್ತ್ಗಳು ಮೇಂಟೈನ್ ಮಾಡಿ ಅಂದ್ರೆ ಕಾಮನ್ವೆಲ್ತ್ ನೇಷನ್ಸ್ ಅಂತ ಕರೀತಾರೆ. ಒಂದ ಸಮ ಮನಸ್ಕರ ಹೆಂಗೆ ಕರಿತೀವಲ್ಲ ಹಂಗತ್ತ. ಅಂಥವು ಎಟ್ಟದ ಅಂದ್ರೆ ಈ ಬರೀ ಓನ್ಲಿ ಕಾಮನ್ವೆಲ್ತ್ ನೇಷನ್ಸ್ ಬಗ್ಗೆ ಹೇಳತ್ನ. ಕಾಮನ್ವೆಲ್ತ್ ನೇಷನ್ಸ್ ಇನ್ನ ಗೇಮ್ಸ್ ಇದ್ರೊಳಗೆ ಪಾರ್ಟ್ ಅದು. ಕಾಮನ್ವೆಲ್ತ್ ನೇಷನ್ಸ್ ಅನ್ನೋದ ಒಂದು ಕಮಿಟಿ. ಈಗ ಆರ್ಗನೈಸೇಷನ್ ಯುರೋಪಿಯನ್ ಕೌನ್ಸಿಲ್ ಹೆಂಗಿರ್ತದಲ್ಲ ಸೇಮ್ ಹಂಗ ಕಾಮನ್ವೆಲ್ತ್ ನೇಷನ್ಸ್ ಅಂತ ಒಂದು ಏನೈತೆ ಆರ್ಗನೈಸೇಷನ್ ಐತಿ. ಅದ್ರೊಳಗೆ ಎಷ್ಟು ಕಂಟ್ರೀಸ್ ಅದಾವ ಅಂದ್ರೆ 56 ಕಂಟ್ರೀಸ್. ನೆನಪಿರ್ತಾವಲ್ಲ 56 ಕಂಟ್ರೀಸ್. ಈಗ ಅದ್ರೊಳಗೆ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಕಾಮನ್ವೆಲ್ತ್ ಹೆಂಗೆ ಒಲಿಂಪಿಕ್ಸ್ ಗೇಮ್ ಅದು ನಡೆಸ್ತಿರ್ತೀವಲ್ಲ ಹಂಗೆ ಸ್ವಂತ. ಈಗ ನಾವು ಯೋಗ ಆತಿತ್ತು ನಮ್ಮಲ್ಲಿ ಹೆಂಗೋ ಇಂಡಿಯಾ ಇಂಟ್ರೊಡ್ಯೂಸ್ ಮಾಡಿದ್ದು, ನಾವು ಈಗ ಏನು ಇಂಟ್ರೊಡ್ಯೂಸ್ ಮಾಡಿದ್ವಿ ಯೋಗ ಚಾಂಪಿಯನ್ಶಿಪ್ ಅಂತೇಳಿ. ಸೇಮ್ ಹಂಗ ಏನ್ ಮಾಡ್ತಾರೆ ಕಾಮನ್ವೆಲ್ತ್ ನೇಷನ್ಸ್ ದವ್ರು ಏನು 56 ಕಂಟ್ರಿ ಇರ್ತಾವಲ್ಲ ಅವ್ರು ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಕಾಮನ್ವೆಲ್ತ್ ಗೇಮ್ಸ್ ಅಂತ ಮಾಡ್ತಾರೆ. ಬಟ್ ಈ ಕಾಮನ್ವೆಲ್ತ್ ಗೇಮ್ಸ್ನಾಗ ಓನ್ಲಿ ಕಾಮನ್ವೆಲ್ತ್ ನೇಷನ್ಸ್ ಅಟ್ಟ ಪಾರ್ಟಿಸಿಪೇಟ್ ಮಾಡ್ತಾವೋ ಇಲ್ಲೋ ಅಂತಂದ್ರೆ ಅವು ಅಟ್ಟ ಮಾಡಂಗಿಲ್ಲ, ಎಲ್ಲಾನು ಮಾಡಂಗಿಲ್ಲ. ಅದು ಕರೆಕ್ಟ್. ಯಾಕಂದ್ರೆ ಹೇಳ್ತಾನೆ ಕಾಮನ್ವೆಲ್ತ್ ನೇಷನ್ಸ್ ಗೇಮ್ಸ್ ಅಂತ ಐತಲ್ಲ, ಕಾಮನ್ವೆಲ್ತ್ ನೇಷನ್ದು ಕಂಟ್ರಿ ಅಂತೂ ಡಿಫಾಲ್ಟ್ ಇರ್ತಾವ. ಅದಾದ್ಮೇಲೆ ಕಾಮನ್ವೆಲ್ತ್ ನೇಷನ್ ಒಳಗೆ ಅಗ್ರಿಮೆಂಟ್ ಮಾಡ್ಕೊಂಡ್ ಅಥವಾ ಸಿಗ್ನೇಟರಿ ಯಾವ ಇರ್ತಾವಲ್ಲ ಅವು ಕಾಮನ್ವೆಲ್ತ್ ಕ್ರೀಡಾಕೂಟದಾಗ ಭಾಗವಹಿಸ್ತಾವ. ಗೊತ್ತದವಲ್ಲ ಅಂದ್ರೆ ಔಟ್ ಆಫ್ ಕಂಟ್ರಿ ಅದಾವೋ ಇಲ್ಲೋ ಅಂತ ಕೇಳಿರ್ತೀನಿ. ಕಾಮನ್ವೆಲ್ತ್ ನೇಷನ್ಸ್ ಅಷ್ಟೇ ಇಲ್ಲ, ಅದ್ರ ಜೋಡ ಕಾಮನ್ವೆಲ್ತ್ದಾಗ ಅಗ್ರಿಮೆಂಟ್ ಸಿಗ್ನೇಟರಿ. ಈಗ ಇಂಟರ್ನ್ಯಾಷನಲ್ ಸೋಲಾರ್ ಅಲೈನ್ಸಸ್ ಸಿಗ್ನೇಟರಿ ಯಾವ್ದ ಅವು ನಮ್ಮ ರೂಲ್ಸ್ ಫಾಲೋ ಮಾಡ್ತಾವ. ಸೇಮ್ ಹಂಗ ಕಾಮನ್ವೆಲ್ತ್ ಎಲ್ಲ ಬಂದು ಯಾರು ಬೇಕಾದ ಅಗ್ರಿಮೆಂಟ್ ಇರಲ್ದವ್ರು ಬರ್ತಾರಂದ್ರೆ ಅಗ್ರಿಮೆಂಟ್ ಇರಲ್ದವ್ರು ಇರಂಗಿಲ್ಲ. ಯಾಕಂದ್ರೆ ಕಾಮನ್ವೆಲ್ತ್ ರೂಲ್ಸ್ ಇರ್ತದಲ್ಲ ಅದನ್ನ ಫಾಲೋ ಮಾಡ್ಬೇಕು. ಅದಕ್ಕೆ ಮೊನ್ನೇದು ಏನಂದ್ರೆ ಕಾಮನ್ವೆಲ್ತ್ ನೇಷನ್ಸ್ ಟೋಟಲ್ ಎಷ್ಟು ಅದಾವ್ರಿ 56. ಕರೆಕ್ಟ್ ಗೊತ್ತಾತಲ್ಲ. ಕಾಮನ್ವೆಲ್ತ್ ನೇಷನ್ಗೆ ಅಥವಾ ಲಂಡನ್ ಡಿಕ್ಲರೇಷನ್ಲೆ ಯಾವ್ದು ಸ್ಥಾಪನೆ ಮಾಡಿರತ್ತು ಕೇಳ್ಬೋದು. ಇದು ಎಲ್ಲಂದ್ರೆ ಹೆಡ್ ಕ್ವಾರ್ಟರ್ ಇರೋದು ಲಂಡನ್ದಾಗ. ಕಾಮನ್ವೆಲ್ತ್ ನೇಷನ್ ದ ಚೇರ್ಮನ್ ಯಾರು ಇರ್ತಾರ ಅಂತ ಕೇಳ್ರ, ಗವರ್ನಿಂಗ್ ಯಾರು ಇರ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಈಗ ಗೊತ್ತೈತಲ್ಲ ಬ್ರಿಟನ್ದಾಗ ಏನು ರಾಜರ ಆಳ್ವಿಕೆ ಐತೆ ಅಲ್ಲಿ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್. ಇಲ್ಲಿ ಯಾರು ಇರ್ತಾರೆ ಕಿಂಗ್. ಎಷ್ಟನೇದ ಮೂರನೇದಲ್ಲ ಕಿಂಗ್ ಚಾರ್ಲ್ಸ್ III ಅಲ್ಲ. ಆ ಚಾರ್ಲ್ಸ್ III ಏನದಲ್ಲ ಅವನ ಕಂಪಲ್ಸರಿ ಕಾಮನ್ವೆಲ್ತ್ ನೇಷನ್ ಚೇರ್ಮನ್ ಯಾರು ಇರ್ತಾರೆ ಅಂದ್ರೆ ಅಲ್ಲಿ ಯಾರು ಕಿಂಗ್ ಆಳ್ವಿಕೆ ಮಾಡ್ತಿರ್ತಾರಲ್ಲ ಅವರೇ ಇರ್ತಾರೆ. ಈ ಕಿಂಗ್ ಚಾರ್ಲ್ಸ್ III ಅದಾನಲ್ಲ 3 ಅಲ್ಲ 4 ಅದಾನ ಅವನ ಚೇರ್ಮನ್ ಇರ್ತಾರೆ. ಗೊತ್ತಾತಲ್ಲ. ಇದು ಕಾಮನ್ವೆಲ್ತ್ ನೇಷನ್ಸ್ ಅಂತ 56 ಕಂಟ್ರಿ ಬರ್ತಾವ. ಅದ್ರ ಹೆಡ್ ಕ್ವಾರ್ಟರ್ ಎಲ್ಲಿ ಅಂದ್ರೆ UK ಆ ಲಂಡನ್ದಾಗ ಐತೆ. ಹೌದಾ? ಅದರದೊಳಗೆ ಏನು ಸೈನ್ ಮಾಡ್ಕೊಂಡಿರ್ತಲ್ಲ ಅವು ಕಂಟ್ರಿ ಎಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂದ್ರೆ ಕಾಮನ್ವೆಲ್ತ್ ಗೇಮ್ಸ್ ಒಳಗೆ. ಈ ಕಾಮನ್ವೆಲ್ತ್ ಗೇಮ್ಸ್ ಬಂದಾಗ ನೆನಪಿಟ್ಕೋರಿ, ಈಗ ಪ್ರೆಸೆಂಟ್ ನಡ್ಸಾತಾರ ಕಾಮನ್ವೆಲ್ತ್ ಗೇಮ್ಸ್. ಇದ್ರ ರಿಲೇಟೆಡ್ ಏನು ಕೇಳ್ಬೋದ್ರೆ ಪ್ರೆಸೆಂಟ್ ಕಾಮನ್ವೆಲ್ತ್ ಗೇಮ್ಸ್ ಎಲ್ಲಿ ನಡ್ಸಾತಾರ? ಎಲ್ಲಿ? ಸ್ವಿಟ್ಜರ್ಲ್ಯಾಂಡ್. ಎಲ್ಲಿ ಬರ್ತೈತೆ ಅದ? ಸ್ಕಾಟ್ಲ್ಯಾಂಡ್ ನ ಗ್ಲಾಸ್ಕೋ ಗ್ಲೇಸಿಯರ್ ಅಂತ ನ್ಯೂಸ್ನಾಗ ಬಂದಿತ್ತು. ಅಥವಾ ಯಾವ್ದು ಅದು ಗ್ಲಾಸ್ಕೋದಾಗ ಯಾವ್ದು COP 26 ಆಗಿತ್ತಾನೆ 26 ಕರೆಕ್ಟ್. ಇದು ಗ್ಲಾಸ್ಕೋ ಅಂತ ಬರ್ತೈತಿಲ್ಲ ಸ್ಕಾಟ್ಲ್ಯಾಂಡ್ ನ ಗ್ಲಾಸ್ಕೋದಾಗ ಪ್ರೆಸೆಂಟ್ 2026 ನಡೆಯುದು. ಇದ್ರ ಮೇಲೆ ರಿಲೇಟೆಡ್ ಏನ್ ಬೇಕಾದ್ ಕೇಳ್ಬೋದು. ಕಾಮನ್ವೆಲ್ತ್ ಗೇಮ್ಸ್ ಎಷ್ಟು ವರ್ಷಕ್ಕೊಮ್ಮೆ ಕಂಡಕ್ಟ್ ಮಾಡ್ತಾರೆ? 4 ವರ್ಷಕ್ಕೊಮ್ಮೆ. ವೆರಿ ಗುಡ್. ಕಾಮನ್ವೆಲ್ತ್ ಗೇಮ್ಸ್ ಎಷ್ಟು ವರ್ಷಕ್ಕೆ ಕಂಡಕ್ಟ್ ಮಾಡ್ತಾರೆ ಅಂದ್ರೆ 4 ವರ್ಷಕ್ಕೊಮ್ಮೆ. ಗೊತ್ತಾತಲ್ಲ. ಅದ್ರೊಳಗೆ ಯಾರು ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಕಾಮನ್ವೆಲ್ತ್ ನೇಷನ್ ಒಳಗೆ ಇರಬೇಕು, ಇಲ್ಲಾರ ಏನಂದ್ರೆ ಸಿಗ್ನೇಟರಿ ಇರಬೇಕು. ಕಾಮನ್ವೆಲ್ತ್ ನೇಷನ್ ಒಳಗೆ ಸಿಗ್ನೇಟರಿ ಯಾರು ಇರ್ತಾರಲ್ಲ ಅವ್ರು ಅಟ್ಟ ಬರ್ತಾರೆ. ಉಳ್ಕಿದ ಮೆಂಬರ್ ಇರಲಾರ್ದು ಕಂಟ್ರಿ ಪಾರ್ಟಿಸಿಪೇಟ್ ಮಾಡಂಗಿಲ್ಲ. ಗೊತ್ತಾತ? ಎಲ್ಲಿ ಮಾಡತ್ತಾರ ಅಂದ್ರೆ ರೀ ಗ್ಲಾಸ್ಕೋದು. ಎಷ್ಟನೇ ಆವೃತ್ತಿ ಅಂತ ಕೇಳ್ರ? 23ನೇ ಆವೃತ್ತಿ. ಪೀಪಾದು 23 ಅಲ್ಲ. ಎರಡು ಲಿಂಕ್ ಮಾಡಿ ನೆನಪಿಟ್ಕೋ. ಯಾಕಂದ್ರೆ 23ನೇ ಆವೃತ್ತಿ ಯಾವ್ದಂದ್ರೆ ಪೀಪಾದು. ಇದ್ರದ್ದು ಯಾವ ಆವೃತ್ತಿ ಅಂದ್ರೆ 23ನೇ. ಕಾಮನ್ವೆಲ್ತ್ ಗೇಮ್ಸ್ ಫಸ್ಟ್ ಟೈಮ್ ಎಷ್ಟ್ರಾಗ ನಡೀತತ್ರ ಅಂದ್ರೆ 1930. ವೆರಿ ಗುಡ್. 1930 ಎಲ್ಲಿ ಅಂದ್ರೆ ಹ್ಯಾಮಿಲ್ಟನ್ ಕೆನಡಾ ಅಂತ ಬರ್ತೈತಿ. ಅಲ್ಲಿ ನಡೀತೈತಿ 1930 ಅಂತ ಬರ್ತೈತಿ. ನಾವು ಸೀರೀಸ್ ಆಗಿ ಏನಕ್ಕೆ ಕೇಳಿ ಒಂದು ಪೂರ್ತಿ ಹೇಳ್ಬಿಡ್ತೀನಿ. ಕಾಮನ್ವೆಲ್ತ್ ಗೇಮ್ಸ್ ಒಮ್ಮೆ ಕನ್ಫ್ಯೂಸ್ ಆಗಂಗಿಲ್ಲ. ಅದ್ರ ಸಂಬಂಧ ಗೊತ್ತಾತಲ್ಲ. ಕಾಮನ್ವೆಲ್ತ್ ಗೇಮ್ಸ್ನಾಗ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದ್ರೆ ಸಿಗ್ನೇಟರಿ ಇರ್ಬೇಕಾ, ಕಾಮನ್ವೆಲ್ತ್ ನೇಷನ್ಸ್ ಇರ್ಬೇಕಾ, ಒಂದೇದು. ಆಮೇಲೆ ಈಗ 2026 ನಡೆಸ್ತಾರೆ. ಎಷ್ಟು ವರ್ಷಕ್ಕೊಮ್ಮೆ ನಡೆಸ್ತಾರೆ ಅಂದ್ರೆ 4 ವರ್ಷಕ್ಕೊಮ್ಮೆ. ಕರೆಕ್ಟ್. 26 ಎಲ್ಲಿ ನಡೆಸ್ತಾರೆ ಅಂದ್ರೆ ಸ್ಕಾಟ್ಲ್ಯಾಂಡ್ ನ ಗ್ಲಾಸ್ಕೋದ. ಫಸ್ಟ್ ಎಡಿಷನ್ ಎಲ್ಲಿ ನಡೆದಿತ್ತು ಅಂದ್ರೆ ಕೆನಡಾದ ಹ್ಯಾಮಿಲ್ಟನ್. ಇಂಡಿಯಾ ಇದ್ರೊಳಗೆ ಎಷ್ಟು ಸರಿ ಹೋಸ್ಟ್ ಮಾಡೈತೆ ಅಥವಾ ಆತಿಥ್ಯ ವಹಿಸೈತಿ ಇಂಡಿಯಾ? ಯಾಕಂದ್ರೆ ಇಂಡಿಯಾ ಮತ್ತೀಗ ಎಷ್ಟು ಒಂದ ಸರಿ ಯಾವ ಇಯರ್ದಾಗ ಮಾಡಿರ್ತೈತಿ? 2010. ಟೋಟಲ್ ಗೊತ್ತಾಗತ್ತವಲ್ಲ ಇಂಡಿಯಾ ಪಾರ್ಟಿಸಿಪೇಟ್ ಮಾಡೈತಿ ಅಥವಾ ಇಂಡಿಯಾ ಆತಿಥ್ಯ ವಹಿಸೈತಿ ಇಲ್ಲೋ ಅಂತ ಕೇಳ್ತಾರ. 2010 ಇಂಡಿಯಾ ಒಮ್ಮೆ ಆತಿಥ್ಯ ವಹಿಸೈತಿ. ಈಗ ನೆಕ್ಸ್ಟ್ ಟೈಮ್ ಬಿಡ್ ಮಾಡಿವ್ 26 ಆದ್ಮೇಲೆ ನೆಕ್ಸ್ಟ್ 4 ವರ್ಷಕ್ಕೆ ಎಲ್ಲಿ ಅಂದ್ರೆ 30 ಇಂಡಿಯಾದಾಗ ಎಲ್ಲಿ ಮಾಡ್ಬೇಕಂದಾರಂದ್ರೆ ಅಹಮದಾಬಾದ್ ಗುಜರಾತ್. ಅದ್ರ ಸಲ್ಮಂದ್ ಒಲಿಂಪಿಕ್ಸ್ಗೆ ಬಿಡ್ ಮಾಡಿದ್ವಲ್ಲ 36 ಅದು ಇನ್ನೂ ಫಿಕ್ಸ್ ಆಗಿಲ್ಲ ಅನಿಸ್ತೈತಿ. ಹೌದಲ್ಲ? ಕರೆಕ್ಟ್. ಅದು ಫಿಕ್ಸ್ ಆಗಿಲ್ಲ. ಬಟ್ ಇದೇನಂದ್ರೆ 30 ಫಿಕ್ಸ್ ಮಾಡ್ಯಾರ. ಯಾವ್ದಂದ್ರೆ ನಮ್ದು ಕಾಮನ್ವೆಲ್ತ್ ಗೇಮ್ಸ್ ಎಲ್ಲಿ ಮಾಡತ್ತೀವಿ ಅಂದ್ರೆ ಅಹಮದಾಬಾದ್. ಇಂಡಿಯಾ ಎಷ್ಟು ಸರಿ ಪಾರ್ಟಿಸಿಪೇಟ್ ಮಾಡೈತಿ ಅಥವಾ ಇಂಡಿಯಾ ಎಷ್ಟು ಸರಿ ಆತಿಥ್ಯ ವಹಿಸೈತಿ ಅಂದ್ರೆ 1 ಹಾಕ್ರಿ. ಇದನ್ನ ಕನ್ಸಿಡರ್ ಮಾಡಬೇಡ್ರಿ. ಯಾಕಂದ್ರೆ ಆತಿಥ್ಯ ವಹಿಸಿದ್ದ ಕೇಳಿರ್ತೀನಿ, ಇನ್ನ ಆತಿಥ್ಯ ವಹಿಸಿಲ್ಲ. ಲಾಸ್ಟ್ ಮೂಮೆಂಟ್ ಚೇಂಜ್ ಆಗ್ಬೋದು. ಯಾಕಂದ್ರೆ ವಾರ್ ಕ್ರೈಸಿಸ್ ಬಂದ್ರೆ ಚೇಂಜ್ ಮಾಡ್ತಾರೆ. ಇಲ್ಲಾರ ಕೇಳಿರ್ತಾರೆ. ಈಗ 23ನೇ ಎಡಿಷನ್ ಐತಲ್ಲ 1930ರಿಂದ 2026 ತೆಗೆದು ಹಿಂಗೆ ಮೈನಸ್ ಮಾಡಿ ಎಷ್ಟು ಕಂಟ್ರಿ ಬರ್ತದೆ, ಎಷ್ಟು ಡೇಸ್ ಬರ್ತಲ್ಲ. ಈ ಅಕಸ್ಮಾತ್ ಗೊತ್ತಾಗಲಿಕ್ಕೆ ಎಡಿಷನ್ ಗೊತ್ತಾಗಲಿಕ್ಕೆ ಏನು ಮಾಡೋದು ಅಂದ್ರೆ ಡಿವೈಡ್ ಮಾಡೋದ್ರಿ. ಡಿವೈಡ್ ಮಾಡಿದಾಗ ಅದ್ರ ಡಿವೈಡ್ ಏನು 4 ವರ್ಷಕ್ಕೊಮ್ಮೆ ಮಾಡ್ಬೇಕು. ಅದು ಎಷ್ಟು ಬರ್ತದೆ ಡಿವೈಡ್ ಬೈ 4 ಮಾಡ್ರೆ ಎಷ್ಟು ಬರ್ತೈತಿ ಅದನ್ನ ಹಾಕ್ಬೋದು.
ಬಟ್ ಅದ್ರೊಳಗೆ ಏನು ಮಾಡಿದ್ರೆ ಎರಡು ಟೈಮ್ ಏನು ಮಾಡಿಲ್ಲ ಅಂದ್ರೆ ಕಾಮನ್ವೆಲ್ತ್ ಗೇಮ್ಸ್ ನಡೆಸಿಲ್ಲ ಅಥವಾ ಕಂಡಕ್ಟ್ ಮಾಡಿಲ್ಲ. ಯಾವ 2 ಟೈಮ್ ಹೇಳ್ರಿ, ಇದು ಸೀರೀಸ್ ಬಂದ ಹಿಡ್ದ 2 ಟೈಮ್. ಸೆಕೆಂಡ್ ವರ್ಲ್ಡ್ ವಾರ್ ಆಗಿತ್ತು ನೋಡಿ, ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ನಾಗ ಯಾವಾಗ ಅಂದ್ರೆ 42 ಮತ್ತು 46 ನೆನಪಿರತ್ತವಲ್ಲ ಮೇಲಿನ ಹೊಂಟವ್ ಮತ್ತು ಇಲ್ಲಲ್ಲ, ಮತ್ತೆ ವರ್ಲ್ಡ್ ರಿವಿಷನ್ ಮಾಡಿಸ್ತಾನೆ. ಯಾಕಂದ್ರೆ ಸೀರೀಸ್ ಬಂದಾಗ ಹೇಳತ್ತಾನೆ. ಈಗ ನಿಮ್ಗೆ ಎಲ್ಲರ ಅಕಸ್ಮಾತ್ 23ನೇ ಸೀರೀಸ್ ಅತ್ತ ಅಲ್ಲಿ ಎಕ್ಸಾಮ್ನಾಗ ಕನ್ಫ್ಯೂಸ್ ಆತತ್ತೇಳಿ 1930 ನೆನಪಿತ್ತೇಳಿ 1930 ಏನು ಮಾಡ್ರಿ 2026 ಮೈನಸ್ ಮಾಡಿಬಿಡ್ರಿ. ಎಷ್ಟು ಬರ್ತದೆ ಅದ್ರ ಮೇಲೆ ಡಿವೈಡೆಡ್ ಬೈ 4 ಮಾಡ್ರಿ. ಅದು ಆವೃತ್ತಿ ಸಿಗ್ತದೆ 24 25 ಸಿಗ್ತೇಳಿ. ಅದ್ರೊಳಗೆ 2 ಟೈಮ್ ನಡೆದಿಲ್ಲ ಮೈನಸ್ ಮಾಡಿಬಿಟ್ರೆ ಅಂತೇಳಿ ಗೊತ್ತಾಗ್ಬಿಡ್ತದೆ. 23ನೇ ಎಡಿಷನ್ 2 ಸರಿ ಯಾವಾಗ ನಡೆದಿಲ್ಲ ಅಂದ್ರೆ 42 46. ಯಾಕಂದ್ರೆ 42 ಆದ್ಮೇಲೆ ನೆಕ್ಸ್ಟ್ ನಡಿಬೇಕಾಗಿದ್ದು 4 ವರ್ಷಕ್ಕೆ 46. ಅವು ಎರಡುದ್ರಾಗ ವರ್ಲ್ಡ್ ವಾರ್ 2 ನಡೆದಿತ್ತಲ್ಲ ಆ ಟೈಮ್ನಾಗ ನಡೆದಿಲ್ಲ. ಅದಾದ್ಮೇಲೆ ಇಂಡಿಯಾ ಎಷ್ಟು ಸರಿ ಹೋಸ್ಟ್ ಮಾಡಿತ್ತ ಕೇಳ್ರ ಎಟ್ರಿ 1 ಸರಿ 2010 ನೆಕ್ಸ್ಟ್ ಯಾವಾಗ ಬಿಡ್ ಮಾಡತ್ತೈತಿ ಇಂಡಿಯಾ ಅಂದ್ರೆ. ಆಮೇಲೆ ಇದ್ರೊಳಗೆ ಎಷ್ಟು ಸ್ಪೋರ್ಟ್ಸ್ ಅದಾವ ಅಂದ್ರೆ ಕಾಮನ್ವೆಲ್ತ್ದಾಗ 10 ಸ್ಪೋರ್ಟ್ಸ್ ಅದಾವ ನೋಡ್ರಿ, 10 ನಡೆದು. ಎಸ್ ಕರೆಕ್ಟ್ ಡಿಕ್ರೀಸ್ ಮಾಡ್ಕೋತ ಬಂದಾರ. ಪ್ರೆಸೆಂಟ್ ಎಷ್ಟು ಅದಾವ ಅಂದ್ರೆ 10 ಸ್ಪೋರ್ಟ್ಸಿಗೆ ನಡೆಸ್ತಾರೆ. ಗೊತ್ತಾತಲ್ಲ ಕಾಮನ್ವೆಲ್ತ್ ಪ್ರೆಸೆಂಟ್ ಎಲ್ಲಿ ನಡತೈತೆ ಅಂದ್ರೆ ಗ್ಲಾಸ್ಗೋ ಸ್ಕಾಟ್ಲೆಂಡ್. ಇನ್ನು ಏನು ಕೇಳ್ತಾನಂದ್ರೆ ಸ್ಕಾಟ್ಲೆಂಡ್ ಗ್ಲಾಸ್ಗೋದು ಡೈರೆಕ್ಟ್ 1 ಲೈನರ್ ಹಾಕಿರ್ತಾನೆ. ಕಾಮನ್ವೆಲ್ತ್ ಗೇಮ್ ಮೆನ್ಷನ್ ಮಾಡಂಗಿಲ್ಲ, ಏನೂ ಇಲ್ಲ. ಏನು ಕೇಳ್ತಾನೆ ಗೊತ್ತಾನ, ಸ್ಕಾಟ್ಲೆಂಡ್ ದ ನ್ಯಾಷನಲ್ ಎನಿಮಲ್ ಯಾವ್ದೈತೆ ಅಂತ ಕೇಳ್ತಾನೆ. ಯಾಕೆ ಕೇಳ್ತಾನೆ ಅಂದ್ರೆ ಅದರದೇ ಮಾಸ್ಕೆಟ್ ಅಂತ ಇವ್ರು ಯೂಸ್ ಮಾಡ್ಕೊಂಡಾರ. ಯಾವ್ದ್ರಿ ಪಿನಿ ಅಲ್ಲ, ಫಿನಿ ಅಂತ ಬರ್ತೈತೆ ನೋಡು. ಪಕ್ಷಿ ಏನದ ಏನೈತೆ ಅದ ಯಾವುದೋ ಪ್ರಾಣಿ ಐತೆ ಯಾವ್ದೋ ಫಿನಿ ಅಂತ ಬರ್ತೈತೆ. ಇದು ಯಾವ್ದಕ್ಕೆ ಕೇಳಿ ಅಂದ್ರೆ ಕಾಮನ್ವೆಲ್ತ್ ಗೇಮ್ಸ್ ಕರೆಂಟ್ ನ್ಯೂಸ್ನಾಗ ಐತೆ. ಅವ್ನು ಕಾಮನ್ವೆಲ್ತ್ ಗೇಮ್ ಮೆನ್ಷನ್ ಮಾಡ್ಬೇಕಂತೇಳಿ ಡೈರೆಕ್ಟ್ ಏನು ಕೇಳ್ತಾನೆ ಸ್ಕಾಟ್ಲೆಂಡ್ದ ರಾಷ್ಟ್ರೀಯ ಪ್ರಾಣಿ ಯಾವ್ದೈತೆ ಅಂತ ಕೇಳ್ಬಿಟ್ಟಿರ್ತಾನೆ. ಯಾಕಂದ್ರೆ ಅದನ್ನ ಮಾಸ್ಕೆಟ್ ಅಂತ ಯೂಸ್ ಮಾಡ್ರೆ ಕಾಮನ್ವೆಲ್ತ್ 2023 ಎಡಿಷನ್ ಯಾವ್ದಂದ್ರೆ ಪಿನಿ. ಗೊತ್ತಾದ್ವಲ್ಲ ಎಲ್ಲ. ಇನ್ನೊಮ್ಮೆ ಹೇಳ್ತೀರಿ ಕಾಮನ್ವೆಲ್ತ್ ಲಾಸ್ಟ್ ಒಮ್ಮೆ ಹೇಳ್ಬಿಟ್ಟು ಇಷ್ಟ ಐತಿ ಕಾಮನ್ವೆಲ್ತ್ ಬರ್ತೇನೆ. ಇಷ್ಟು ಪರ್ಫೆಕ್ಟ್ ನೆನಪಿಟ್ಟಿರ್ತೀನಿ. ಉಳ್ಕಿದ್ ಏನೋ ಆಪ್ಷನ್ ಕೊಟ್ಟರು ಎಲಿಮಿನೇಟ್ ಮಾಡ್ಬೋದು. ಯಾವ ನಿಮಗೆ ಪರ್ಫೆಕ್ಟ್ ಗೊತ್ತಿರ್ತಲ್ಲ ರಿಪೀಟ್ ಮಾಡಿ ನೆನಪಿಟ್ಕೋ. ಇಂಡಿಯಾ 2 ಸರಿ ಆತಿಥ್ಯ ವಹಿಸಿದ್ ಕೇಳಿ ಅಥವಾ ಇಂಡಿಯಾ ಯಾವಾಗ ಮಾಡ್ತೈತಿ ಎಲ್ಲ ಕೇಳಿ ಒಮ್ಮೆ ಹೇಳ್ಬಿಡ್ತೀರಿ. ಕಾಮನ್ವೆಲ್ತ್ ನೇಷನ್ಸ್ ಅಂತ ಬರ್ತೈತಲ್ಲ ಎಲ್ಲಿ ನೀರೆಲ್ಲೋದು ನೀ ತೊಗೊಂಡು ನನಗೆ ಕೊಡ್ತೀಯ ಅಂದ್ರೆ ತೊಗೊಂಡಿಟ್ಟು. ಕಾಮನ್ವೆಲ್ತ್ ನೇಷನ್ಸ್ ಹೇಳ್ರಿ ಎಷ್ಟು ಅದಾವ ಕಂಟ್ರಿ 56 ನೆನಪಿರ್ತಾವಲ್ಲ ಕಾಮನ್ವೆಲ್ತ್ ನೇಷನ್ ಹೆಡ್ ಕ್ವಾರ್ಟರ್ ಎಲ್ಲಿ ಇರ್ತೈತೆ ಅಂದ್ರೆ ಕಾಮನ್ವೆಲ್ತ್ ನೇಷನ್ಸ್ ಅಂತ ಬರ್ತಲ್ಲ. ಯಾರು ಕಾಮನ್ವೆಲ್ತ್ ನೇಷನ್ ಚೇರ್ಮನ್ ಇರ್ತಾರಂದ್ರ ಕನ್ಫ್ಯೂಸ್ ಯಾಕೆ ಮಾಡಿರ್ತಾರ ಅಂದ್ರೆ ರೀಸೆಂಟಾಗಿ ಇದೆಲ್ಲ ಲಂಡನ್ದಾಗ ಬರ್ತೈತೆ ಅಂತ ಹೇಳಿದ್ರೆ ರೀಸೆಂಟಾಗಿ ಬ್ರಿಟನ್ದು ಪ್ರೈಮ್ ಮಿನಿಸ್ಟರ್ ಹಾಕಾರ ಯಾರು ಹಾಕಾರ ಆ್ಯಂಡಿ ಬರ್ಮನ್. ನಾಳೆ ಕ್ವಶನ್ ಕೇಳಿರ್ತಾನೆ ಕಾಮನ್ವೆಲ್ತ್ ನೇಷನ್ ಕಂಟ್ರಿ ಯಾರು ಪ್ರೈಮ್ ಮಿನಿಸ್ಟರ್ ಇರ್ತಾರೆ ಅವರ ಅಧ್ಯಕ್ಷತೆ ವಹಿಸ್ತಾರೋ ಇಲ್ಲ ಅಂದ್ರೆ ಅವ್ರು ಏನು ಸಂಬಂಧ ಬರಂಗಿಲ್ಲ. ಯಾರು ರಾಜ ಇರ್ತಾರಲ್ಲ ಅವ್ರ ಈಗ ಕಿಂಗ್ ಚಾರ್ಲ್ಸ್ 3 ಅದಾರಲ್ಲ ಅವ್ರು ರಾಜ ಇರ್ತಾರೆ. ಇದನ್ನ ಏನಂತಾರ ಚೇರ್ಮನ್ ಅಥವಾ ಅಧ್ಯಕ್ಷತೆ ವಹಿಸಿರ್ತಾರೆ. ಕಾಮನ್ವೆಲ್ತ್ದಾಗ ಎಷ್ಟು ಬರ್ತಾವ್ರಿ 56 ಗೊತ್ತಲ್ಲ. ಅವ್ರ ಪಾರ್ಟ್ ಆಗಿ ಏನು ನಡೆಸ್ತಾರೆ ಅಂದ್ರೆ ಕಾಮನ್ವೆಲ್ತ್ ಗೇಮ್ಸ್ ಅಂತ ನಡೆಸ್ತಾರೆ. ಈಗ ಎಷ್ಟನೇ ಎಡಿಷನ್ ನಡೆಯತ್ತೈತೆ ಅಂದ್ರೆ 23ನೇ. ಅದನ್ನು ನೆನಪಿಟ್ಕೋರಿ ಪೀಪಾದು 23 ಎಡಿಷನ್ಗಳು ಇನ್ ಕೇಸ್ ಕೇಳ್ರ ಆವೃತ್ತಿಗಳು 23ನೇ ಎಡಿಷನ್ ನಡೆಯತೈತಿ. ಎಲ್ಲಿ ನಡೆಯತ್ತಾರೆ ಅಂದ್ರೆ ಎಲ್ಲಿ ಅಂದ್ರೆ ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಾಗ ನಡೆಯತೈತಿ. ಏನು ಮಾಸ್ಕೆಟ್ ಇಟ್ಟಾರ ಅಂತ ಕೇಳ್ರ ಪಿನಿ ಮಾಸ್ಕೆಟ್ ಇಟ್ಟಾರ. ಎಷ್ಟು ಯಾವ ಇಯರ್ದಾಗ ಸ್ಟಾರ್ಟ್ ಆಕತ್ತೆ ಅಂತ ಕೇಳ್ರ 1930. ಫಸ್ಟ್ ಎಡಿಷನ್ ಎಲ್ಲಿ ನಡೆದಿತ್ತು ಅಂತ ಕೇಳ್ರ ಕೆನಡಾದ ಹ್ಯಾಮಿಲ್ಟನ್ ಗೊತ್ತಾತ. ಇಂಡಿಯಾ ಈಗ ಎಷ್ಟನೇ ಎಡಿಷನ್ ಇಂಡಿಯಾ ಎಷ್ಟು ಸಲ ಆತಿಥ್ಯ ವಹಿಸಿತ್ತು ಅಂದ್ರೆ 1 ಸರಿ. ಅದು ಯಾವ ಆವೃತ್ತಿ ಅಂತ ಕೇಳ್ರಿ ನೆನ್ಬಿಡ 2010 19ನೇ ಆವೃತ್ತಿ. 2010 19ನೇ ಆವೃತ್ತಿ. ಫಸ್ಟ್ ನೆಕ್ಸ್ಟ್ ನೋಡೋದು ಯಾವಾಗ ಅಂದ್ರೆ 30ನೇ. ಈ ಕ್ವಶನ್ ಏನು ಕೇಳಿರ್ತಾನೆ ಗೊತ್ತಾನ ಡೈರೆಕ್ಟ್ ಹಿಂಗೆ ಹಾಕ್ಬೇಕತ್ತಿಲ್ಲ. ಕಾಮನ್ವೆಲ್ತ್ ನೇಷನ್ದ 23ನೇ ಎಡಿಷನ್ ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಾಗ ನಡೆದೈತಿ. 24ನೇ ಎಡಿಷನ್ ಯಾವ ಕಂಟ್ರಿ ಹೋಸ್ಟ್ ಮಾಡತ್ತೈತೆ ಅಂತ ಕೇಳ್ತಾನೆ. ಯಾವ್ದಂದ್ರೆ ಇಂಡಿಯಾ. ಯಾಕಂದ್ರೆ 2030 ಆಕತಿ ಗೊತ್ತಾತಲ್ಲ. ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಿದ್ದೆ ಕರೆಕ್ಟ್ 34ರಾಗಲ್ಲ. ಆಮೇಲೆ ಅದೇ ವಾರ ಆಗಂತೆ 4 ಸರಿ ಬಿಡ್ತಾರೆ ಅನಿಸ್ತೈತಿ. 62ರಾಗಿಲ್ಲ ಪಾರ್ಟಿಸಿಪೇಟ್ ಮಾಡಿಲ್ಲ, 86ರಾಗ ಮಾಡಿಲ್ಲ. ಮತ್ತೆ ಧ್ವಜಧಾರಿಗಳನ್ನ ಕೇಳ್ತಾರಂದಿ. ಕರೆಕ್ಟ್ ಇಬ್ಬರನ್ನ ಧ್ವಜಧಾರಿ ಅದನ್ನು ಕರೆಕ್ಟ್. ಹೇಳಿ ತಡ್ರಿ. ಈಗ ಅದು ಅಲ್ಲ ಇಂಡಿಯಾದ ಹೋಸ್ಟ್ ಗೊತ್ತಾತ. ಇಂಡಿಯಾ ಏನಂದ್ರೆ ಫಸ್ಟ್ ಪಾರ್ಟಿಸಿಪೇಟ್ ಮಾಡಿದ್ದ 1934ರಾಗ. ಬಟ್ 2010ದ ಎಡಿಷನ್ ಏನು ಬೇಡ ಅಟ್ ಏನು ಗೊತ್ತದ ಅವ್ನು ಪರ್ಫೆಕ್ಟ್ ನೆನಪಿಟ್ಕೊಂಡ್ಬಿಡ್ರಿ. 2010ರಾಗ ಮಾಡ್ತಾರೆ. ನೆಕ್ಸ್ಟ್ ಬಂದಾಗ 24ನೇ ಆವೃತ್ತಿ ಆಕತಿ. ಈಗ ಧ್ವಜಧಾರಿಗಳತ್ತ ಕೊಟ್ಟಾರ ಅವ್ರು ಇಬ್ಬರು ಧ್ವಜಧಾರಿಗಳು. ಇವು ಕಾಮನ್ವೆಲ್ತ್ ಧ್ವಜಧಾರಿಗಳಂದ್ರೆ ಹಿಡ್ಕೊಂಡು ಹೋಗ್ತಾರೆ. ಯಾರು ಹೇಳ್ರಿ? ಮೀರಾಬಾಯಿ ಚಾನು ಯಾವ ಕ್ರೀಡೆಗೆ ಸಂಬಂಧಿಸಿ? ವೇಟ್ ಲಿಫ್ಟಿಂಗ್. ಮಣಿಪುರದವ್ರಲ್ಲ ಅವ್ರು ಮೀರಾಬಾಯಿ ಚಾನು ಕರೆಕ್ಟ್. ಇನ್ನೊಬ್ರು ಯಾರ ಲವ್ಲಿನಾ ಬೋರ್ನಿ ಏನಂತಾರೆ ಬೊರ್ಗಿಯಾನ್ ಅಂತ ಬರ್ತಾರೆ. ಬಾಕ್ಸಿಂಗ್ 48 kg ಒಳಗೆ ಏನೋ ಐತಲ್ಲ ಅಸ್ಸಾಂದಕ್ಕೆ. ಇವ್ರು ಇಬ್ಬರದು ನೆನಪಿಟ್ಟು ಧ್ವಜಧಾರಿನ ಈಗ ಪ್ರೆಸೆಂಟ್ ಮಾಡ್ಯಾರ. ಇನ್ನು ಅದಕ್ಕೆ ಇದನ್ನ ಮಾಡೋದಕ್ಕೆ ಇನ್ನೊಂದು ಏನೋ ಅಂತಾರೆ ಅದಕ್ಕೆ ಸಮಾರೋಪದ ಇನ್ನ ಡಿಸೈಡ್ ಮಾಡಿಲ್ಲ. ಸಮಾರೋಪದ ಧ್ವಜಧಾರಿಗಳು ಇಬ್ರು ನೆನಪಿರ್ತಲ್ಲ. ಭಾರತದ ಧ್ವಜಧಾರಿಗಳು ಯಾರದಾರ ಇಬ್ರು ಅಂದ್ರ ಲವ್ಲಿನಾ ಬೋರ್ಗಿಯಾನ್ ಮತ್ತು ಇನ್ನೊಬ್ರು
ಮೀರಾಬಾಯಿ ಚಾನು ಗೊತ್ತಾತಲ್ಲ. ಈ ಕಾಮನ್ವೆಲ್ತ್ ಗೇಮ್ಸ್ ಎಲ್ಲಿ ನಡೆಯತೈತಿ ಎಡಿಷನ್ ಅಂತ ಕೇಳ್ರ. ಈಗ ಹೇಳ್ರಿ ಗ್ಲಾಸ್ಕೋದಾಗ ಯಾವ ಎಡಿಷನ್ ಆಗಿತ್ತು? COP 26. ಆ COP 26 ಮೇಲೆ ರಿಪೀಟೆಡ್ ಕ್ವಶನ್ ಕೇಳ್ತಾನೆ. ಯಾಕೆ ಹೇಳ್ರಿ COP 26 ದಾಗ ಯಾವ ಇನಿಷಿಯೇಟಿವ್ ತರ್ತೀವಿ? ಲೈಫ್ ಇನಿಷಿಯೇಟಿವ್ ನೆನಪೈತಲ್ಲ, ಲೈಫ್ ಸ್ಟೈಲ್ ಫಾರ್ ದ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಅವ್ ಏನ್ ಕ್ವಶನ್ ಕೇಳ ನೋಡ್ರಿ ರೀಸೆಂಟ್ ಆಗಿ. ಏನ್ ಕ್ವಶನ್ ಕೇಳಂದ್ರೆ ಮೊನ್ನೆ CAPF ದ ಡೈರೆಕ್ಟ್ ಕ್ವಶನ್ ಕೇಳ. ಪಂಚಾಮೃತ ಅಂತ ಎದ್ರೊಳಗೆ ತರ್ತಾರಂದ್ರೆ ಇದ್ರೊಳಗೆ ಯಾವ್ದಂದ್ರ ಗ್ಲಾಸ್ಕೋದಾಗ COP 26 ಒಳಗ ಪಂಚಾಮೃತ ಅಂತ ಭಾರತದವ್ರು ಇನಿಷಿಯೇಟಿವ್ ತರ್ತಾರ. ಈ ಪಂಚಾಮೃತದಾಗ ಯಾವ್ದು ಪಂಚಾಮೃತ ಅಂದ್ರೆ ಐದು ಅಮೃತಗಳನ್ನ ಡಿಕ್ಲೇರ್ ಮಾಡಿದ್ದು. ಆ 5 ಅಮೃತದಾಗ ಯಾವ್ದಿಲ್ಲ ಡೈರೆಕ್ಟ್ ಕ್ವಶನ್ ಹಾಕ್ಬಿಟ್ಟ ನಾವು. ಅದ್ರ ಸಿಂಪಲ್ ಟಾರ್ಗೆಟ್ ಏನಂದ್ರ ನಮ್ ನೆಟ್ ಜೀರೋ ಎಮಿಷನ್ ಟಾರ್ಗೆಟ್ ಏನಿತ್ತು ಹೇಳ್ರಿ? 2070. ಅವಾಗ ಟಾರ್ಗೆಟ್ ಅದನ್ನು ಹೇಳಿದ್ರು. ಅದ ಪಂಚಾಮೃತ ಐತ್ಲ ಅದ್ರೊಳಗೆ ಒಂದೇ ಟಾರ್ಗೆಟ್ ಅವರು ಅದನ್ನ ಇಟ್ಟಿದ್ರು. ಅದ್ರೊಳಗೆ ಅದು ಟಾರ್ಗೆಟ್. ಆ ಟಾರ್ಗೆಟ್ ಒಂದು ಎಲ್ಲರಿಗೂ ಗೊತ್ತಿತ್ತಂತೇಳಿ ಆಪ್ಷನ್ ಎಲಿಮಿನೇಟ್ ಮಾಡ್ಬೋದು. ಅವ್ನು ಡೈರೆಕ್ಟ್ ಏನ್ ಕೊಟ್ಟಿದ್ದಾರೆ ಹೇಳಿಕೆ ಟೈಪ್ನ 4 ಆಪ್ಷನ್ ಕೊಟ್ಟ. 2047 ಒಳಗಾಗಿ ನೆಟ್ ಜೀರೋ ಎಮಿಷನ್ ಮಾಡ್ಬೇಕಂದಿದ್ದು. ಅದಕ್ಕೆ ಒಂದು ಗೊತ್ತಿದ್ರೆ ಸಾಕು. ಇದು ಪರ್ಫೆಕ್ಟ್ ಗೊತ್ತಿತ್ತಲ್ಲ 47ರಾಗ ಒಲ್ಲ ಅಂದ್ರೆ ಅದನ್ನ ತೆಗೆದ್ರೆ ಡೈರೆಕ್ಟ್ ಆನ್ಸರ್ ಸಿಗ್ತಿತ್ತು. ಈಗ ಪಂಚಾಮೃತದ 5 ಹೇಳ್ಬಿಡ್ರಿ. ಈಗ ಹೇಳ್ಬಿಡ್ರಿ 5 ಯಾವ ಬರ್ತಾವ? ಪಂಚಾಮೃತ ಏನ್ ಗೊತ್ತಾಗತ್ತೆ ಹೇಳುದು. ಲೈಫ್ ಸ್ಟೈಲ್ ಫಾರ್ ದ ಎನ್ವಿರಾನ್ಮೆಂಟ್ ಕರೆಂಟ್ ನ್ಯೂಸ್ನಾಗ ಕೇಳಂಗಿಲ್ಲ. ಅವ್ನು ಪಕ್ಕ ಕೇಳ್ತಿರ್ತಾನೆ. ಅದು ಇನ್ನ ಏನಂದ್ರೆ ಚಾಲ್ತಿಯಲ್ಲಿ ಐತಿ. ಅದ್ರ ಸಲ್ಮಂದ್ ಒಂದು ಪೋರ್ಟಲ್ ಐತಿ. ಏನೋ ಐತಲ್ಲ ಪೋರ್ಟಲ್ ಹೆಸರ ಲೈಫ್ ಸ್ಟೈಲ್ ಫಾರ್ ದ ಎನ್ವಿರಾನ್ಮೆಂಟ್. ಸಲ್ಮನ್ ಲೈಫ್ ಮೇರಿ ಲೈಫ್ ಪೋರ್ಟಲ್ ಅಂತ ಯಾವ್ದಂದ್ರೆ ಲೈಫ್ ಸ್ಟೈಲ್ ಫಾರ್ ದ ಎನ್ವಿರಾನ್ಮೆಂಟ್ ಐತ್ಲ. ಅಥವಾ ಲೈಫ್ ಇನಿಷಿಯೇಟಿವ್ ಯಾರು ತಂದಾರ ಜಗತ್ನಾಗ ಕೇಳ್ರ? ಇಂಡಿಯಾದವ್ರ. ಎಲ್ಲಿ ಅಂದ್ರೆ ನರೇಂದ್ರ ಮೋದಿ ಅವರ ಇನಾಗ್ರೇಟ್ ಮಾಡ್ತಾರೆ. ಲೈಫ್ದ 3 ಥೀಮ್ ಹೇಳಿದ್ವಲ್ಲ. ಲೈಫ್ದ 3 ಥೀಮ್ ಇತ್ತು ನೋಡಿ. ಏನೋ 3 ಥೀಮ್ ಏನು ಹೇಳೋಣ ಬಟ್ ಅವಾಗಿತ್ತ ಈಗೂ ಆಯ್ತಾ 3 ಥೀಮ್ ನೆನಪು ಮಾಡ್ರಿ. ಯಾರ ಲೈಫ್ದ ವೈಡ್ ಆಗಿ ಹೋದ್ರಪ್ಪ ಏನೋ ಐತ್ 3 ಥೀಮ್ ಐತ. ಅದು ಲೈಫ್ ಏನಾಯ್ತು ನೋಡು ಲೈಫ್. ಅದಕ್ಕೆ ಮನ್ ಕ್ವಶನ್ ಕೇಳ್ಯಾನ. ಅದನ್ನು ಲೈಫ್ ಮೇಲೆ ಕೇಳ್ಯಾನ. ಅದಕ್ಕೆ ಇದು ಬಿಡ್ರಿ. ಈಗ ಕಮಿಟ್ಮೆಂಟ್ ಐತ್ನ ಪಂಚಾಮೃತ ಅಂದ್ರೆ 5 ಅಮೃತಗಳು ಇರ್ಬೇಕು. ಹೌದಾ? 5 ಅಮೃತದಾಗ 1ನೇ ಅಮೃತ ಆಲ್ರೆಡಿ ಹೇಳ್ರಿ. ಯಾವ್ದೈತಿ ಹೇಳ್ರಿ? 7 ಬರ್ತಾವಲ್ಲ. 3 ಪಾಲಿಸಿ ಯಾವ ಹೇಳ? ಡಿಮ್ಯಾಂಡ್, ಸಪ್ಲೈ ಮತ್ತೆ ಇನ್ನೊಂದು ಯಾವ್ದೋ ಬರ್ತಂತ ಫೀ. ನಾನು ನೋಡಿ ಅಂದ್ಬಿಟ್ಟು ಐತೆ ಅದ್ ಮನ್ ಮಾಡಿದ್ವಿ. ಅದು ಯಾಕಂದ್ರೆ ಮನ್ ಕೇಳಿದವ ಏನೋ ಕ್ವಶನ್ ಕೇಳಿ ನಾನು ಕೋರ್ ಥೀಮ್ಸ್ ಕರೆಕ್ಟ್ ಕೇಳಿದ್ದು. ಅದ್ ಮಾಡಿದ್ದು ರಿವಿಷನ್ ಮಾಡಿಸ್ತೀನಿ ತಡಿ. ಅದನ್ನು ರಿವಿಷನ್ ಕರೆಕ್ಟ್. ಹಾ ಮತ್ತೆ ಯಾವುದೋ ಐತಿ ಇಲ್ಲ ಕರೆಕ್ಟ್ ಅದಾವ. ಅದು ಮಣ್ಣು ಕ್ವಶನ್ ಕೇಳ್ಯಾನ. ಕೇಳಿದವ ಏನೋ ಕ್ವಶನ್ ಕೇಳ್ಯಾನ. ಅದನ್ನ ಲೈಫ್ ಮೇಲೆ ಇಂಪಾರ್ಟೆಂಟ್ ಐತಿ. ಯಾಕಂದ್ರೆ ಇಂಪಾರ್ಟೆಂಟ್ ಐತಿ. ಅವು ಬ್ಯಾಸರ ಅನಿಸ್ತಾವ್ರೆ ನೆನಪಿಡಬೇಕು. ಯಾಕಂದ್ರೆ ಒಂದು ಲೈನರ್ದಾಗ ಯಾವಾಗ ಅದನ್ನ ಕಾಪಿ ಪೇಸ್ಟ್ ಮಾಡ್ರು ಅಥವಾ ಅದ್ರೊಳಗಿಂದ ಒಂದೇ ಥೀಮ್ ತೊಗೊಂಡು ಕೇಳ್ತಾರೆ. ಅದ್ರ ಸಂಬಂಧ ಅವ್ನು ನೆಗ್ಲೆಕ್ಟ್ ಮಾಡಬಾರ್ದ. ಪಂಚಾಮೃತ ಅದು ಒಮ್ಮೆ ಹೇಳ್ಬಿಡ್ತೀರಿ. ಈಗ ಪಂಚಾಮೃತ ಅಂದ್ರೆ ಅವು 5 ಹೇಳಕ್ಕೆ ತಡಿ. ಆ ಪಂಚಾಮೃತ ಅಂತ ಬಂದಾಗ 5 ಬರ್ತಾವಲ್ಲ. 5 ಪಂಚಾಮೃತದಾಗ 1ನೇದು ಹೇಳ್ರಿ. ಈಗ 1ನೇದು ಯಾವ್ದು ಹೇಳ್ರಿ? ನೆಟ್ ಜೀರೋ ಎಮಿಷನ್ ಯಾವ ಇಯರ್ ತನ ಮಾಡ್ಬೇಕಂದಾರ? ಯಾವ್ದ? 2070 ತನ. ಇದೇನಂದ್ರೆ ಪಂಚಾಮೃತದಾಗ 1ನೇದತ್ತ ನೆನಪಿಟ್ಕೋರು. 1ನೇದು ಗೊತ್ತಾತ 2070 ತನ ಏನ್ ಮಾಡ್ಬೇಕಾರ ಇಂಡಿಯಾ ನೆಟ್ ಜೀರೋ ಎಮಿಷನ್ ಮಾಡ್ಬೇಕು. 1ನೇ ಅಮೃತ ಅಂತ ಕೊಟ್ಟ. 2ನೇ ಅಮೃತ ಏನಂದ್ರ ನಾವು ಹೇಳಿದ್ವಿ ಎಷ್ಟು ಗಿಗಾವ್ಯಾಟ್ ಫಾಸಿಲ್ ಫ್ಯೂಯಲ್ಗಳು ಮಾಡ್ಬೇಕಂದಿದ್ರೆ 500 ಗಿಗಾವ್ಯಾಟ್. ಇದೇನಂದ್ರೆ 2ನೇ ಅಮೃತ. ಅದ್ರೊಳಗೆ 500 ಗಿಗಾವ್ಯಾಟ್ ಫಾಸಿಲ್ ಫ್ಯೂಯಲ್ ಬೇರೆ, ನಾನ್ ರಿನ್ಯೂವೇಬಲ್ ಬೇರೆ. ಫಾಸಿಲ್ ಫ್ಯೂಯಲ್ ಅಂತ ಯಾವ್ದು ಕರಿತೀವಿ? ಪಳಿಯುಳಿಕೆ. ಬಟ್ ನಾನ್ ಫಾಸಿಲ್ ಕೊಟ್ಟ. ನಾನ್ ಫಾಸಿಲ್ ಪಳಿಯುಳಿಕೆ ಇಂಧನ ಅಲ್ಲ, ನಾನ್ ಫಾಸಿಲ್ ಅಂತ ಬರ್ತೀವಿ. ನಾನ್ ಫಾಸಿಲ್ ಇಂಧನಗಳು ಯಾವ ಬರ್ತಾವ ಹೇಳ್ರಿ? ನಾನ್ ಫಾಸಿಲ್ ಅಂದ್ರೆ ಎಕ್ಸಾಂಪಲ್ ನಾನು ಹೇಳಿದ್ದು ಬಯೋಡೀಸೈಲ, ಬಯೋ ಎಥೆನಾಲ್ ಅಂತ ಇವ್ರು ರಿನ್ಯೂವೇಬಲ್ ನಾನ್ ರಿನ್ಯೂವೇಬಲ್ ಕನ್ಫ್ಯೂಸ್ ಮಾಡ್ರಿ. ನಾನ್ ರಿನ್ಯೂವೇಬಲ್ ರಿನ್ಯೂವೇಬಲ್ ಬರ್ತಾವಲ್ಲ. ರಿನ್ಯೂವೇಬಲ್ ಅಂದ್ರೆ ಮರುಬಳಿಸುವುದು, ಪವನ ಶಕ್ತಿ, ಹೈಡ್ರೋ ಶಕ್ತಿ. ನಾನ್ ರಿನ್ಯೂವೇಬಲ್ ಅಂದ್ರೆ ಪೆಟ್ರೋಲ, ಡೀಸೆಲ್ ಇವು ಬರ್ತಾವ. ಫಾಸಿಲ್ ನಾನ್ ಫಾಸಿಲ್ ಬಂದ್ರ ಫಾಸಿಲ್ ಅಂದ್ರೆ ಪಳಿಯುಳಿಕೆ ಇಂಧನ. ಪಳಿಯುಳಿಕೆ ಅಂದ್ರೆ ಕೊಳತ ಗೊಬ್ಬರ ಆಗಿ ತಳಗ ಆಯಿಲ್ ಸಿಗ್ತೈತಿಲ್ಲ, ಅದಕ್ಕೇನತ್ತಿ ಗಿಡ ಕೊಳತಾಗ ಅದಕ್ಕೆ ಪಳಿಯುಳಿಕೆ ಇಂಧನ ಅಂತ ಹೇಳ್ತೀವಲ್ಲ. ಅಥವಾ ಮನುಷ್ಯನ ದೇಹನ ಕೊಳತ್ರು ಅಲ್ಲಿಂದ ಆಯಿಲ್ ಸಿಗ್ತೈತಲ್ಲ, ಅದು ಪಳಿಯುಳಿಕೆ ಇಂಧನ. ಇನ್ನೊಂದೇನಂದ್ರೆ ನಾನ್ ಪಳಿಯುಳಿಕೆ ಅಂದ್ರೆ ಬಯೋಡೀಸೆಲ್, ಬಯೋ ಎಥೆನಾಲ್. ಅಥವಾ ನಾವು ಏನು ಪಳಿಯುಳಿಕೆ ನಾನ್ ಫಾಸಿಲ್ ಅಂತಂದಾಗ ಗೊತ್ತಾಗತ್ತಲ್ಲ, ಗಿಡದಿಂದ ತಗೋತಿರ್ತೀವಿ ಅವಕ್ಕೆ ನಾನ್ ಫಾಸಿಲ್ ಅಂತ ಕರಿತೀವಿ. ಆ ನಾನ್ ಫಾಸಿಲ್ ದಿಂದ ಎಷ್ಟು ಜನರೇಟ್ ಮಾಡ್ಬೇಕಂದೀವಿ ಅಂದ್ರೆ 500 ಗಿಗಾವ್ಯಾಟ್. 500 ಗಿಗಾವ್ಯಾಟ್ ಟಾರ್ಗೆಟ್ 2047 30. 2047 ಅಲ್ಲ 2030 ತನ ನೀ ಹೇಳುದ ನ್ಯೂಕ್ಲಿಯರ್ ಎನರ್ಜಿದ 100 ಗಿಗಾವ್ಯಾಟ್ 2047. ಇವು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ಅದ್ರ ಸಲ್ಮಾನ್ ಪಂಚಾಮೃತದಾಗ 2 ಹೇಳ್ರಿ. 1ನೇದು ಯಾವ್ದು ಹೇಳ್ರಿ? ನೆಟ್ ಜೀರೋ ಎಮಿಷನ್ ಯಾವ ಇಯರ್? 2070. ಇದನ್ನ 2070. ಅದಾದ್ಮೇಲೆ ನಾನ್ ಫಾಸಿಲ್ ಫ್ಯೂಯಲ್ ಎಷ್ಟು ಗಿಗಾವ್ಯಾಟ್ ಉತ್ಪಾದನೆ ಮಾಡ್ಬೇಕಾದ್ರೆ 500 ಗಿಗಾವ್ಯಾಟ್ ಯಾವ ಇಯರ್ ತನ? 2030. ಎಲ್ಲ 2030 ಅದಾವ. ಇನ್ ನೆಕ್ಸ್ಟ್ ಅದಾದ್ಮೇಲೆ ಏನ್ ಮಾಡಿದ್ರು ಅಂದ್ರೆ ರಿನ್ಯೂವೇಬಲ್ ಎನರ್ಜಿ ಸೆಕ್ಟರ್ ದಿಂದ 2030 ಇದೊಂದು ಟಾರ್ಗೆಟ್ ಇಟ್ಟಿದ್ರು. ಈ ರಿನ್ಯೂವೇಬಲ್ ಎನರ್ಜಿ ಅಂದ್ರೆ ಗೊತ್ತಾತಲ್ಲ, ಫಾಸಿಲ್ ನಾನ್ ಫಾಸಿಲ್ ತೆಗಿರಿ. ಈ ರಿನ್ಯೂವೇಬಲ್ ನಾನ್ ರಿನ್ಯೂವೇಬಲ್ ಅಂತ ಬರ್ತಾವ. ರಿನ್ಯೂವೇಬಲ್ ಅಂದ್ರೆ ವಿಂಡ್ ಎನರ್ಜಿ, ಸೋಲಾರ್ ಎನರ್ಜಿಗೆ ಆದ್ಯತೆ ಕೊಡತ್ತೀವಲ್ಲ ಇಂಡಿಯಾದಾಗ. ಇವಕ್ಕೆಲ್ಲ ಕೊಡತ್ತಿಲ್ಲ. ಇವತ್ತರಿಂದನೇ ಎನರ್ಜಿ ಯೂಸ್
ಮಾಡ್ಕೋಬೇಕು ಇಂಡಿಯಾ ಎಷ್ಟು ಪರ್ಸೆಂಟ್ ಯೂಸ್ ಮಾಡ್ಬೇಕಂದ್ರೆ 50%. ಯಾವ ಇಯರ್ ತನ 2030. ಇನ್ನು 4 ವರ್ಷದೊಳಗೆ ಏನ್ ಮಾಡ್ಬೇಕಂದ್ರೆ ಇಂಡಿಯಾದಾಗ ಏನು ವಿದ್ಯುತ್ ಬೇಡಿಕೆ ಐತಲ್ರಿ 100% ಬೇಡಿಕೆ ಒಳಗೆ ಏನಾಗ್ಬೇಕಾರೆ ಈಗ ನಮ್ಮಲ್ಲಿ ಬೇಡಿಕೆ ಇದ್ದಿದ್ದು ಏನ್ ಮಾಡತ್ತಿದ್ರ ಥರ್ಮಲ್ ಕೋಲ್ ಪವರ್ ಪ್ಲಾಂಟ್ ದಿಂದ ಬರತ್ತಾವಲ್ಲ ಕೋಲ್ ಗೀಲ್ ಬರ್ನ್ ಮಾಡ್ತಿಲ್ಲ ಅವನ್ನೆಲ್ಲ ಬಿಡ್ಬೇಕು ಏನ್ ಮಾಡ್ಬೇಕಾರೆ ರಿನ್ಯೂವೇಬಲ್ ಎನರ್ಜಿ ಅಂದ್ರೆ ಸೋಲಾರ್ ಪ್ಲಾಂಟ್ಗಳ ಇವು ಮೈಕ್ರೋ ಗ್ರಿಡ್ ಅಥವಾ ಅದು ಅನಂತ ಯೋಜನೆ ನಾವು ಕರ್ನಾಟಕದಾಗ ತರತ್ತಿಲ್ಲ ಇವೆಲ್ಲ ಏನ್ ಟಾರ್ಗೆಟ್ ಅಂದ್ರೆ ಪಂಚಾಮೃತ ಟಾರ್ಗೆಟ್ ಒಳಗ ಏನ್ ಮಾಡ್ಬೇಕಾರೆ 50% ಯೂಸ್ ಮಾಡ್ಬೇಕು ಯಾವ್ದಾರ ರಿನ್ಯೂವೇಬಲ್ ಎನರ್ಜಿದಿಂದ 2030 ಮೂರು ಗೊತ್ತಾದವಲ್ಲ ಇವು ಒಂದೇದು ಹೇಳ್ರಿ ಯಾವ್ದು ಹೇಳುತ್ತಾನ ಅಂತ ಬಿಡಂಗಿಲ್ಲ ಒಂದೇದು ಯಾವ್ದು ನೆಟ್ ಜೀರೋ ಎಮಿಷನ್ ಯಾವ ಇಯರ್ ತನ 2070. ಅದಾದ್ಮೇಲೆ 500 ಗಿಗಾವ್ಯಾಟ್ ಯಾವ್ದು ಫಾಸಿಲ್ ಫ್ಯೂಯಲ್ ನಾನ್ ಫಾಸಿಲ್ ಫ್ಯೂಯಲ್ ಯಾವ ಇಯರ್ ತನ 2030. ಅದಾದ್ಮೇಲೆ 50% ರಿನ್ಯೂವೇಬಲ್ ಎನರ್ಜಿದಿಂದ 2030. ವೆರಿ ಗುಡ್. ಅದಾದ್ಮೇಲೆ ನೆಕ್ಸ್ಟ್ ಯಾವ್ದು ಬರ್ತೈತೆ ಅಂದ್ರೆ ಇನ್ನೊಂದು ಯಾವ್ದು ಕಾರ್ಬನ್ ಎಮಿಷನ್ ಎಷ್ಟು ಬಿಲಿಯನ್ ಟನ್ಸ್ ನ ರೆಡ್ಯೂಸ್ ಮಾಡ್ಬೇಕಾರೆ 2030. 1 ಬಿಲಿಯನ್ ಮಿಲಿಯನ್ ಗೊತ್ತಾಗಲ್ಲ. ಕಾರ್ಬನ್ ಎಮಿಷನ್ ಎರಡು ಹೇಳ್ತಾನೆ. ಕಾರ್ಬನ್ ಎಮಿಷನ್ ಅಂದ್ರೆ ಕಾರ್ಬನ್ ದಿಂದ ಏನು ಉತ್ಪಾದನೆ ಆಗತ್ತೆ ಕಾರ್ಬನ್ ಡೈಆಕ್ಸೈಡ್ ಆಗಲಿ ಕಾರ್ಬನ್ ದಿಂದ ಪೊಲ್ಯೂಷನ್ ಏನಾಗಿರ್ತದ ಅದ್ರ ಎಮಿಷನ್ ನ ಎಷ್ಟು ಟನ್ ಕಡಿಮೆ ಮಾಡ್ಬೇಕಾರೆ 1 ಬಿಲಿಯನ್ ಟನ್. 1 ಮಿಲಿಯನ್ ಅಂದ್ರೆ 10 ಲಕ್ಷ 1 ಬಿಲಿಯನ್ ಅಂದ್ರೆ 100 ಕೋಟಿ ಅಂದ್ರೆ 100 ಕೋಟಿ ಆಕತ್ತೆ ಅಥವಾ ಏನತ್ತು 100 ಕೋಟಿ 100 ಕೋಟಿ ಅಷ್ಟೇ ನೆನಪಿಡ ಒಂದು ಸಿಂಪಲ್ ನೆನಪಿಡೋರು ಮತ್ತೆ ಕನ್ಫ್ಯೂಸ್. 1 ಮಿಲಿಯನ್ ಅಂದ್ರೆ 10 ಲಕ್ಷ ಆಮೇಲೆ 1 ಬಿಲಿಯನ್ ಅಂದ್ರೆ 100 ಕೋಟಿ ಅಷ್ಟು ನೆನಪಿರ್ತೈತಲ್ಲ ಅದು 1 ಬಿಲಿಯನ್ ಕೊಟ್ಟನ 1 ಬಿಲಿಯನ್ ಟನ್ ಮಿಲಿಯನ್ ಟನ್ ಕೊಟ್ಟಾಗ 1 ಬಿಲಿಯನ್ ಟನ್ ಕಡಿಮೆ ಮಾಡ್ಬೇಕು. ಟನ್ನೇಜ್ ಮೇಲೆ ಮಾಡ್ತೀವಲ್ಲ ಕಾರ್ಬನ್ ಎಮಿಷನ್ ಆ ಕಾರ್ಬನ್ ಎಮಿಷನ್ ಅಥವಾ ಈ ಕೋಲ್ದಿಂದ ಬಂದಿದ್ದು ಯಾವ್ದಾರ ಕಾರ್ಬನ್ ರಿಡಕ್ಷನ್ ಇತ್ತಂತೇಳಿ ಅದನ್ನ ಏನ್ ಮಾಡ್ಬೇಕು 1 ಬಿಲಿಯನ್ ಟನ್ ರೆಡ್ಯೂಸ್ ಮಾಡ್ಬೇಕು ಯಾವ ಇಯರ್ ತನ ಅಂದ್ರೆ 2030 ತನ. ಉಳ್ಕಿದ್ದು ಎಲ್ಲ 2030 ಅದಾವ. ಲಾಸ್ಟ್ ಬರ್ತೈತೆ ಏನಂದ್ರೆ ರೆಡ್ಯೂಸ್ ಕಾರ್ಬನ್ ಇಂಟೆನ್ಸಿಟಿ GDP ಅಂತ ಕೇಳಿದ ಇದು ಎಷ್ಟು ಪರ್ಸೆಂಟ್ ಮಾಡ್ಬೇಕಾರೆ 45%. ಇವು ಗೊತ್ತು ಇದು ಕಾರ್ಬನ್ ಇಂಟೆನ್ಸಿಟಿ ರೆಡ್ಯೂಸ್ ಮಾಡೋದಂದ್ರೆ ಏನು ಗೊತ್ತಾ ನಮ್ಮಲ್ಲಿ ಏನು ಮಾಡ್ತೀವಿ ಅಂದ್ರೆ ಏನ ಈ ಉತ್ಪಾದನೆ ಹಾಕೋಲ್ರಿ ಎಲ್ಲ ಕಾರ್ಬನ್ ರಿಲೇಟೆಡ್ ಇರ್ತಾವೆ. ಯಾಕಂದ್ರೆ ಈಗ ನಾವು ಪಳಿಯುಳಿಕೆ ಅಥವಾ ಏನು ಗೊಬ್ಬರ ತಂದಿರ್ತೀವಿ ಅದರೊಳಗೆ ಕಾರ್ಬನ್ ಇರುತ್ತೆ. ಕಾರ್ಬನ್ ಏನಂದ್ರೆ ಹೈಯೆಸ್ಟ್ ಯೂಸ್ ಆಗೋದು ಎಲ್ಲದ್ರೊಳಗೆ ಕಾರ್ಬನ್ ಪ್ರಾಡಕ್ಟ್ ಇರ್ತಾವಲ್ಲ ಆ ಕಾರ್ಬನ್ ಪ್ರಾಡಕ್ಟ್ ನ ಇಂಟೆನ್ಸಿಟಿ ಏನೈತಿಲ್ಲ ಯಾಕಂದ್ರೆ ಅದ್ರದ್ದು ನಮ್ದು ಎಫೆಕ್ಟ್ ಜಾಸ್ತಿ ಆಗಿರ್ತೈತಿ ಎಲ್ಲದ್ರೊಳಗೆ ಬರ್ತದೆ. ಕಾರ್ಬನ್ದಾಗ ಮುಂದೆ ಒಟ್ಟು ಕೂಡಿಸಿದ್ರೆ ಕಾರ್ಬನ್ ಡೈಆಕ್ಸೈಡ್ ಆಯ್ತು ಬರೀ ಬಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಆಯ್ತು ಎಲ್ಲದಕ್ಕೂ ಕಾರ್ಬನ್ ರಿಲೇಟೆಡ್ ಬರ್ತೈತಲ್ಲ ಆ ಕಾರ್ಬನ್ ಇಂಟೆನ್ಸಿಟಿ ಏನ್ ಮಾಡ್ಬೇಕಂದ್ರೆ ಅಂದ್ರೆ ಕಾರ್ಬನ್ ಮೇಲಿಂದ ಡಿಪೆಂಡೆನ್ಸಿ ಕಡಿಮೆ ಮಾಡ್ಬೇಕು. 8% ಕಡಿಮೆ ಮಾಡ್ಬೇಕಾರೆ 45% ಆಫ್ GDP ಅಂದ್ರೆ ನಮ್ಮ GDP ಗೆ ಕಾಂಟ್ರಿಬ್ಯೂಷನ್ ಮಾಡ್ತಿದ್ಲ ಅದ್ರ 45% ರಿಡಕ್ಷನ್ ಮಾಡ್ಬೇಕು. ಇವು ಯಾವ್ದು ಹೇಳಿನ ಇರ್ತನ ಪಂಚಾಮೃತ ನೆನಪಿರ್ತೈತಲ್ಲ ಯಾವ ಒಂದು ಅಗ್ರಿಮೆಂಟ್ ಅಥವಾ ಯಾವ ಒಂದು ಮೀಟಿಂಗ್ ದಾಗ ಬರ್ತದೆ COP26 ದಾಗ ನೆನಪಿರ್ತೈತಲ್ಲ COP26 5 ಹೇಳ್ಬಿಡ್ತೀವಿ ಒಮ್ಮೆ ಹೇಳ್ರಿ. ಒಂದೇ ನೆಟ್ ಜೀರೋ ಎಮಿಷನ್ ಅಟ್ಟ ನೆನಪಿಟ್ಕೋರಿ 2070. ಅದಾದ್ಮೇಲೆ ಎಲ್ಲ ಏನದ ಅಂದ್ರೆ 30 ತನ ಇನ್ನು 1 ನಾನ್ ಫಾಸಿಲ್ ಫ್ಯೂಯಲ್ ದಿಂದ ಎಟ್ರಿ 500 ಗಿಗಾವ್ಯಾಟ್. ಇವು ಕನ್ಫ್ಯೂಸ್ ಮಾಡ್ತಾನೆ ಗಿಗಾವ್ಯಾಟ ಮೆಗಾವ್ಯಾಟ್ದಾಗ ಯಾಕಂದ್ರೆ ಇವು ಅನಿಸ್ತಾವ ಗಿಗಾವ್ಯಾಟ ಮೆಗಾವ್ಯಾಟ ಸಿಂಪಲ್ ಅನಿಸ್ತಾವ ಬಟ್ ಎಕ್ಸಾಮ್ನಾಗ ಏನ್ ಕೇಳ್ತಾರೆ ಇದು ಗಿಗಾನೋ ಅಥವಾ ಮೆಗಾನೋ ಅಲ್ಲಿ ಹೋಗಿ ಕನ್ಫ್ಯೂಸ್ ಆಕದ್. ಈಗ ನೆನಪಿಟ್ಕೊಂಡು ಗಿಗಾವ್ಯಾಟ್ ಯಾಕಂದ್ರೆ ಮೆಗಾಕ್ಕಿಂತ ದೊಡ್ಡದು ಯಾವ್ದಂದ್ರೆ ಗಿಗಾವ್ಯಾಟ್. ಇದೇನಂದ್ರೆ 500 ಗಿಗಾವ್ಯಾಟ್ ಐತಿ. 500 ಗಿಗಾವ್ಯಾಟ್ ಮಾಡ್ಬೇಕು ಯಾವ್ದಂದ್ರೆ ನಾನ್ ಫಾಸಿಲ್ ದಿಂದ. ನೆಕ್ಸ್ಟ್ ಎರಡದು ಮೂರನೇದಿನ ಡೈರೆಕ್ಟ್ ಕಾರ್ಬನ್ ಎಮಿಷನ್ಗೆ ಹೋದ್ರೆ ಕಾರ್ಬನ್ ಎಮಿಷನ್ ಎಷ್ಟು ಟನ್ ಕಡಿಮೆ ಮಾಡ್ಬೇಕಾದ್ರೆ 1 ಬಿಲಿಯನ್ ಟನ್ 2030. ನೆಕ್ಸ್ಟ್ 45% ಕಾರ್ಬನ್ ಇಂಟೆನ್ಸಿಟಿ ಕಡಿಮೆ ಮಾಡ್ಬೇಕು. ನೆಕ್ಸ್ಟ್ ಎಷ್ಟು ವಿದ್ಯುತ್ 50% ಅಂದ್ರೆ 50% ಇದು ಗೊತ್ತಾಗತ್ತಲ್ಲ. 50% ಗೊತ್ತಾತಲ್ಲ ರಿನ್ಯೂವೇಬಲ್ ಎನರ್ಜಿ ಅಂದ್ರೆ ಇವಾಗ ಸೋಲಾರ್ ಗಿಲಾರ್ ಏನ್ ಮಾಡತ್ತೀವಲ್ಲ ನಾವು ರೂಫ್ ಟಾಪ್ ಸೋಲಾರ್ ಸಿಸ್ಟಮ್ ಇವೆಲ್ಲ ತರ್ಸತ್ತಾರಲ್ಲ ಇವ್ರ ಟಾರ್ಗೆಟ್ ಏನೈತೆ ಅಂದ್ರೆ 2030 100% ವಿದ್ಯುತ್ ಉತ್ಪಾದನೆ ಆಗಿತ್ತು ಅದ್ರೊಳಗೆ 50% ಏನಿರ್ಬೇಕಂದ್ರೆ ರಿನ್ಯೂವೇಬಲ್ ಎನರ್ಜಿದಿಂದ ಇರ್ಬೇಕು. ಇವು ಯಾವ ಇದ್ರ ಟಾರ್ಗೆಟ್ ಅಂದ್ರೆ ಪಂಚಾಮೃತ. ಈಗ ಲೈಫ್ದು ಹೇಳ್ಬಿಡ್ರಿ ಬಡ ಲೈಫ್ದು 3 ಹೇಳು ಯಾವ ಡಿಮ್ಯಾಂಡ್ ಸಪ್ಲೈ ಮತ್ತೆ ಇನ್ನೊಂದು ಪಾಲಿಸಿ ಡಿಮ್ಯಾಂಡ್ ಬರೀ ಇದ್ರದ್ದು ಸ್ಪೇಸಸ್ ಬರ್ತಾವ. ಈಗ ಥೀಮ್ ಹೇಳು 7 ಒಂದೇದು ಅವು ಥೀಮ್ ನೆನಪಿಟ್ಕೋರು ಕ್ವಶನ್ ಕೇಳೇನ ಅದ್ರ ಸಲ್ಮಂದು. ಒಂದೇದು ಏನಂದ್ರೆ ಸೇವ್ ಎನರ್ಜಿ ಸೇವ್ ಮಾಡೋದ ಒಂದೇದು. ಇದು ಯಾವ್ದು ಹೇಳತ್ತಂದ್ರೆ ಲೈಫ್ ಸ್ಟೈಲ್ ಫಾರ್ ದ ಎನ್ವಿರಾನ್ಮೆಂಟ್ ಅತ್ತೀವಲ್ಲ ನಾ ಈ ಸಿಂಪಲ್ ನೆನಪಿಟ್ಕೋರು ಅವನೇನು ಟಪ್ ಮಾಡ್ಬೇಕತ್ತಿಲ್ಲ ಒಂದ್ಸರಿ ಕೇಳ್ರು ನೆನಪಿರ್ತಾವೆ ಯಾಕತ್ ಹೇತ್ ನೋಡ ಲೈಫ್ ಸ್ಟೈಲ್ ಫಾರ್ ದ ಎನ್ವಿರಾನ್ಮೆಂಟ್ ಅಂದ್ರೆ ಎನ್ವಿರಾನ್ಮೆಂಟ್ ಚಲೋ ಇರ್ಬೇಕು ಅದಕ್ಕೆ ನಾವು ಲೈಫ್ ಸ್ಟೈಲ್ ಹೆಂಗೆ ಅಡಾಪ್ಟ್ ಮಾಡ್ಕೋಬೇಕು. ಈಗ ಅಕಸ್ಮಾತ್ ಎನರ್ಜಿ ಸಿಕ್ಕಾಪಟ್ಟೆ ವಿದ್ಯುತ್ ಯೂಸ್ ಮಾಡಿದ್ವು ಅನಾವಶ್ಯಕವಾಗಿ ವಿದ್ಯುತ್ ಯೂಸ್ ಮಾಡ್ರೆ ಅದು ಎನ್ವಿರಾನ್ಮೆಂಟ್ಗೆ ಹಾರ್ಮ್ ಆಕ್ಕವಲ್ಲ. ಎಲ್ಲ ಎನ್ವಿರಾನ್ಮೆಂಟ್ಗೆ ಹಾರ್ಮ್ ಯಾವ ಇರ್ತಾವಲ್ಲ ಅವ ಇರ್ತಾವೆ. ಈಗ ಎಕ್ಸಾಂಪಲ್ ನಾವು ಏನೇನು ಹೇಳ್ತಾನೆ ನಾವು ನೋಡಕ್ರಿ. ಒಂದೇದು ಯಾವ್ದಂದ್ರೆ ಸೇವ್ ಎನರ್ಜಿ ಯಾಕೆ ಸೇವ್ ಮಾಡ್ಬೇಕಂದ್ರೆ ಗೊತ್ತಲ್ಲ ಲೈಫ್ ಸ್ಟೈಲ್ ಎನ್ವಿರಾನ್ಮೆಂಟ್ ಹಾಳಾಗಬಾರ್ದಂದ್ರೆ ಎನರ್ಜಿ ಸೇವ್ ಮಾಡ್ಬೇಕು. ಲೈಫ್ ಸ್ಟೈಲ್ ಫಾರ್ ದ ಎನ್ವಿರಾನ್ಮೆಂಟ್ ಅಡಾಪ್ಟ್ ಆಗಂಗೆ ಇರ್ಬೇಕು. ಒಂದೇದು ಏನಂದ್ರೆ ಎನರ್ಜಿ ಸೇವ್ ಮಾಡ್ಬೇಕು. ಎರಡನೇದು ಸೇವ್ ವಾಟರ್ ಯಾಕೆ ಸೇವ್ ಮಾಡ್ಬೇಕು ನೀರು ಸೇವ್ ಮಾಡ್ಬೇಕಲ್ಲ ವಾಟರ್ ಸೇವ್ ಮಾಡೋದು ಯಾವ್ದಂದ್ರೆ ಎರಡನೇದು. ಒಂದೇದು ಅಂದ್ರೆ ಸೇವ್ ಎನರ್ಜಿ ಎರಡನೇದು ಅಂದ್ರೆ ಸೇವ್ ವಾಟರ್ ಮೂರನೇದು
ಸೇ ನೋ ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್. ಈ ಯೂಸ್ಡ್ ಪ್ಲಾಸ್ಟಿಕ್ಗಳನ್ನ ಬ್ಯಾನ್ ಮಾಡತ್ತೀರ ಅಥವಾ ಮಿನಿಮಮ್ ಥಿಕ್ನೆಸ್ ಇದ್ದಿದ್ದು ಪ್ಲಾಸ್ಟಿಕ್ಗಳನ್ನ ಬ್ಯಾನ್ ಮಾಡತ್ತಿದ್ರಲ್ಲ, ಇವು ಎದಕ್ಕಂದ್ರೆ ಎನ್ವಿರಾನ್ಮೆಂಟ್ಗೆ ಹಾರ್ಮ್ ಹಾಕವು. ಹೇಳಿದ್ವಲ್ಲ, ಲೈಫ್ ಸ್ಟೈಲ್ ಫಾರ್ ದ ಎನ್ವಿರಾನ್ಮೆಂಟ್. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗಳನ್ನ ಹಂಗೆ ಯೂಸ್ ಮಾಡಿ ಬಳಕೆ ಮಾಡಿದ್ವಿ ಅಂತೇಳಿ ಅದು ಎನ್ವಿರಾನ್ಮೆಂಟ್ನಾಗ ಏನಾಗಲ್ಲ ಅಂದ್ರೆ ರೀಸೈಕಲ್ ಆಗಂಗಿಲ್ಲ. ಅದು ಆ ಥರ ಏನಾಕತ್ತೆ ಅಂದ್ರೆ ಅದು ಹಜಾರ್ಡಸ್ ಅಥವಾ ವೇಸ್ಟ್ ಹಾಕೋತೋಕತ್ತಲ್ಲ. ಇವು ಮೂರು ಅದು ಗೊತ್ತಲ್ಲ. ಒಂದೇದು ಏನಂದ್ರೆ ವೇಸ್ಟ್, ಏನಂದ್ರೆ ಸೇವ್ ಎನರ್ಜಿ ಸೇವ್ ಮಾಡ್ಬೇಕು. ಎರಡನೇದ ವಾಟರ್ ಸೇವ್ ಮಾಡ್ಬೇಕು. ಮೂರನೇದು ಯಾವಂದ್ರೆ ನೋ ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್. ನಾಲ್ಕನೇದು ರೆಡ್ಯೂಸ್ ಇ ವೇಸ್ಟ್. ಈ ರೆಡ್ಯೂಸ್ ಇ ವೇಸ್ಟ್ ಇಂಪಾರ್ಟೆಂಟ್ ನೋಡಿ. ಈಗ ಯಾಕಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬರತ್ತವಲ್ಲ, ಎಲೆಕ್ಟ್ರಿಕ್ ವೆಹಿಕಲ್ಸ್ ರೆಡ್ಯೂಸ್ ಇ ವೇಸ್ಟ್ ಈಗ ಇಂಪಾರ್ಟೆಂಟ್. ಯಾಕಂದ್ರೆ ಈಗ ಕೇಳ್ತಾರೆ, ಏನು ಕೇಳ್ತಾರೆ ಗೊತ್ತಾ, ಈಗ ಪ್ರೆಸೆಂಟ್ ಇ ವೇಸ್ಟ್ ಅಥವಾ ಎಲೆಕ್ಟ್ರಿಕ್ ಬ್ಯಾಟ್ರೀಸ್ ಬರತ್ತವಲ್ಲ, ಎದ್ರ ಮೇಲೆ ವರ್ಕ್ ಆಕಾವ ಎಲೆಕ್ಟ್ರಿಕ್ ಬ್ಯಾಟ್ರೀಸ್ ಎಲ್ಲ? ಲಿಥಿಯಂ ಅಯಾನ್ ಮೇಲೆ. ಪ್ರೆಸೆಂಟ್ ಲಿಥಿಯಂ ಅಯಾನ್ ತೆಗೆದು ಇನ್ನೊಂದು ಕೆಮಿಕಲ್ ಯೂಸ್ ಮಾಡ್ಬೇಕಂದ್ರೆ ಯಾವ್ದು? ಸೋಡಿಯಂ. ವೆರಿ ಗುಡ್. ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿ ಗೊತ್ತಾ, ಇದು ಕರೆಂಟ್ ನ್ಯೂಸ್ನಾಗ ಬರ್ತದೆ. ಈ ವೇಸ್ಟ್ ಅಂದಾಗ ನಾವು ಈಗ ಲಿಥಿಯಂ ಬ್ಯಾಟ್ರಿ ಯೂಸ್ ಮಾಡಿರ್ತೀರಿ, ಮೊಬೈಲ್ ಬ್ಯಾಟ್ರಿ ಲಿಥಿಯಂ ಇರ್ತದಲ್ಲ, ಅದನ್ನ ಹಂಗ ಬಿಟ್ಟಿರ್ಬೇಕಾದ್ರೆ ವೇಸ್ಟ್ ಅದು ಡೇಂಜರಸ್ ಇದ್ದಂಗೆ ಅಥವಾ ಅದೇನಂದ್ರೆ ರೇಡಿಯೇಷನ್ಸ್ಗಳು ಕೊಡ್ತಿರ್ತದೆ. ಅಂಥವ್ನು ಈ ವೇಸ್ಟ್ ಮ್ಯಾನೇಜ್ ಮಾಡ್ಬೇಕಲ್ಲ, ಅದು ಏನಂದ್ರೆ ಇದನ್ನ ರೆಡ್ಯೂಸ್ ಈ ವೇಸ್ಟ್ ಅಂತ ಕರಿತೀವಿ. ಈಗ ಯಾಕಂದ್ರೆ ಸೋಡಿಯಂ ಯಾಕೆ ಯೂಸ್ ಮಾಡತ್ತಾರಂದ್ರೆ ಸೋಡಿಯಂ ಬಲ್ಕ್ ಕ್ವಾಂಟಿಟಿ ಒಳಗೆ ಅವೈಲೇಬಲ್ ಇರ್ತದೆ. NaCl ಅಂತ ಕರಿತೀವಿ, ಅದ್ರ ಸೋಡಿಯಂ ಕ್ಲೋರೈಡ್ ಐತಲ್ಲ. ಹಿಂಗೆ ಸೋಡಿಯಂ ಏನಂದ್ರೆ ಬಲ್ಕ್ ಕ್ಲೋರೈಡ್, ನಮ್ದೇನೋ ಉಪ್ಪು ಇರ್ತೈತಲ್ಲ ಅದ್ರೊಳಗೆ ಸೋಡಿಯಂ ಇರ್ತದೆ. ಈ ಸೋಡಿಯಂನ ಬಲ್ಕ್ ಕ್ವಾಂಟಿಟಿ ಐತಿ, ಇದರಿಂದ ಎಲ್ಲರ ಬ್ಯಾಟ್ರಿ ಉತ್ಪಾದನೆ ಮಾಡಿರ್ತೇಳಿ ಲಿಥಿಯಂ ಮೇಲಿಂದ ಡಿಪೆಂಡೆನ್ಸಿ ಕಡಿಮೆ ಆಕತ್ರಿ. ನಮ್ಮಲ್ಲಿ ಮಂಡ್ಯದಾಗ ಸಿಕ್ಕಿತ್ತ ಲಿಥಿಯಂ. ಮಂಡ್ಯದಾಗ ಲಿಥಿಯಂ ಯಾವ್ದದ? ಮಂಡ್ಯದ ಮರ್ಲ್ಗಲ್ಲ ಮಲ್ಲಪಟ್ಟಣ ಬೆಂಕಿ ಮಲ್ಲಗಲ್ಲ ಅರ್ಲಗಲ್ಲ ಮಲ್ಲಪಟ್ಟಣ. ಈಗ ನಮ್ಮ ಇಂಡಿಯಾದಾಗ ರೀಸೆಂಟ್ ಆಗಿ ಎಲ್ಲಂದ್ರೆ ಇಂಡಿಯಾದಾಗ ಅದ್ರೊಳಗೆ ಕರ್ನಾಟಕದಾಗ ಮತ್ತೆ ಎಲ್ಲಂದ್ರೆ ಲಿಥಿಯಂ ಸಿಕ್ತ್ರಿ. ಬಟ್ ಇವು ಲಿಥಿಯಂ ಏನದಾವಲ್ಲ ಸಿಗು ಏನಂದ್ರೆ ರೇರ್ ಇದ್ದಂಗೆ. ಲಿಥಿಯಂ ಎಲ್ಲರ ಭಾಳ ಎಕ್ಸ್ಟ್ರಾಕ್ಟ್ ಮಾಡ್ರೆ ಹೊಳೆ ಸಿಗಂಗಿಲ್ಲ. ಬಟ್ ಸೋಡಿಯಂ ಏನೈತೆ ಅಂದ್ರೆ ಬಲ್ಕ್ ಕ್ವಾಂಟಿಟಿ ಒಳಗೆ ಸೋಡಿಯಂಲೇ ಎಲ್ಲರ ಬ್ಯಾಟ್ರಿ ಉತ್ಪಾದನೆ ಮಾಡತ್ತೇಳಿ ಅವಾಗ ಏನಂದ್ರೆ ಇವಿ ವೆಹಿಕಲ್ಗಳನ್ನ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಈಗ ನಾವು ಲಿಥಿಯಂ ಎಲ್ಲ ಇಂಪೋರ್ಟ್ ಮಾಡ್ಕೋತೀವಿ. ಲಿಥಿಯಂ ಟ್ರ್ಯಾಂಗಲ್ ಬರ್ತದೆ ಜಗತ್ನಾಗ, ಗೊತ್ತೈತಲ್ಲ? ABC. ಯಾವ ABC ಬಂದಾಗ? ಅರ್ಜೆಂಟೀನಾ, ಬ್ರೆಜಿಲ್, ಅರ್ಜೆಂಟೀನಾ, ಬೊಲಿವಿಯಾ, ಚಿಲಿ. ಬ್ರೆಜಿಲ್ ಬರಂಗಿಲ್ಲ, ಅರ್ಜೆಂಟೀನಾ, ಬೊಲಿವಿಯಾ, ಚಿಲಿ ಅಂತ ಬರ್ತದೆ. ಇದು ಲಿಥಿಯಂ ಟ್ರ್ಯಾಂಗಲ್. ಅದ್ರ ಸಲ್ಮಂದಿ ಏನ್ ಹೇಳ್ತಾರೆ ಅಂದ್ರೆ ಈ ವೇಸ್ಟ್ ನ ರೆಡ್ಯೂಸ್ ಮಾಡ್ಬೇಕು. ಈಗ ನಾಲ್ಕು ಅದು ಏನ್ ಹೇಳ್ರಿ ಪಟಕ್ನ ಯಾವ ಹೇಳತ್ತೀವಿ ಅಂದ್ರೆ ಲೈಫ್ ಸ್ಟೈಲ್ ಫಾರ್ ದ ಎನ್ವಿರಾನ್ಮೆಂಟ್. ಒಂದೇದ ಸೇವ್ ಎನರ್ಜಿ, ಸೇವ್ ವಾಟರ್, ಸೇ ನೋ ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್. ನೆಕ್ಸ್ಟ್ ರೆಡ್ಯೂಸ್ ಇ ವೇಸ್ಟ್. ಇನ್ ಮೂರು ಉಳಿದು ಹೇಳ. ರೆಡ್ಯೂಸ್ ವೇಸ್ಟ್ ಒಂದು ಬರ್ತದೆ, ಕರೆಕ್ಟ್. ರೆಡ್ಯೂಸ್ ಇ ವೇಸ್ಟ್ ಒಂದು ಆಯ್ತು, ಆಮೇಲೆ ರೆಡ್ಯೂಸ್ ವೇಸ್ಟ್, ಕರೆಕ್ಟ್. ಈ ರೆಡ್ಯೂಸ್ ವೇಸ್ಟ್ ಎದ್ರ ಬರ್ತದೆ ಅಂದ್ರೆ ಈ ವೇಸ್ಟ್ ಅಂದ್ರೆ ಓನ್ಲಿ ಎಲೆಕ್ಟ್ರಿಕ್ ವೇಸ್ಟ್ಗಳ್ರಿ. ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ ದಿಂದ ಏನಾಕಲ್ಲ ಅವೆಲ್ಲ ವೇಸ್ಟ್. ಆಮೇಲೆ ರೆಡ್ಯೂಸ್ ವೇಸ್ಟ್ ಅಂತ ಹೇಳತ್ತಿಲ್ಲ, ಒಣ ವೇಸ್ಟ್ ಹೋಗಿದಿರ್ತಿಲ್ಲ, ಬೇರೆ ಇಂಜೆಕ್ಷನ್ ಇವೆಲ್ಲ ವೇಸ್ಟ್ದಾಗ ಬರ್ತಾವ. ಅಂತ ವೇಸ್ಟ್ಗಳನ್ನು ರೆಡ್ಯೂಸ್ ಮಾಡೋದು ಎಷ್ಟು? 4-5 ಅದು. ಇನ್ನೆರಡು ಉಳಿದು ಅಡಾಪ್ಟ್ ಹೆಲ್ದಿ ಲೈಫ್ ಸ್ಟೈಲ್, ಇನ್ನೊಂದು ಸಸ್ಟೈನೇಬಲ್ ಫುಡ್. ಹೆಲ್ದಿ ಲೈಫ್ ಸ್ಟೈಲ್ ಒಂದು ಸಸ್ಟೈನೇಬಲ್ ಫುಡ್. ಗೊತ್ತಾದ್ವಲ್ಲ, ಹೆಲ್ದಿ ಲೈಫ್ ಸ್ಟೈಲ್ ಯಾಕಂದ್ರೆ ಎನ್ವಿರಾನ್ಮೆಂಟ್ಗೆ ಹಾರ್ಮ್ ಆಗಲ್ದಂತ ಹೆಲ್ದಿ ಲೈಫ್ ಸ್ಟೈಲ್ ಅಡಾಪ್ಟ್ ಮಾಡ್ಕೋಬೇಕು. ಲಾಸ್ಟ್ ಸಸ್ಟೈನೇಬಲ್ ಫುಡ್ ಯಾಕಂದ್ರೆ ಸುಸ್ಥಿರ ಅಭಿವೃದ್ಧಿ ಅಥವಾ ಸುಸ್ಥಿರವಾಗಿ ಏನಂದ್ರೆ ಆಹಾರಗಳನ್ನ ಅಭಿವೃದ್ಧಿ ಮಾಡ್ಬೇಕು. ನಾವು ಸಿಕ್ಕಾಪಟ್ಟೆ ತಂದು ಕೆಮಿಕಲ್ ಹಾಕಿ ಎನ್ವಿರಾನ್ಮೆಂಟ್ಗೆ ಹಾರ್ಮ್ ಮಾಡಬಾರ್ದು. ಇವೆಲ್ಲ ಲಿಂಕ್ ಹಾಕವು. ನಾಳೆ ಇನ್ನೊಂದು ನೋಡು, ಈಗ ಏನು 7 ಥೀಮ್ ಹೇಳಿಲ್ಲ, ಇದು ಥೀಮ್ ಅಂದ್ರೆ ಏನಿರ್ತದೆ? ಈಗ ಒಂದೇ ಮಾತರಂ ಥೀಮ್ ಅಂತ ಕೊಟ್ಟಿದ್ರಿ ಯಾವ್ದ್ರೊಳಗೆ ಅಂದ್ರೆ ಇದನ್ನ ಸ್ತಬ್ಧ ಚಿತ್ರಕ್ಕೆ. ಆ ಥೀಮ್ ಒಳಗೆ ಅವರು ಡೆವಲಪ್ ಮಾಡಿರ್ತಾರೆ. ನಾಳೆಯಿಂದ ಏನು 7 ಹೇಳಿದಿಲ್ಲ, ಇವು ಥೀಮ್ ಯಾಕೆ ಇಟ್ಟೋತಾನೆ ಎಕ್ಸ್ಪ್ಲೇನ್ ಮಾಡಿ ಅಂದ್ರೆ ಈ ಥೀಮ್ ಹಿಂಗೆ ಕೊಡ್ಬೇಕಿತ್ತಿಲ್ಲ, ಅವ್ ಇದ್ರೊಳಗೆ ಬರ್ತೈತೆ ಇಲ್ಲ ಲಿಂಕ್ ಮಾಡಿ ಕೊಟ್ಟಿರ್ತಾನ್ರಿ. ನಾವು ಸುಸ್ಥಿರ ಅಭಿವೃದ್ಧಿ ಗುರಿ ಒಳಗೆ ಆಹಾರ ಮಾಡ್ತೀವಿ ಅಥವಾ ಏನು ಕೊಡ್ತಾನೆ ಸೇಹತ್ ಮಿಷನ್ ರೀಸೆಂಟ್ ಆಗಿ ಪ್ರೋಗ್ರಾಮ್ ತಂದಾರ. ಇದೆಲ್ಲರ ಲೈಫ್ ಸ್ಟೈಲ್ ಫಾರ್ ದ ಎನ್ವಿರಾನ್ಮೆಂಟ್ ಥೀಮ್ ನ ಮ್ಯಾಚ್ ಮಾಡ್ತೈತೋ ಇಲ್ಲೋ ಕೇಳ್ರೆ, ಮಾಡ್ತೈತೋ ಇಲ್ಲೋ? ಮಾಡ್ತೈತಲ್ಲ. ಹಿಂಗೆ ಕಂಪೇರ್ ಮಾಡಿರ್ತಾನೆ, ಅದಕ್ಕೆ ಅಟ್ಟೋತಾನೆ ಹೇಳತ್ನ. ಒಂದ ಲೈನರ್ ಹೇಳಿದತ್ತೀನಿ. ಅವು 7 ಏನಂದ್ರೆ ಥೀಮ್ಗಳು ಏನಿರ್ತಾವ ಅಂದ್ರೆ ಅದರ ಉದ್ದೇಶ ಅಷ್ಟ ಅದು ಥೀಮ್ ಹೇಳುದು. ಬಟ್ ಆ ಥೀಮ್ ಡೈರೆಕ್ಟ್ ಐಡೆಂಟಿಫೈ ಮಾಡ್ಬೇಕಿತ್ತಿಲ್ಲ. ಈ ಥೀಮ್ ಇದಕ್ಕೆ ಮ್ಯಾಚ್ ಆಕೈತೋ ಇಲ್ಲೋ ಹಿಂದ ಮುಂದೆ ಕೇಳ್ರು ಗೊತ್ತಾಕೋ. 7 ಗೊತ್ತಾದ್ವಲ್ಲ. ಒಂದೇದು ಹೇಳ್ಬಿಡ್ತೀರಿ ಲಾಸ್ಟ್ ಒಮ್ಮೆ, ಒಂದೇ ಸರಿ ಲಾಸ್ಟ್ ಹೇಳ್ರಿ. ಒಂದೇದ ಸೇವ್ ಎನರ್ಜಿ, ಎರಡನೇದ ಸೇವ್ ವಾಟರ್, ಮೂರನೇದ ಸೇ ನೋ ಟು ಸಿಂಗಲ್ ಯೂಸ್ ಪ್ಲಾಸ್ಟಿಕ್. ಆಮೇಲೆ ಈ ವೇಸ್ಟ್, ರೆಡ್ಯೂಸ್ ಇ ವೇಸ್ಟ್. ಎಲ್ಲ ರೆಡ್ಯೂಸ್ ಅದಾವ. ಇವು ಏನ ಬಂದ್ರು ರೆಡ್ಯೂಸ್ ಅಂತ ಹಾಕ್ರಿ, ಮತ್ತೆ ಇನ್ಕ್ರೀಸ್ ಮಾಡು ಯಾವ ಇರಂಗಿಲ್ಲ. ರೆಡ್ಯೂಸ್ ಇ ವೇಸ್ಟ್. ನೆಕ್ಸ್ಟ್ ರೆಡ್ಯೂಸ್ ವೇಸ್ಟ್ 5 ಅದು. ನೆಕ್ಸ್ಟ್ ಹೆಲ್ದಿ ಸ್ಟೈಲ್, ಅಡಾಪ್ಟ್ ಹೆಲ್ದಿ ಲೈಫ್ ಸ್ಟೈಲ್. ಇನ್ನೊಂದು ಯಾವ್ದಂದ್ರೆ ಸಸ್ಟೈನೇಬಲ್ ಫುಡ್ ಸಿಸ್ಟಮ್ ಅಂತ ಕರಿತೀವಿ. ಇವು ನಾಳೆ ಇವು ಥೀಮ್ ಮೇಲೆ ಏನು ಬರ್ತಾವಲ್ಲ ಇದ್ರೊಳಗೆ ಏನೋ ಲಿಂಕ್ ಆದ್ರೂ ನೆನಪಿಟ್ಕೊತ ಹೋಗ್ಬಿಡ್ರಿ. ಅವು ಏನಂದ್ರೆ ಯಾವ್ದ್ರ ಥೀಮ್ ಹೇಳಿಟ್ಟೋತಾನ ಲೈಫ್ ಸ್ಟೈಲ್. ಗೊತ್ತಾದ್ವಲ್ಲ ಲೈಫ್ ಸ್ಟೈಲ್ ಎಲ್ಲಿ ಮಾಡಿರ್ತಾರೆ? ಇದು ಗ್ಲಾಸ್ಕೋ. ಎಲ್ಲಿ ಬರ್ತದೆ? ಗ್ಲಾಸ್ಕೋ, ಸ್ಕಾಟ್ಲೆಂಡ್. ಈ ಗ್ಲಾಸ್ಕೋ ಸ್ಕಾಟ್ಲೆಂಡ್ ಮರಿಬೇಡ್ರಿ. ಯಾಕಂದ್ರೆ ಯಾವ ಎಡಿಷನ್ ನಡೆಯತೈತೆ ಕಾಮನ್ವೆಲ್ತ್ ಅಂದ್ರೆ 23ನೇ ಎಡಿಷನ್. ಯಾವ್ದು ಗ್ಲಾಸ್ಕೋದ ಅಥವಾ ಸ್ಕಾಟ್ಲೆಂಡ್ ನ್ಯಾಷನಲ್ ಎನಿಮಲ್ ಪೆನ್ನಿ. ಅದ ಏನೈತೆ ಅಂದ್ರೆ ಮಾಸ್ಕ್ಯಾಟ್ ಐತೆ. ಗೊತ್ತಾದ್ವಲ್ಲ ಸ್ಕಾಟ್ಲೆಂಡ್ ಗ್ಲಾಸ್ಕೋ ಬಂದಾಗ ಪಂಚಾಮೃತ ಎಲ್ಲಿ ತರ್ತಾರಂದ್ರೆ ಗ್ಲಾಸ್ಕೋದಾಗ. ಅಥವಾ ಪಂಚಾಮೃತ ಇನಿಷಿಯೇಟಿವ್ ಯಾವ ಮಿನಿಸ್ಟರ್ ಅಥವಾ ಯಾರು ತರ್ತಾರಂದ್ರೆ ನರೇಂದ್ರ ಮೋದಿ ತರ್ತಾರೆ. ಗೊತ್ತಾತಲ್ಲ. 5 ಗೊತ್ತದವಲ್ಲ, ಅವು ನೆನಪದವಲ್ಲ. ಅವನೊಮ್ಮೆ ಲಾಸ್ಟ್ ಹೇಳ್ರಿ, ಒಟ್ಟು ನೆನಪಿರ್ತಾನೆ ಅಂದ್ರೆ ಬಿಡಲ್ಲ. ಒಂದೇದು ಏನಂದ್ರೆ ನೆಟ್ 0 ಎಮಿಷನ್ 2070. ನೆಕ್ಸ್ಟ್
500 ಗಿಗಾವ್ಯಾಟ್ ಯಾವ್ದ ನಾನ್ ಫಾಸಿಲ್ ಫ್ಯೂಯಲ್ ಯಾವ ಇಯರ್ 2030 ಅವೇನು ಎಲ್ಲ 2030 ಅವನೇ ಹೇಳೋದು ಬೇಡ ಬರೀ ಹೇಳ್ಕೊತವ್ರಿ ಏನೇನು ನೆಕ್ಸ್ಟ್ ಫಾಸಿಲ್ ಆದ್ಮೇಲೆ 50% ರಿಡಕ್ಷನ್ 50% ಏನಂದ್ರೆ ಎನರ್ಜಿ ಎಲ್ಲಿಂದ ಆಗ್ಬೇಕಾದ್ರೆ ರಿನ್ಯೂವೇಬಲ್ ದಿಂದ ನೆಕ್ಸ್ಟ್ ಮೂರನೇದು 1 ಬಿಲಿಯನ್ ಟನ್ ರೆಡ್ಯೂಸ್ ಮಾಡ್ಬೇಕು ನಾಳೆ ಏನು ಕೇಳಿರ್ತಾನೆ 1 ಬಿಲಿಯನ್ ಟನ್ ಏನಂದ್ರೆ ಟನ್ ರೆಡ್ಯೂಸ್ ಮಾಡ್ಬೇಕಾ ಇದು ಕಾರ್ಬನ್ ಎಮಿಷನ್ ಅಥವಾ ಏನು ಬೇರೆದು ಏನಾರ ಕೊಡ್ತಾನೆ ಕಾರ್ಬನ್ ಬಿಟ್ಟು ಏನಾರ ಪೊಟ್ಯಾಸಿಯಮ್ ಹಿಂಗೆ ಏನಾರ ಕೊಟ್ಟರೆ ಓನ್ಲಿ ಕಾರ್ಬನ್ ದಿಂದ ನೆಕ್ಸ್ಟ್ ಮತ್ತೊಂದು ಏನಂದ್ರೆ ಕಾರ್ಬನ್ ಇಂಟೆನ್ಸಿಟಿ ಎಷ್ಟು ಅಂದ್ರೆ 45% ವೆರಿ ಗುಡ್ ನೆಕ್ಸ್ಟ್ ಇದನು ನೆಕ್ಸ್ಟ್ ಟೈಗರ್ ಲೈಟ್ನಿಂಗ್ ಎಕ್ಸಸೈಸ್ ಅಂತ ಮಾಡ್ತಾರೆ ಟೈಗರ್ ಲೈಟ್ನಿಂಗ್ ಎಕ್ಸಸೈಸ್ ರೀಸೆಂಟ್ ಇದೇನು ಕೇಳಿರ್ತಾನೆ ಗೊತ್ತಾ ಇಂಪಾರ್ಟೆಂಟ್ ಯಾಕಂದ್ರೆ ಭಾರತ ಇತ್ತೀಚೆಗೆ ಏನು ಮಾಡತ್ತಾರ ಅಂದ್ರೆ ಭಾರತದ ಗಡಿ ಹೊಂದಿದ ರಾಷ್ಟ್ರದ ಜೋಡ ಅಮೆರಿಕಾದವ್ರು ಬಂದ ಟೈಗರ್ ಲೈಟಿಂಗ್ ಪ್ರಾಜೆಕ್ಟ್ ಅಂತ ಮಾಡತ್ತಾರ ಟೈಗರ್ ಲೈಟ್ನಿಂಗ್ ಎಕ್ಸಸೈಸ್ ಭಾರತದ ಗಡಿ ಯಾವ ರಾಷ್ಟ್ರದೊಂದಿಗೆ ಮಾಡತ್ತಾರ ಅಂತ ಕೇಳ್ತಾರೆ ಪಾಕಿಸ್ತಾನ ನೇಪಾಳ ಭೂತಾನ ಬಾಂಗ್ಲಾದೇಶ ಚೀನಾ ಯಾವ್ದು ಎಲ್ಲ ಹೇಳಿನಲ್ಲ ಆಪ್ಷನ್ 5 ಹೇಳಿನ ಒಟ್ಟು ಯಾವ್ದ್ರ ಯಾವ್ದ್ರಿ ಪಾಕಿಸ್ತಾನಲ್ಲಿ ಇವು ಯಾಕಂದ್ರೆ ಅಲ್ಲಿ ಕನ್ಫ್ಯೂಸ್ ಆಗಕ್ಕೆ ಏನು ಇರ್ತಾವ ಗೊತ್ತಾನೆ ಇಂಡಿಯಾ ರಿಲೇಟೆಡ್ ಇಂಡಿಯಾ ಲಿಂಕ್ ಇತ್ತಂತೇಳಿ ಇಂಡಿಯಾ ಪಾರ್ಟಿಸಿಪೇಟ್ ಮಾಡಂಗಿಲ್ಲ ಬಟ್ ಇಂಡಿಯನ್ ಬಾರ್ಡ್ರಿಗೆ ಬಂದು ಅಮೆರಿಕಾದವ್ರು ಬರತ್ತಾರ ಅಂದ್ರೆ ನೆನಪಿಟ್ಕೋ ಅಮೆರಿಕಾದವ್ರು ಯಾರಿಗೆ ಮಿತ್ರ ರಾಷ್ಟ್ರ ಅಲ್ರಿ ಮ್ಯಾಲ್ ನೋಡಕಟ್ಟ ಮಿತ್ರರು ಒಳಗೆ ಏನಂದ್ರೆ ಬೆನ್ನಿಗೆ ಚೂರಿ ಹಾಕೋರು ಇದ್ದಂಗೆ ಅವ್ರು ಯಾಕಂದ್ರೆ ಇಂಡಿಯಾದ ನಿಯರ ಬರತ್ತಾರ ಅದ್ರ ಸಲ್ಮಾನ್ ಕೇಳಿರ್ತಾರೆ ಇಂಡಿಯಾದ ಯಾವ ಒಂದು ಗಡಿ ರಾಷ್ಟ್ರದ ಜೋಡ ಇತ್ತೀಚೆಗೆ ಟೈಗರ್ ಲೈಟ್ನಿಂಗ್ ಅಂತ ಮಾಡಿ ಟೈಗರ್ ಅಂದ್ರೆ ನೆನಪಿಟ್ಕೋರು ಎಲ್ಲ ಪಾಕಿಸ್ತಾನದವ್ರು ಇದನ್ನ ಯಾರಂದ್ರೆ ಅಮೆರಿಕಾದವ್ರ ಮಾಡ್ತಾರ ಟೈಗರ್ ಟ್ರಂಪ್ ಇವೆಲ್ಲ ಏನಂದ್ರೆ ಅಮೆರಿಕಾದವ್ರು ಯಾರು ಜೋಡ ಮಾಡತ್ತಾರ ಅಂದ್ರೆ ಬಾಂಗ್ಲಾದೇಶದವ್ರು ನೆನಪಿರ್ತೈತಲ್ಲ ಟೈಗರ್ ಲೈಟ್ನಿಂಗ್ ಎಕ್ಸಸೈಸ್ ಯಾವ ಕಂಟ್ರಿ ಜೋಡ ಮಾಡತ್ತಾರ ಅಮೆರಿಕಾ ಅಂದ್ರೆ ಬಾಂಗ್ಲಾದೇಶ್ ನೆನಪಿರ್ತೈತಲ್ಲ ಅಮೆರಿಕಾದವ್ರ ಜೋಡ ನಾವು ಮಾಡಿದ್ವಿ ಯುದ್ಧಾಭ್ಯಾಸ ಬರ್ತೈತಿ ಮತ್ತೆ ಯಾವ್ದು ಬರ್ತದೆ ವಜ್ರ ಪ್ರಹಾರ ಇವೆಲ್ಲ ನಾವು ಮಾಡ್ತೀವಿ ಅವ್ರು ರೀಸೆಂಟಾಗಿ ಆಗಿಲ್ಲಲ್ಲ ಇನ್ನ ಬಟ್ ಇದು ಟೈಗರ್ ಲೈಟ್ನಿಂಗ್ ನೆನಪಿಟ್ಕೋರಿ ಅಂದ್ರೆ ಬಾಂಗ್ಲಾದೇಶದ ಪ್ರೆಸೆಂಟ್ ಪ್ರೈಮ್ ಮಿನಿಸ್ಟರ್ ಯಾರದ ತಾರಿಕ್ ರೆಹಮಾನ್ ನೆನಪಿರ್ತೈತಲ್ಲ ಅಥವಾ ಕ್ವಶನ್ ಏನ್ ಕೇಳಿರ್ತಾರ ಗೊತ್ತನ್ರಿ ಯಾಕಂದ್ರೆ ಇನ್ನ ಕೊಟ್ಟಿಲ್ಲ ನಾ ಅಕ್ಕನ್ ಬಿಟ್ಟು ಕೊಟ್ಟಿಲ್ಲ ಕಾಣಿಸ್ತೀನಿ ಇಂಡಿಯಾದಿಂದ ಹೋಗಿಲ್ಲಲ್ಲ ಶೇಖ್ ಹಸೀನಾ ಇಲ್ಲೇ ಅದಾರಲ್ಲ ಮತ್ ನ್ಯೂಸ್ನ್ಯಾಗ ಬರತ್ತಾರ ನೋಡ್ರಿ ಯಾಕಂದ್ರೆ ಶೇಖ್ ಹಸೀನಾ ನ್ಯೂಸ್ನ್ಯಾಗ ಬಂದಾರ ಬಾಂಗ್ಲಾದೇಶದ ಬಾರ್ಡರ್ ಕಂಟ್ರಿ ಐತಿ ಏನ್ ಬೇಕಾದ್ ಕೇಳ್ಬೋದು ಅಥವಾ ಬಾಂಗ್ಲಾದೇಶದ ಮೊದಲ ಪ್ರಧಾನಮಂತ್ರಿ ಮಹಿಳಾ ಪ್ರಧಾನಮಂತ್ರಿ ಯಾರದ್ ಕೇಳ್ತಾರ ಜಿಯಾ ಎಲ್ಲಿ ಯಾರ ಖಲೀದಾ ಜಿಯಾ ಯಾಕಾರ ಆಕಿದ ರೀಸೆಂಟ್ ಆಗಿ ಡೆತ್ ಆಗೈತ್ರಿ ಯಾರ ಇದನ್ನ ಖಲೀದಾ ಜಿಯಾದ ರೀಸೆಂಟ್ ಆಗಿ ಡೆತ್ ಆಗೈತಿ ಕೇಳ್ಬೋದು ಏನ್ ಕ್ವಶನ್ ಹಾಕಿರ್ತಾರಂದ್ರ ಬಾಂಗ್ಲಾದೇಶದ ಮೊದಲ ಮಹಿಳಾ ಪ್ರಧಾನಿ ಮಂತ್ರಿದಾಗ ಒಂದೇದ ಶೇಖ್ ಹಸೀನಾ ಅಂತ ಆಪ್ಷನ್ ಕೊಟ್ಟಿರ್ತಾನೆ ಯಾಕಂದ್ರೆ ಅವ್ರ ಅದಾರ ಬಟ್ ಶೇಖ್ ಹಸೀನಾ ಒಂದೇದಲ್ಲಿ ಯಾರ ಖಲೀದಾ ಜಿಯಾ ಅಂತ ಬರ್ತಾರ ಎರಡನೇದು ಬಂದಾಗ ಶೇಖ್ ಹಸೀನಾ ಅವ್ರು ಇನ್ನ ಇಂಡಿಯಾದಾಗ ಅದಾರ ಮಣ್ಣು ಬಿಡಂದಿದ್ರಲ್ಲ ಬಿಟ್ಟಿಲ್ಲಿನ ಇಲ್ಲೇ ಅದಾರ ಪಾಸ ಕೊಟ್ಟಿಲ್ಲ ಡೆಲ್ಯಾಗ ಅದೇ ನೆನಪಿರ್ತೈತಲ್ಲ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಪ್ರೈಮ್ ಮಿನಿಸ್ಟರ್ ಯಾರಾಗಿದ್ರು ಮೊಹಮ್ಮದ್ ಯೂನಿಸ್ ಅಥವಾ ಜಗತ್ನಾಗ ಬಡವರ ಬ್ಯಾಂಕ್ ಅಂತ ಯಾರಿಗೆ ಕರಿತೈತೆ ಅಂದ್ರೆ ಮೊಹಮ್ಮದ್ ಯೂನಿಸ್ಗೆ ಯಾಕೆ ಬಡವರ ಬ್ಯಾಂಕ್ ಅಂದ್ರೆ ಕರ್ನಾಟಕನಾಗ ನ್ಯೂಸ್ನಾಗ ಇದ್ದು ನೆನಪೈತಲ್ಲ ಕರ್ನಾಟಕನಾಗ ಮಾಡಿದ್ರು ನೋಡಿ ಯಾವ ಫೈನಾನ್ಸ್ ಅಂತ ಕರಿತೀವಿ ಮೈಕ್ರೋ ಫೈನಾನ್ಸ್ ನ್ಯೂಸ್ನಾಗ ಇತ್ತಲ್ಲ ಅದ್ರ ರಿಲೇಟೆಡ್ ಕೇಳ್ಬೋದ್ರಿ ಯಾರಂದ್ರೆ ಮೊಹಮ್ಮದ್ ಯೂನಿಸ್ಗೆ ಜಗತ್ತಿನ ಬಡವರ ಬ್ಯಾಂಕ್ ಅಂತ ಕರೀತಾರೆ ಅಥವಾ ಮೈಕ್ರೋ ಫೈನಾನ್ಸ್ ಇಂಟ್ರೊಡ್ಯೂಸ್ ಮಾಡಿದವ್ರು ಯಾರಂದ್ರೆ ಮೊಹಮ್ಮದ್ ಯೂನಿಸ್ ಮೈಕ್ರೋ ಫೈನಾನ್ಸ್ ಕರ್ನಾಟಕದ ನ್ಯೂಸ್ನಾಗ ಬಂದಿತ್ತು ರೂಲ್ಸ್ ಮಾಡ್ರಿ ನೋಡಿ ಮೈಕ್ರೋ ಫೈನಾನ್ಸ್ ಅಂದ್ರೆ ಸಣ್ಣ ಸಣ್ಣ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳು ರೊಕ್ಕ ಕೊಡ್ತಾರು ಮನೆಗೆ ಬಂದು ಆಸ್ತಿ ಜಪ್ತಿ ಮಾಡೋದು ಅದು ಮಾಡತ್ತಿದ್ರಲ್ಲ ಇದ ಮೈಕ್ರೋ ಫೈನಾನ್ಸ್ ಬಟ್ ಅವ್ರು ಏನಂದ್ರೆ ಬಾಂಗ್ಲಾದೇಶದ ಏನಂದ್ರೆ ಪರ್ಮನೆಂಟ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಿಲ್ಲ ಓನ್ಲಿ ಮಧ್ಯಂತರ ಸರ್ಕಾರದಾಗಿದ್ರು ಬಟ್ ಪ್ರೆಸೆಂಟ್ ಯಾರು ಪ್ರೈಮ್ ಮಿನಿಸ್ಟರ್ ಅದಾರ ಬಾಂಗ್ಲಾದೇಶದ ಯಾರ ತಾರಿಕ್ ರೆಹಮಾನ್ ಅದಾರ ಬಾಂಗ್ಲಾದೇಶ ರೀಸೆಂಟ್ ಆಗಿ ವಿಶ್ವಸಂಸ್ಥೆದ ಯಾವ ಅಗ್ರಿಮೆಂಟಿಗೆ ಸೈನ್ ಮಾಡ್ಕೊಂಡೈತಿ ವಾಟರ್ ಕನ್ವೆನ್ಷನ್ ಯುನೈಟೆಡ್ ವಾಟರ್ ಕನ್ವೆನ್ಷನ್ ಸಹಯೋಗ ಮಾಡ್ಕೊಂಡೈತೆ ಅಂತ ಹೇಳಿದ್ದಿಲ್ಲ ಅವ್ರು ಡೆವಲಪ್ಮೆಂಟ್ ಎದಕ್ಕೆ ಬರ್ತಾವ ಅಂದ್ರೆ ಇವು ಲಿಂಕ್ ಬಂದಾಗ ನೋಡ್ರಿ ಇವು ವಾಟರ್ ಕನ್ವೆನ್ಷನ್ ಇವ್ರು ಸೈನ್ ಮಾಡೋದಕ್ಕೆ ಅವ್ರು ಬಾಂಗ್ಲಾದೇಶ ಇದನ್ನ ಯಾರಂದ್ರ ಬ್ರಹ್ಮಪುತ್ರ ನದಿಗೆ ಡ್ಯಾಮ್ ಕಟ್ತಾನೆ ಅನ್ನೋದಕ್ಕೆ ಇವೆಲ್ಲ ಕ್ರೈಸಿಸ್ ಏನಿರ್ತಾವ ಅಂದ್ರೆ ಚೀನಾ ಏನು ಸುತ್ತು ಕಟ್ಟಿ ಮಾಡ್ತಿರ್ತದಲ್ಲ ಎಲ್ಲ ಕಂಟ್ರಿ ಜೋಡ ಸೈನ್ ಮಾಡ್ಕೊತೇಳಿ ಅವ್ರು ಸಣ್ಣಂಗೆ ಮಾಡ್ತಿರ್ತಾರೆ ನೀವು ಸೈನ್ ಮಾಡ್ಕೊಂಡ್ರಿ ನಿಮಗೆ ಹೆಂಗವ್ರು ಇಂಡಿಯಾನ ಅವ್ರು ನೀರು ಕೊಡಬೇಕಾ ನಾವು ಇಲ್ಲಿ ಬ್ರಿಡ್ಜ್ ಕಟ್ತೀವಿ ಅವ್ರಿಗೆ ಕಡಿಮೆ ಕೊಡ್ತೀವಿ ಅಂತೇಳಿ ಇವು ಲಿಂಕ್ ಇದ್ದಂಗ ಯಾಕಂದ್ರೆ ಅವ್ರು ನೋಡ್ರಿ ಅವ್ರು ಮಾಡೋದಕ್ಕೆ ಇವ್ರು ಸೈನ್ ಮಾಡ್ಕೋ ಹೆಂಗೂ ಮ್ಯಾಚ್ ಆಗತ್ತವಲ್ಲ ಯಾಕಂದ್ರೆ ಬಾಂಗ್ಲಾದೇಶದ ಜಗತ್ನಾಗ ಅತಿ ದೊಡ್ಡದು ಇದನ್ನ ಮಾಡ್ತಂದ್ರೆ ಡ್ಯಾಮ್ ಬ್ರಹ್ಮಪುತ್ರ ನದಿಗೆ ಯಾರ ಚೀನಾದವ್ರು ಅಕಸ್ಮಾತ್ ಬ್ರಹ್ಮಪುತ್ರ ನದಿ ಬರ್ಲಿಕ್ಕೆ ಈ ಕಡೆ ಅಸ್ಸಾಂ ಗಿಸ್ಸಾಂ ಎಲ್ಲ ಡಿಪೆಂಡೆಂಟ್ ಆಗಿ ಅಸ್ಸಾಂದ ಸಾರೋ ರಿವರ್ ಅಂತ ಕರಿತಾರ ಅದಕ್ಕೆ ಇದನ್ನ ಕಣ್ಣೀರ ನದಿ ಅಂತ ಕರಿತೀವಿ ಇವು ಅಸ್ಸಾಂದಾಗ ಅಗ್ರಿಕಲ್ಚರ್ ಡಿಪೆಂಡೆಂಟ್ ಬ್ರಹ್ಮಪುತ್ರ ನದಿ ಇವ್ರು ದೊಡ್ಡ ಡ್ಯಾಮ್ ಕಟ್ಟಿ ನೀರು ಹಿಡ್ಕೊಂಡು ನಿಂತ್ರೆ ಈಗ ನಾವು ಇಲ್ಲಿ ಮೇಕೆದಾಟು ಅಥವಾ ಇಲ್ಲಿ ನಮ್ಮ ಕಾವೇರಿ ನದಿದು ಆಗತ್ತೈತೆ ತಮಿಳ್ನಾಡದವ್ರು ಅಪೋಸ್ ಮಾಡ್ತಿರ್ತಾರಲ್ಲ ಮುಂದೆ ಕ್ರೈಸಿಸ್ ಹಂಗೆ ಆಗೋ ಚಾನ್ಸಸ್ ಇರ್ತದೆ ಆ ಟೈಮ್ನಾಗೂ ನಾವು ಬಾಂಗ್ಲಾದೇಶಕ್ಕೆ ಕಂಪಲ್ಸರಿ ನೀರು ಕೊಡ್ಬೇಕಾಗತ್ತೆ ಯಾಕಂದ್ರೆ ಅವ್ರ ಅಗ್ರಿಮೆಂಟ್ನಾಗ ಹೋಗ್ಯಾರ ಈಗ ಯಾವ ಅಗ್ರಿಮೆಂಟ್ಗೆ ಅಂದ್ರೆ ಯುನೈಟೆಡ್ ನೇಷನ್ ವಾಟರ್ ಕನ್ವೆನ್ಷನ್ ನೆನಪೈತಲ್ಲ ಈಗ ಸಿಂಧು ಜಲ ಒಪ್ಪಂದನೂ ನ್ಯೂಸ್ನಾಗ ಐತಿ ಯಾವ ಇಯರ್ದಾಗ ಆಗಿರ್ತದೆ ಸಿಂಧು ಜಲ ಒಪ್ಪಂದ 1960 ನೆನಪಿರ್ತೈತಲ್ಲ ಯಾರು ಇದ್ರ ಮಧ್ಯಸ್ಥಿಕೆ ವಹಿಸಿರ್ತಾರೆ ಆಪ್ಷನ್ ಕೊಡ್ತಾನೆ
ಯಾರ ನಾ ಯಾವ್ದು ಹೇಳಿ ಸಿಂಧು ನದಿದೇ ಹೇಳತ್ನ ಸಿಂಧು ಜಲ ಒಪ್ಪಂದ 1960 ವರ್ಲ್ಡ್ ಬ್ಯಾಂಕ್ ಇದ್ರ ಮಧ್ಯಸ್ಥಿಕೆ ವಹಿಸಿರ್ತೈತೆ ಇವು ಇದ್ರ ಮ್ಯಾಲ ರಿಪೀಟೆಡ್ ಕ್ವಶನ್ ಕೇಳ್ಯಾರ ಪಾಕಿಸ್ತಾನದವ್ರು ಡಿಪೆಂಡ್ ಮಾಡತ್ತಾರ ನೋಡ್ರಿ ಅಥವಾ ಅಮೆರಿಕಾದವ್ರು ಹೇಳತ್ತಾರ ಏನಂದ್ರ ಪಾಕಿಸ್ತಾನ ನೀರ್ ಬಿಡ್ಬೇಕತ್ತ 3 ರಿವರ್ಗಳು ನೆನಪದಾವಲ್ಲ ಅವ್ರು ರಿಪೀಟ್ ಕ್ವಶನ್ ಕೇಳ ಮ್ಯಾಲಿನೂ 3 ಅವ್ರಿಗೆ ಕೆಳಗಿನೂ 3 ಹೇಳ್ರಿ ಯಾವ ಮ್ಯಾಲಿನೂ 3 CSK ಅವ್ರಿಗೇನ ಹಾ ಸಿಂಧು ಜಿಲಮ ಚೀನಾಬ ಮ್ಯಾಲ ಹೋಕ್ಕವ್ ಸಿಂಧು ನದಿದ ಹಳಿ ಹೆಸರು ಏನಿತ್ತು ಇಂಡಸ್ ಹೊಸ ಹೆಸರು ಅಂತ ಕೇಳಿ ಅವ್ ಕ್ವಶನ್ ರಿಪೀಟೆಡ್ ಕೇಳ ಒಮ್ಮೆ ಹೇಳ್ಬಿಡ್ರಿ ಸಿಂಧು ಹಾ ಸಿಂಧು ಇಂಡಸ್ ಇಲ್ಲ ರಿವರ್ದ್ರಿ ಅದನೋ ಅಂದ್ರೆ ಕ್ವಶನ್ದಾಗ ಹಂಗಲ್ಲ ಹೊಂದಿಸಿ ಬರೀದಾಗ ಕೊಟ್ಟಿರ್ತಾನೆ ಸಿಂಧು ಹಿಂಗೂ ಕರೀತಾರ ಅಂತೇಳಿ ಇಂಡಸ್ ಸಿಂಧು ಅಥವಾ ಇಂಡಸ್ ಎರಡು ಒಂದಾದ ಇಂಡಸ್ ನದಿ ಅಥವಾ ಸಿಂಧು ನದಿ ಅಂತ ಕರೀತಾರ ಹೊಂದಿಸಿ ಬರೀದಾಗ ಕೊಟ್ಟಾನ ಹೆಸರು ಹೇಳ್ಕೋತವ್ರು ಮ್ಯಾಲಿನೂ 3 ಅಂತ ಹೇಳಿಲ್ಲ ಸಿಂಧು ಜೀಲಂ ಚೀನಾ ಪಾಕಿಸ್ತಾನದವ್ರಿಗೆ ಬಟ್ ಈಗ ನಾವು ಕೊಟ್ಟಿಲ್ಲ ಈಗ ರೀಸೆಂಟ್ ಆಗಿತ್ತು ಬಗ್ಲಿಯಾರ್ ಡ್ಯಾಮ್ ಅದು ನ್ಯೂಸ್ನಾಗ ಇದ್ದಿಲ್ಲ ಈಗ ಸಿಂಧುಗೆ ಏನತ್ತೀವಿ ಅಂದ್ರೆ ಇಂಡಸ್ ಆಮೇಲೆ ಸಿಂಧು ಆದ್ಮೇಲೆ ಜೀಲಂಗೆ ಏನತ್ತೀವಿ ಯಾವ್ದ ವಿತಾಸ್ತ ಇವ್ ನೆನಪದವ್ ರಿಪೀಟ್ ಮಾಡಿ ನೆನಪಿಟ್ಕೋರಿ ಇವನೇನು ಹೊಸ ಭಾಳ ಹೇಳತ್ತಾರತ್ತಲ್ಲ ಹೊಳಮುಳ ರಿಪೀಟ್ ಮಾಡ್ರೆ ನೆನಪಿರ್ತಾವ ಯಾಕಂದ್ರೆ ರಿಪೀಟೆಡ್ ಆಗತ್ತಾವ ಕ್ವಶನ್ ಅವು ಹೊಳಮುಳ ಕೇಳತ್ತಾನ ಅದ್ರ ಸಲ್ಮತ್ ಸಿಂಧುಗ ಇಂಡಸ್ ಆತ ಜೀಲಂಗೆ ಏನಂದ್ರೆ ವಿತಾಸ್ತ ಚೀನಾಬ್ಗ CA ಕರೆಂಟ್ ಅಫೇರ್ಸ್ ಹೆಂಗ್ ನೆನಪಿಟ್ಕೋರು CA ಅಂತ ನೆನಪಿಟ್ಕೋರು CA ಅಂದ್ರೆ ಚೀನಾಬತ್ ಬತ್ರ ಯಾವ್ದಂದ್ರೆ ಆಸ್ಕಿನಿ ಅದಾದ್ಮೇಲೆ ಇನ್ನ ಬಿಯಾಸ ರಾವಿ ಬಿಯಾಸ ಸಟ್ಲೇಜ್ ನಮಗ್ ಬರ್ತಾವ ರಾವಿ ಅಂದ್ರ RP ಅಂತ ಬರ್ತೈತಿ RIP ಹೆಂಗ್ ನೆನಪಿರ್ತೈತಿ ಹಂಗ RP ಅಂತ ನೆನಪಿಟ್ಕೋರು R ಅಂದ್ರ ರಾವಿ P ಅಂದ್ರ ಪರುಷಿನಿ ಆಮೇಲೆ ರಾವಿ ಬಿಯಾಸ್ಗೆ ಯಾವ್ದ ವಿಪಾಸ ಬಿಯಾಸ ಉಪಾಸ ಹಿಂಗ್ ನೆನಪಿಟ್ಕೊಂಡ್ಬಿಟ್ರೆ ಬಿಯಾಸ ಉಪಾಸ ಅಂತ ನೆನಪಿಟ್ಟು ಎಲ್ಲರ ಬಿಯಾಸ್ ನದಿ ಬಂದ್ರೆ ಉಪಾಸ ಅಂತ ನೆನಪಿಟ್ಕೊಂಡು ಅದು ವಿಪಾಸ ಅಲ್ಲಿ ಹೊಂದಿಸಿ ಬರೆಯೋದಾಗ ಕೊಟ್ಟಿರ್ತಾನೆ ಮತ್ತೆ ವಿಪಾಸ ಅಂತ ಬರ್ತೈತಿ ಲಾಸ್ಟ್ ಸಟ್ಲೇಜ್ದಿಂದ ಸಟ್ಲೇಜ್ದ ಸತ್ತುದ್ರಿ ಯಾವ್ದು ಯಾವಾಗ ಆಗಿರ್ತೈತಿ ಇದು ಅಗ್ರಿಮೆಂಟ್ ಅಂದ್ರೆ ಇವು ವಾಟರ್ ಅಗ್ರಿಮೆಂಟ್ ಮೇಲೆ ಕಂಪಲ್ಸರಿ ಏನು ವಾಟರ್ ಅಗ್ರಿಮೆಂಟ್ ಆಗತ್ತಲ್ಲ ಇವು ಇಂಟರ್ನ್ಯಾಷನಲ್ ಯಾಕಂದ್ರೆ ನ್ಯೂಸ್ನಾಗ ಅದಾವ್ರಿ ಈಗ ಯಾಕಂದ್ರೆ ಬ್ರಹ್ಮಪುತ್ರ ರಿವರ್ಗೆ ಅವ್ರು ಏನಂದ್ರೆ ದೊಡ್ಡ ಡ್ಯಾಮ್ ಕಟ್ತಂದ್ರೆ ಜಗತ್ನಾಗ ದೊಡ್ಡ ಡ್ಯಾಮ್ ಯಾವ ರಿವರ್ಗೆ ಕಟ್ತಾರ ಕೇಳ್ತಾರೆ ಇಲ್ಲಾರ ಏನ್ ಕೇಳ್ತಾರೆ ಗೊತ್ತ ಇಂಡಿಯಾದವ್ರ ಫಸ್ಟ್ ಟೈಮ್ ಲೈಟ್ ಹೌಸ್ ರಿವರ್ ಲೈಟ್ ಹೌಸ್ ಅಂತ ಮಾಡ್ರೆ ಯಾವ ರಿವರ್ ಮೇಲೆ ಮಾಡ್ತಾರ ಕೇಳ್ತಾರೆ ಯಾವ್ದ ಆಸಾಮ್ನಾಗ ಮಾಡ್ತಾರಲ್ಲ ಯಾವ ರಿವರ್ ಮೇಲೆ ಮಾಡ್ಯಾರ ಅಂದ್ರೆ ಬ್ರಹ್ಮಪುತ್ರ ರಿವರ್ ಮೇಲೆ ಭಾರತದ ಮೊದಲ ಏನಂತ ಕರಿತೀವಿ ಅಂದ್ರೆ ಲೈಟ್ ಹೌಸ್ಗಳು ಗೊತ್ತಾಗಲ್ಲ ಸಮುದ್ರದ ದಂಡಿಗೆ ಇರ್ತಾವಲ್ಲ ರೇಡಾರ್ ಸಿಸ್ಟಮ್ ಮೇಂಟೈನ್ ಮಾಡಕ ಅಂತ ಲೈಟ್ ಹೌಸ್ ರಿವರ್ ಮೇಲೆ ಇರಂಗಿಲ್ಲ ಬಟ್ ಫಸ್ಟ್ ಟೈಮ್ ಇಂಡಿಯಾದಾಗ ಮಾಡತ್ತಾರ ಇಲ್ಲ ಅಂದ್ರೆ ಬ್ರಹ್ಮಪುತ್ರ ರಿವರ್ ಮೇಲೆ ಹಂಗೆ ನಮ್ಮಲ್ಲಿ ಬಂದಾಗ ಈಗ ಮತ್ತೆ ಮೇಕೆದಾಟು ಮತ್ತೆ ಎರಡು ನ್ಯೂಸ್ನಾಗ ಬಂದ ನೋಡಿದ್ವಿ ಮಹದಾಯಿನು ಆ ಮಹದಾಯಿ ಬತ್ರ ಕೇಳಿರ್ತಾನೋ ಮಹದಾಯಿ ಕಳಸಾ ಬಂಡೂರಿ ನಾಲ ಅದೇನು ಏನೋ ಇದನ್ನ ಪರ್ಮಿಷನ್ ಕೊಟ್ಟಾರಲ್ಲ ಸುಪ್ರೀಂ ಕೋರ್ಟ್ದವ್ರು ಇದನ್ನ ಏನಂದ್ರೆ ಕಳಸಾ ಬಂಡೂರಿ ನಾಲಾ ಯೋಜನೆ ನಾವು ತಿರುತ್ತಿ ಅಂದಿದ್ದಿಲ್ಲ ಅದಕ್ಕೆ ಪರ್ಮಿಷನ್ ಇಲ್ಲ ಮಾಡಬೇಡ್ರಿ ಅಂತ ಹೇಳ್ತಾರೆ ಯಾರಂದ್ರೆ ಸುಪ್ರೀಂ ಕೋರ್ಟ್ದಿಂದ ಏನೋ ಬಂದೈತೆ ಅಂತ ಅದು ನ್ಯೂಸ್ನಾಗ ಐತಿ ಅದ್ರ ರಿಲೇಟೆಡ್ ಅವ್ರ ನ್ಯೂಸ್ನಾಗ ಏನು ಬಂದೈತೆ ಅಂತ ಕೇಳಂಗಿಲ್ಲ ಇನ್ನೊಂದು ನೆನಪಿಟ್ಕೋರಿ ಯಾವ ಕರೆಂಟ್ ಅಫೇರ್ಸ್ನಾಗ ಕೇಳ್ತಾರಲ್ಲ ಪೆಂಡಿಂಗ್ ಕೇಸ್ ಇದ್ದು ಹೊತ್ತೀನಿ ಅದ್ರ ಮೇಲೆ ಕೇಳಂಗಿಲ್ಲ ಬಟ್ ಅದ್ರ ಹಿಂದಿನ ಕೇಳ್ತಾನೆ ಈಗ ಮಹದಾಯಿ ಇನ್ನ ಪೆಂಡಿಂಗ್ ಕೇಸ್ ಐತೆ ಕಂಪಲ್ಸರಿ ಇವ್ರಿಗೆ ಇಷ್ಟ ಕೊಡ್ಬೇಕಂತ ಡಿಕ್ಲೇರ್ ಮಾಡಿ ಇನ್ನ ಸುಪ್ರೀಂ ಕೋರ್ಟ್ ವರ್ಡಿಕ್ನಾಗ ಐತೆ ಅದು ಇನ್ನ ಏನಕಂದ್ರೆ ಅವ್ರು ಕೊಟ್ಟಾಗ ಇವ್ರು ಕೊಟ್ಟಾಗ ಅವ್ರ ಆತ ಏನಂದ್ರೆ ಅಪೀಲ್ ಮಾಡ್ಕೋತ ಹೋಗ್ಬೋದು ಬಟ್ ಏನಂದ್ರೆ ಅದ್ರದ್ದು ಏನು ನೆನಪಿಟ್ಕೋರಿ ಯಾವ ಡಿಸ್ಟಿಕ್ಗೆ ಹೆಲ್ಪ್ ಆಕತಿ ಇಲ್ಲ ಅನ್ನೋದು ಉದ್ದೇಶ ನೆನಪಿಟ್ಕೋಬೇಕು ಯಾಕಂದ್ರೆ ಮಹದಾಯಿ ಬತ್ತೇಳಿ ಕಳಸಾ ಬಂಡೂರಿ ಯಾವ ಒಂದು ಕೃಷ್ಣಾ ನದಿ ಉಪನದಿಗೆ ನೀರು ಕೂಡಿಸ್ತೀರಂದ್ರೆ ಮಲಪ್ರಭಾ ರಿವರ್ಗೆ ಎಷ್ಟು ಡಿಸ್ಟಿಕ್ಗಳಿಗೆ ಕುಡಿಯುವ ನೀರಿನ 4 ಡಿಸ್ಟಿಕ್ ಯಾವ್ದು ಬೆಳಗಾವ ಬಾಗಲಕೋಟೆ ಧಾರವಾಡ ಗದಗ ಇವು 4 ಡಿಸ್ಟಿಕ್ ಆದ್ವಲ್ಲ ಇವಕ್ಕೆ ಬರ್ತಿತ್ತೆ ಯಾವ್ದಂದ್ರೆ ಮಹದಾಯಿ ನ್ಯೂಸ್ನಾಗ ಇನ್ನು ಅವ್ರು ಮೇಕೆದಾಟು ಸಲ್ಮಂದಿ ಯಾರು ಇವರು ತಮಿಳ್ನಾಡ್ದವ್ರು ಹೋಗಿ ಅಪೀಲ್ ಹಾಕಿದ್ರಲ್ಲ ಮೇಕೆದಾಟು ಯಾವ 2 ರಿವರ್ಗಳನ್ನ ಕೂಡಿ ಮಾಡತ್ತಿದ್ರಂದ್ರೆ ಕಾವೇರಿ ಮತ್ತು ಅರ್ಕಾವತಿ ರಿವರ್ದ ನೀರ ಅಲ್ಲಿ ಅಂದ್ರೆ ಮೇಕೆದಾಟುದ ಡ್ಯಾಮ್ ಕಟ್ತಾನ ಅನ್ನತ್ತಿದ್ರು ನೋಡಿ ಅದು ನ್ಯೂಸ್ನಾಗ ಬರ್ತದೆ ಈಗ ರೀಸೆಂಟಾಗಿ ಎಕನಾಮಿಕ್ ಸರ್ವೆದಾಗೂ ಮಾಡ್ಯಾರ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ 3 ಅಂತ ಮಾಡ್ಯಾರ ಅಥವಾ UKP 3 ಅಂತ ಕರೀತಾರೆ ಇದು ಯಾವ ಪ್ರಾಜೆಕ್ಟ್ ಅಂತ ಕೇಳ್ತಾರೆ UKP 3 ಅಂತ ಬರ್ತದೆ UKP 3 ಅಂತ ಕರೀತಾರೆ UKP 3 ಅಂದ್ರೆ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ ಅಂತ ಬರ್ತದೆ ಅದು 3ನೇ ಮೇಲೆ ಹಂತದ ಮಾಡಿದಾಗ ಏನು ಮಾಡತ್ತಾರ ಅಂದ್ರೆ ರೀಸೆಂಟ್ ಆಗಿ ಗೊತ್ತೈತಲ್ಲ ಅದು ನ್ಯೂಸ್ನಾಗ ಯಾಕೆ ಬಂದೈತೆ ಅಂತ ನೋಡ್ರಿ ರೀಸೆಂಟ್ ಆಗಿ ಅದಕ್ಕೆ ಹೊಲದ್ದು ಎಷ್ಟು ವಿಸ್ತರಣೆ ಕೊಟ್ರ ಅಥವಾ ಎಷ್ಟು ಜಾಗ ಕೊಟ್ಟಿರ್ತಾರೆ ಇದು ಜಮಖಂಡಿ ಅಂತಿಲ್ಲ ಮುಳುಗತ್ತವಲ್ಲ ಆಲ್ಮಟ್ಟಿ ಡ್ಯಾಮ್ ಇನ್ಕ್ರೀಸ್ ಮಾಡಂತೆ ಆಲ್ಮಟ್ಟಿ ಗೇಟ್ ಡ್ಯಾಮ್ ಇನ್ಕ್ರೀಸ್ ಮಾಡಂತೆ ಹೊಲಗಳಿಗೆಲ್ಲ ಏನು ಕೊಟ್ಟಂದ್ರೆ ಇವು ಗೋರ್ಮೆಂಟ್ದಿಂದ ಕಂಪೆನ್ಸೇಷನ್ ಕೊಡ್ತಾರಂದ್ರೆ ಪ್ರತಿ ಎಕರೆಗೆ ಇಷ್ಟು ಕೊಡ್ಬೇಕತ್ತೈತಿ ಅದನ್ನ ಬಜೆಟ್ನ ಎಕನಾಮಿಕ್ ಸರ್ವೆದಾಗ ಮೆನ್ಷನ್ ಮಾಡ್ಯಾರ ಇದನ್ನ ಚಲೋ ಭೂಮಿ ಇದ್ರೆ 8 ಲಕ್ಷ 40 ಲಕ್ಷ ಇದನ್ನ ಇದ್ರೆ 30 ಲಕ್ಷ ಅದಕ್ಕೆ ಏನಂತಾರ ಅದಕ್ಕೆ ಬಂಜರ್ ಅನ್ನಂಗಿಲ್ಲ ಒಣ ಅದ 30-40 ಬರ್ತದೆ ಕಾಳು ಕುಸ್ಕಿ ಮತ್ತು ತರಿ ಅತ್ತಾರ 40 ಲಕ್ಷ ಯಾವ್ದಕ್ಕೆ ಇದೀಗ ತರಿ ಜಮೀಗ ನೀರಾವಿದ್ದಿದೆ 40 ಲಕ್ಷ 30 ಇರ್ಬೇಕು ನೋಡು 30 ಇರ್ಬೇಕು ಹಾ 40 30-40 35 ಯಾವ್ದು ಬರ್ತಿದ್ರು 30 ಇಲ್ಲ ಆ ಎಕನಾಮಿಕ್ ಸರ್ವೆದಾಗ 30 ಮಂದಿ ನಿಮ್ಗೆ ಕೊಟ್ಟರಣ ಇಲ್ಲ ಅದು ಎಕನಾಮಿಕ್ ಸರ್ವೆದಾಗ ಅಟ್ಟ ಮೆನ್ಷನ್ ಮಾಡೋಣ ಅದಕ್ಕೆ ಹೇಳತ್ ಬಟ್ ಇಲ್ಲ ಇರ್ಲಿ ಅದು ಪ್ರಾಕ್ಟಿಕಲ್
ಬೇಕಲ್ಲ ಬಟ್ ಬ್ಯಾಡ ಅನ್ನಂಗಿಲ್ಲ ಬಟ್ ಆ 30 ಲಕ್ಷ ಎಕನಾಮಿಕ್ ಸರ್ವೆದಾಗ ಮೆನ್ಷನ್ ಮಾಡಿದ್ದು ಹೇಳತ್ನ ಯಾಕಂದ್ರೆ ಈಗ ಐತಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ನಾಗ ಬರ್ತಾವ ಇವ ಅದ್ರ ಸಲ್ಮನ್ ಕೇಳಿರ್ತಾನ ಭೂಮಿ ಎಷ್ಟು ಕೊಟ್ರೆ ಅಂದ್ರೆ 30 ಲಕ್ಷ 40 ಲಕ್ಷ ಕೊಟ್ರು 40 ಲಕ್ಷ ಅಂದ್ರೆ ಚಲೋ ಭೂಮಿ ಇತ್ತು 30 ಲಕ್ಷ ಅಂದ್ರೆ ಬಿತ್ತ ಯಾಕಂದ್ರೆ ಅಲ್ಲಿ ಎಲ್ಲ ಭೂಮಿ ಚಲೋನೇ ಆಕ್ಚುಲಿ ಹೊಳಿ ದಂಡಿಗೆ ಇದ್ದಿದ್ದು ಯಾವ್ದು ಕೆಟ್ಟಿರ್ತದೆ ಅದ್ರೊಳಗೆ ಏನೋ ಒಂದ್ ಸ್ವಲ್ಪ ಚಲೋ ಒಂದ್ ಸ್ವಲ್ಪ ಕೆಟ್ಟ ಯಾಕಂದ್ರೆ ಒಣ ಭೂಮಿ ಬರ್ಬೇಕಂದ್ರೆ ಅದೇನು ಪೂರ್ತಿ ಮಳೆ ಆಗಲ್ದಿರಂಗಿಲ್ಲಲ್ಲ ನದಿ ಹರಿತಿರ್ತದೆ ಬಟ್ ಅದೇನಂದ್ರೆ ಕುಸ್ಕಿ ಮತ್ತು ತರಿಯತ್ ಮಾಡಿರ್ತಾರ ಅದ್ರ 40-30 ಗೊತ್ತಾಗ ಬರೆಯಾಗ ಇದು ಯಾವ್ದು ಪ್ರಾಜೆಕ್ಟ್ ಅಂಡ್ರೆ ಬರ್ತದ್ರೆ ಅಪ್ಪರ್ ಕೃಷ್ಣ 3 ಪ್ರಾಜೆಕ್ಟ್ ಅಂತ ಬರ್ತದೆ 30-40 ಅಷ್ಟೇ ಕೊಟ್ಟ ನಾವು ನೆಕ್ಸ್ಟ್ ಇದೆ ಇಂಡಿಯಾದಾಗ ಫಸ್ಟ್ ಟೈಮ್ ಏನು ಮಾಡತ್ತಾರ ಅಂದ್ರೆ ವೆನಿಡಿಯಂ ಬ್ಯಾಟ್ರಿ ಫ್ಲೋ ಅತ್ ಮಾಡತ್ತಾರೆ ಈ ವೆನಿಡಿಯಂದಿಂದ ಬ್ಯಾಟ್ರಿಗಳನ್ನ ರೆಡಿ ಮಾಡಿರ್ತಾರಲ್ಲ ಈಗ ಹೇಳಿದ್ವಿ ನಾವು ಸೋಡಿಯಂ ಹೇಳಿದ್ವಿ ಲಿಥಿಯಂ ಹೇಳಿದ್ವಿ ಇನ್ನು ವೆನಿಡಿಯಂ ಯೂಸ್ ಮಾಡ್ಕೊಂಡು ಬ್ಯಾಟ್ರಿ ಮಾಡತ್ತಾರ ಇಂಡಿಯಾದಾಗ ಅದರಿಂದ ಏನು ಮಾಡತ್ತಾರ ಅಂದ್ರೆ 100 ಮೆಗಾವ್ಯಾಟ್ ವೆನಿಡಿಯಂದಿಂದನೂ ಉತ್ಪಾದನೆ ಮಾಡ್ಬೇಕಂದ್ರೆ ಎಲ್ಲಿ ಮಾಡತ್ತಾರ ಪ್ಲೇಸ್ ಎಸ್ ಎಲ್ಲಂದ್ರೆ ಕೌಡಾ ಗುಜರಾತ್ ಕರೆಕ್ಟ್ ಕೌಡಾ ಅಂತ ಬರ್ತೈತಿ ಎಲ್ಲಿ ಅಂದ್ರೆ ಗುಜರಾತ್ದ ಕೌಡಾ ಸೋಲಾರ್ ಪಾರ್ಕ್ ಅಂತ ಕರಿತೀವಿ ಅಥವಾ ಕೌಡಾ ಇದು ಏನು ಕೇಳಿರ್ತಾನೆ ಗೊತ್ತಾನೆ ಕೌಡಾ ಸೋಲಾರ್ ಪಾರ್ಕ್ ಅಂತ ಕೊಟ್ಟ ಇಲ್ಲಿ ಏನು ಮಾಡತ್ತಾರ ಅಂತ ಕೇಳಿದ್ರೆ ಬ್ಯಾಟ್ರಿ ಮಾಡತ್ತಾರ ರೀ ವೆನಿಡಿಯಮ್ದ ಮತ್ತು ಸೋಲಾರ್ ಪಾರ್ಕ್ ಅಂತೆ ಸೋಲಾರ್ ಪ್ಯಾನೆಲ್ಗಳು ಅದಾವತ್ತಲ್ಲ ಅಲ್ಲಿ ಕೌಡಾ ಸೋಲಾರ್ ಪಾರ್ಕ್ ಅಂತ ಕರಿತಾರ ಅದಕ್ಕೆ ಎಲ್ಲಿ ಮಾಡತ್ತಾರ ಅಂದ್ರೆ ಗುಜರಾತ್ದಾಗ ಏನು ಯೂಸ್ ಮಾಡತ್ತಾರ ವೆನಿಡಿಯಂ ಬ್ಯಾಟ್ರಿಗಳು ವೆನಿಡಿಯಂ ಅಂದ್ರೆ ಗೊತ್ತಾಗತ್ತಿಲ್ಲ ಕೆಮಿಕಲ್ ಅದು ಹೆಂಗೆ ಲಿಥಿಯಮ್ ಆಮೇಲೆ ಇದನ್ನ ಅಂತ ಕರಿತೀವಲ್ಲ ಹಂಗೆ ಸೇಮ್ ಯಾವ್ದಾರ ವೆನಿಡಿಯಂದಿಂದ ಬ್ಯಾಟ್ರಿ ಮಾಡತ್ತಾರ ಇದು ಎಷ್ಟು ಗಿಗಾವ್ಯಾಟ್ ಉತ್ಪಾದನೆ ಮಾಡ್ಬೇಕಾದ್ರೆ 100 ಮೆಗಾವ್ಯಾಟ್ ಇದು ಗಿಗಾವ್ಯಾಟ್ ಅಲ್ಲ 100 ಮೆಗಾವ್ಯಾಟ್ ಬರ್ತದೆ ನೋಡಿ ಎಲ್ಲಿ ಮಾಡತ್ತಾರ ಅಂದ್ರೆ ಗುಜರಾತ್ದಾಗ ನಾಳೆ ಎಲ್ಲರ ಕೇಳಿದಾಗ ಫಸ್ಟ್ ಟೈಮ್ ಇಂಡಿಯಾದಾಗ ವೆನಿಡಿಯಂ ಬ್ಯಾಟ್ರಿನ ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಕೇಳಿದಾಗ ಮತ್ತು ಗುಜರಾತ್ ಅಂತ ಹಾಕಿರಿ ಮತ್ತು ಗುಜರಾತ್ ಅಲ್ಲ ಫಸ್ಟ್ ಮಾಡಿದ್ದು ಗ್ರೇಟರ್ ನೋಯ್ಡಾದಾಗ ಅಲ್ಲಿ ಏನೋ 3 ಮೆಗಾವ್ಯಾಟ್ ಸಮಥಿಂಗ್ ಮಾಡ್ತಾರೆ 2 ಮೆಗಾವ್ಯಾಟ್ ಸಮಥಿಂಗ್ ಕಡಿಮೆ ಮಾಡಿರ್ತಾರೆ ಫಸ್ಟ್ ಇಂಡಿಯಾದಾಗ ಮತ್ತೆ ಮೆಗಾವ್ಯಾಟ್ ಎಲ್ಲಿ ಮಾಡ್ತಾರೆ ವೆನಿಡಿಯಂ ಅಂದ್ರೆ ಇದನ್ನ ಗ್ರೇಟರ್ ನೋಯ್ಡಾದಾಗ ಫಸ್ಟ್ ಟ್ರೈ ಮಾಡಿದ್ದ ಎಲ್ಲಂದ್ರೆ ಗ್ರೇಟರ್ ನೋಯ್ಡಾದಾಗ ಬಟ್ ಈಗ ಪ್ರೆಸೆಂಟ್ ಟಾರ್ಗೆಟ್ ಇಟ್ಟರೆ 100 ಮೆಗಾವ್ಯಾಟ್ ಉತ್ಪಾದನೆ ಮಾಡ್ಬೇಕಂದ್ರೆ ಎಲ್ಲಂದ್ರೆ ಕೆವಾಡ್ ಇದನ್ನ ಯಾವ್ದಾಗ ಗುಜರಾತ್ನ ಯಾವ್ದು ಪಾರ್ಕ್ ಐತಿ ಅದಕ್ಕೆ ಕೌಡಾ ಸೋಲಾರ್ ಪಾರ್ಕ್ ಅಂತ ಕರೀತಾರೆ ನೆನಪಿಡು ನೆಕ್ಸ್ಟ್ ಇದೊಂದು ಬತ್ ನೋಡಿ ಬ್ರಿಕ್ಸ್ ಹೆಲ್ತ್ ಮಿನಿಸ್ಟರ್ ಮೀಟಿಂಗ್ ಆಕತಿ ಎಲ್ಲಿ ಆಕತಿ ಬ್ರಿಕ್ಸ್ ಹೆಲ್ತ್ ಮಿನಿಸ್ಟರ್ ಮೀಟಿಂಗ್ ಈ ಬ್ರಿಕ್ಸ್ ಮೀಟಿಂಗ್ ಅಂತೂ ಬಿಡಂಗಿಲ್ಲ ಹೆಲ್ತ್ ಮಿನಿಸ್ಟರ್ ಮೀಟಿಂಗ್ ಆಗೈತೆ ಬ್ರಿಕ್ಸ್ ಎಲ್ಲಿ ಆಗೈತೆ ಹೇಳಿ ಈಗ ಬ್ರಿಕ್ಸ್ ಹೆಲ್ತ್ ಮಿನಿಸ್ಟರ್ ಮೀಟಿಂಗ್ ಆಕತಿ ಮಡಬಡ ಮೊದ್ಲಿನೂ ಹೇಳ್ರಿ ಪಟಪಡ ಅವನೊಮ್ಮೆ ರಿವಿಷನ್ ಮಾಡ್ನು ಯಾಕಂದ್ರೆ ಯಾವಾಗ ಕೇಳ್ತಾನೆ ಗೊತ್ತಿಲ್ಲ ಅದ್ರ ಸಲ್ಬಂದಿ ಬ್ರಿಕ್ಸ್ ಡೆಡಿಕೇಟೆಡ್ ಆಗಿ ಮೀಟಿಂಗ್ ಬರ್ತೇನೆ ಡೆಲ್ಲಿನೇ ಇರ್ತದೆ ಅದಂತೂ ಚೇಂಜ್ ಆಗಂಗಿಲ್ಲ ಬಟ್ ಅದ್ರ ಪಾರ್ಟ್ ಆಗಿ ನಡೆಯತ್ತಲ್ಲ ಅವ್ರ ಮೇಲೆ ಆಟ ಆಡಿಸ್ತಿರ್ತಾನೆ ಕೇಳಕ ಈಗ ಬೆಂಗಳೂರ್ದು ಬಂದಾಗ 2 ಬರ್ತಾವೆ ಯಾವ ಹೇಳ್ರಿ ಬೆಂಗಳೂರ್ದು 2 ಸ್ಪೇಸ ಮತ್ತು ಯಾವ್ದ ಸ್ಪೇಸ ಮತ್ತು ಸೈ ಅಂದಾಗ ಮತ್ತೆ ಸೈ ಅಂದ್ರೆ ನೆನಪಿಟ್ಕೋರಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಥವಾ ಅವ್ ಎಕ್ಸ್ಪ್ಲನೇಷನ್ ಹಂಗ ಕೊಡ್ತಾನೆ ಕರೆ ಬ್ರಿಕ್ಸ್ ಸೈ ಮೀಟಿಂಗ್ ಅಂತಕತಿ ಸ್ಪೋರ್ಟ್ಸ್ ರಿಲೇಟೆಡ್ ಐತೆ ಯಾಕಂದ್ರೆ ಸೈ ಅಂದ್ರೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾನು ಬರ್ತದೆ ಬಟ್ ಇದೇನಾರ ಆಡಿಟ್ ಮೀಟಿಂಗ್ ಅಂತ ಕರಿತೀವಿ ಯಾವ್ದಂದ್ರೆ ಸ್ಪೆಷಲ್ ಆಡಿಟ್ ಇನಿಷಿಯೇಟಿವ್ ಅಥವಾ ಮೀಟಿಂಗ್ ಅಂತ ಕರೀತಾರೆ ಇದು ನೆನಪಿರ್ತೈತಲ್ಲ ಸೈ ಮತ್ತು ಸ್ಪೇಸ್ ಎಲ್ಲಿ ಅಂದ್ರೆ ಬೆಂಗಳೂರು ಆದ್ಮೇಲೆ ಕೇರಳದಾಗ 2 ಅಕ್ಕವ ಯಾವ ಹೇಳ್ರಿ ಸ್ಕಿಲ್ ಅಂಡ್ ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ ನೆಕ್ಸ್ಟ್ ಇನ್ನೊಂದು ವುಮೆನ್ ವರ್ಕಿಂಗ್ ವುಮೆನ್ ಮೀಟಿಂಗ್ ಅಂತ ವರ್ಕಿಂಗ್ ವುಮೆನ್ ಮೀಟಿಂಗ್ ಕೊಚ್ಚಿದಾಗ ಸ್ಕಿಲ್ ಅಂಡ್ ಎಂಪ್ಲಾಯ್ಮೆಂಟ್ ಬಂದ್ರೆ ತಿರುವನಂತಪುರಂ ಅದಾದ್ಮೇಲೆ ತಮಿಳ್ನಾಡು ಮೀಟಿಂಗ್ ಆಕತ್ತೆ ಆಗಿಲ್ಲ ತಮಿಳ್ನಾಡು ಆಂಧ್ರದಾಗ ಆಕತಿ ಆಂಧ್ರದಾಗ ಆಗೈತಲ್ಲ ಯಾವ್ದು ಆಂಧ್ರದಾಗ ಆಗಿಲ್ಲ ತೆಲಂಗಾಣ ಸಾರಿ ಕರೆಕ್ಟ್ ತೆಲಂಗಾಣದಾಗ ಮೀಟಿಂಗ್ ಆಕತಿ ಯಾವ್ದ ಲೇಬರ್ ಮೀಟಿಂಗ್ ಎಲ್ಲಿ ಅಂದ್ರೆ ತೆಲಂಗಾಣದಾಗ ಒಡಿಸ್ಸಾದಾಗ ಒಂದು ಆಕತ್ತೆ ತೆಲಂಗಾಣದ ಆದ್ಮೇಲೆ ಒಡಿಸ್ಸಾದ ಪುರಿ ಒಳಗೆ ಯಾವ್ದ ಡಿಸಾಸ್ಟರ್ ಮೀಟಿಂಗ್ ಇವು 4 ಕೆಳಗಿನೂ ಅದಲ್ಲ ಮಹಾರಾಷ್ಟ್ರದಾಗ ಅದು ಆಗಿಲ್ಲ ಡೈರೆಕ್ಟ್ ಎಲ್ಲಿ ಹೋಗೋದಂದ್ರೆ ಆಸಾಮ್ದಾಗ ಯಾವ್ದಾಕತ್ತೆ ಆಂಟಿ ಡ್ರಗ್ಸ್ ನೆನಪಿಟ್ಕೋ ಇಲ್ಲಾರ ಕೇಳ್ಬೋದು ಈಗ ರೀಸೆಂಟ್ ಆಗಿ ಬೇಡ ಬ್ರೋ ಮತ್ತು ರೈಸ್ ಮಿಷನ್ ತರ್ತಾರೆ ಯಾವ ಸ್ಟೇಟ್ ತರ್ತಾರೆ ಇವ್ರು ಕರ್ನಾಟಕ ತಂದಾರಲ್ಲ ಹಿಂಗ ಬೇಡ ಬ್ರೋ ಮತ್ತು ರೈಸ್ ಇನಿಷಿಯೇಟಿವ್ ಕರ್ನಾಟಕದಾಗ ಆಂಟಿ ಡ್ರಗ್ಸ್ ಮಿಷನ್ ತಂದಾರ ರೀಸೆಂಟ್ ಆಗಿ ಬ್ರಿಕ್ಸ್ ಆಂಟಿ ಡ್ರಗ್ಸ್ ಮಿಷನ್ ಹಿಂಗ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾನೆ 4 ಲೈನ್ ಹಾಕಿರ್ತಾನೆ ಎಲ್ಲ ಬರೋದು ಕರ್ನಾಟಕದಾಗ ಬೇಡ ಬ್ರೋ ಮತ್ತು ಇವು 2 ಇನಿಷಿಯೇಟಿವ್ ಕೊಟ್ಟು ಕೆಳಗೆ ಏನಾಗ್ತಾನೆ ಗೊತ್ತಾನ ಆಂಟಿ ಡ್ರಗ್ಸ್ ಮೀಟಿಂಗ್ ಬ್ರಿಕ್ಸ್ ದವ್ರದ್ದು ಎಲ್ಲಿ ನಡೆದೈತೆ ಅಂತ ಕೇಳ್ತಾನೆ ಅವಾಗ ಎಲ್ಲಿದೆ ಅನ್ಬಾರ್ದು ಎಲ್ಲಿ ಅಂದ್ರೆ ಗುವಾಹಟಿ ಅಸ್ಸಾಂದಾಗ ಅದಾದ್ಮೇಲೆ ನೆಕ್ಸ್ಟ್ ಎಲ್ಲಿ ಅಂದ್ರೆ ಉತ್ತರ ಪ್ರದೇಶದ ವಾರಣಾಸಿದಾಗ ಯಾವ್ದು ಮೀಟಿಂಗ್ ಕಲ್ಚರಲ್ ಮೀಟಿಂಗ್ ಉತ್ತರ ಪ್ರದೇಶದ ವಾರಣಾಸಿ ಕಲ್ಚರಲ್ ನೀವು ಎಲ್ಲರ ಬಾಯಿಲೆ ಹೇಳಿರ್ತೀನಿ ನೆನಪು ಬರ್ತಾವ ಒಳ್ಳ ರಿಪೀಟೆಡ್ ಆಗಿ ಅವನೇ ನೆನಪು ಇರತ್ತವ ಪಕ್ಕ ಯಾವ್ದಾರ ಉತ್ತರ ಪ್ರದೇಶದ ವಾರಣಾಸಿದಾಗ ಯಾವ ಕಲ್ಚರಲ್ ಅದಾದ್ಮೇಲೆ ಮಧ್ಯಪ್ರದೇಶದಾಗ ಯಾವ್ದ ಇಂದೋರ್ದಾಗ ಅದ ಯಾವ್ದು ಅಗ್ರಿಕಲ್ಚರ್ ಮೀಟಿಂಗ್ ವೆರಿ ಗುಡ್ ಅಗ್ರಿಕಲ್ಚರ್ ಮೀಟಿಂಗ್ ನೆಕ್ಸ್ಟ್ ಹರಿಯಾಣದಾಗ ಬಂದ್ರ ಗುರುಗ್ರಾಮದಾಗ ಅದ ಎನರ್ಜಿ ಮೀಟಿಂಗ್ ಹರಿಯಾಣ ಗುರುಗ್ರಾಮದಾಗ ಎನರ್ಜಿ ಮೀಟಿಂಗ್ ಆಕತಿ ಹರಿಯಾಣದಾಗ ರೀಸೆಂಟ್ ಆಗಿ ಮೋದಿ ಇನಾಗ್ರೇಟ್ ಮಾಡ್ತಾರೆ ರೇಲ್ ಯಾವ್ದು ರೇಲ್ ಇನಾಗ್ರೇಟ್ ಮಾಡ್ತಾರೆ ಹೈಡ್ರೋಜನ್ ರೇಲ್ ಎಲ್ಲಿಂದ ಎಲ್ಲಿ ಸಿಂಧ್ ಟು ಸೋನಿಪತ್ ವೆರಿ ಗುಡ್ ಅದಾದ್ಮೇಲೆ ಮತ್ತೆ ಫಾರಿನ್ ಎಕ್ಸ್ಟರ್ನಲ್ ಮಿನಿಸ್ಟರ್ ಮೀಟಿಂಗ್ ಅಂತಕ್ಕಂಥ ಎಲ್ಲಿ ಅಂದ್ರೆ ಡೆಲ್ಲಿ ವೆರಿ ಗುಡ್ ಆಮೇಲೆ ಇನ್ನೊಂದು ಯಾವ್ದಂದ್ರೆ ಜೈಪುರದಾಗ ಯಾವ ಮೀಟಿಂಗ್ ಟೂರಿಸಂ ಮೀಟಿಂಗ್ ಜೈಪುರದಾಗ ಇದಾದ್ಮೇಲೆ ಈಗ ಹೇಳ್ರಿ ಯಾವ ಮೀಟಿಂಗ್ ಅಂತ ಹೇಳಿನ ಈಗ ಹೆಲ್ತ್ ಮೀಟಿಂಗ್ ಆಕತಿ ಎಲ್ಲಿ ಅಂದ್ರೆ ಚಂಡೀಗಢದ ಹೆಲ್ತ್ ಮೀಟಿಂಗ್ ಬ್ರಿಕ್ಸ್ ಎಲ್ಲಿ ಆಗೈತೆ ಅಂದ್ರೆ ಚಂಡೀಗಢ ಮತ್ತೆ ರಿವಿಷನ್ ಮಾಡ್ದಂಗೆ ನೆನಪಿರ್ತಾವೆ ಸಾಕು